ಎಲ್ರಿಗೂ ನಮಸ್ಕಾರ. ಉದಯವಾಣಿ.ಕಾಮ್ನ ಎಲ್ಲ ವೀಕ್ಷಕರಿಗೂ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಕರಿಯರ್ ಗೈಡೆನ್ಸ್ ಮತ್ತು ಕರಿಯರ್ ಪ್ಲಾನಿಂಗ್ ಏನಿದೆ ಅದೊಂದು ಭಾಳ ಕಾಂಪ್ಲೆಕ್ಸ್ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಇವತ್ತಿನ ದಿನದಲ್ಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಆಪ್ಷನ್ಸ್ ಇರೋದರಿಂದ ಅದೇ ರೀತಿ ನ್ಯಾಚುರಲಿ ಕನ್ಫ್ಯೂಷನ್ಸ್ಗಳು ಜಾಸ್ತಿ ಆಗಿದೆ. ಸೊ ಇದಕ್ಕೆ ನಮ್ಮ ಉದಯವಾಣಿ.ಕಾಮಿಂದ ಒಂದು ಸಣ್ಣ ಎಫರ್ಟ್ ಅಂತ ಹೇಳ್ಬೋದು. ಆ ಕನ್ಫ್ಯೂಷನನ್ನು, ಆ ಗ್ಯಾಪ್ಗಳನ್ನು ಬ್ರಿಡ್ಜ್ ಮಾಡುವಂಥದ್ದು ಒಂದು ಎಫರ್ಟ್. ಸೊ ಪ್ರೈಮರಿಲಿ ನಾವಿಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತು ಇರುವಂಥ ಹಲವಾರು ಆಪ್ಷನ್ಸ್ಗಳನ್ನು ಮಾಹಿತಿ ಅದನ್ನು ಕೊಡಲಿಕ್ಕೆ ನಾವೊಂದು ಸಣ್ಣ ಪ್ರಯತ್ನ ಇದು ಇವತ್ತು ರಿಕ್ವೈರ್ಡ್. ಯಾಕಂತ ಹೇಳಿ ನಾನು ಹೇಳಿದಾಗೆ ಆಪ್ಷನ್ಸ್ ಜಾಸ್ತಿ ಇರೋದ್ರಿಂದ ಫಸ್ಟ್ ಆಫ್ ಆಲ್ ಅದರ ಅವೇರ್ನೆಸ್ಸು ಇವತ್ತು ಕಡಿಮೆ ಇದೆ. ಆಮೇಲೆ ಈ ಕರಿಯರ್ ಗೈಡೆನ್ಸಲ್ಲಿ ಹೇಗೆ ಅಂತ ಹೇಳಿದರೆ ನೀವು ಆ ಪರ್ಟಿಕ್ಯುಲರ್ ಪ್ರೋಗ್ರಾಮನ್ನು ಸೆಲೆಕ್ಟ್ ಮಾಡಿದ ಮೇಲೆ ದೆನ್ ದರ್ ಇಸ್ ನೋ ಕ್ವಶನ್ ಆಫ್ ಲುಕಿಂಗ್ ಬ್ಯಾಕ್. ಸೊ ಹಾಗಾಗಿ ನಿಮ್ಮ ಸಾಕಷ್ಟು ತಯಾರಿಗಳನ್ನು ಮಾಡಬೇಕು ನೀವು ಯಾವುದೇ ಒಂದು ಕೋರ್ಸ್ಗಳ ಆಯ್ಕೆಯನ್ನು ಮಾಡುವ ಮೊದಲು. ಸೊ ಈ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮನ ಆರಂಭಿಸಿದ್ವಿ. ಈಗಾಗಲೇ ಮೊದಲ ಹಂತದಲ್ಲಿ ನಮ್ಮ ಫೌಂಡರ್ ಆಫ್ ತ್ರಿಷಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಗೋಪಾಲ್ ಕೃಷ್ಣ ಭಟ್ ಅವರು ಒಂದು ಟಾಪಿಕ್ ಮೇಲೆ ಮಾತಾಡಿದರು. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಯಾವ ರೀತಿ ಫೇಸ್ ಮಾಡಬೇಕು. ಇದರ ಪ್ರೀವಿಯಸ್ ಎಪಿಸೋಡಲ್ಲಿ CA ಆದರ್ಶ್ ಶೆಣೈ ಅವರು ನಮ್ಮ ಚಾರ್ಟರ್ಡ್ ಅಕೌಂಟೆನ್ಸಿ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಅದೇ ರೀತಿ ಇವತ್ತು ಕಾಮರ್ಸಲ್ಲಿರುವಂಥ ಮತ್ತೊಂದು ಪ್ರೊಫೆಷ್ನಲ್ ಕೋರ್ಸ್ ಕಂಪನಿ ಸೆಕ್ರೆಟರಿ, CS ಅಂತ ಶಾರ್ಟ್ ಫಾರ್ಮ್ ಕರಿತೇವೆ, ಅದ್ರ ಬಗ್ಗೆ ಇವತ್ತು ಮಾಹಿತಿ ನಾವು ಕೊಡ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಇವತ್ತಿನ ಪ್ಯಾನಲಿಸ್ಟ್ ನಮ್ಮ ರಾಜ್ ಗಣೇಶ್ ಕಾಮತ್ ಅವರಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಕೊಡ್ತಾ ಇದ್ದೇನೆ. ಸೊ ಅವರು ಪ್ರಸ್ತುತ ಪ್ರಾಕ್ಟೀಸಿಂಗು ಮಾಡ್ತಿದ್ದಾರೆ. ಅದೇ ರೀತಿ ಅಕಾಡೆಮಿಕ್ಸಲ್ಲೂ ಸಾಕಷ್ಟು ಕಾಲೇಜ್ಗಳಲ್ಲಿ ಅವರು ವಿಸಿಟಿಂಗ್ ಫ್ಯಾಕಲ್ಟಿಯಾಗಿ CA ಹಾಗೂ CS ಮತ್ತು CMA ವಿದ್ಯಾರ್ಥಿಗಳಿಗೆ ಅವರು ಲೆಕ್ಚರ್ಸನ್ನು ಕೊಡ್ತಾ ಇದ್ದಾರೆ. ಸೊ ಐ ಥಿಂಕ್ ಹಿ ಈಸ್ ದ ರೈಟ್ ಮ್ಯಾನ್ ಫಾರ್ ದ ರೈಟ್ ಜಾಬ್ ಟುಡೇ. ಎಸ್ ಸರ್, ಮೊದಲನೇದಾಗಿ ಇವತ್ತಿನ ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಸ್ಪೆಷಲಿ ಕಾಮರ್ಸ್ ಕ್ಷೇತ್ರದಲ್ಲಿ ಪ್ರೊಫೆಷ್ನಲ್ ಕೋರ್ಸ್ಗಳ ಆಯ್ಕೆ ಮಾಡುವ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅಲ್ಲಿ CA ಇರ್ಬೋದು, CS ಇರ್ಬೋದು. ಸೊ ಈ ಟ್ರೆಂಡ್ ನೋಡಿದರೆ ನೀವು ಒಂದು 5-6 ವರ್ಷದ ಹಿಂದೆ ಅಷ್ಟು ಇರಲಿಲ್ಲ. ಹೌದು. ಈಗ ಯಾಕೆ ಆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ? ಇಸ್ ಇಟ್ ನೆಸೆಸರಿ ಫಾರ್ ಎವ್ರಿ ಸ್ಟೂಡೆಂಟ್ ಟು ಗೆಟ್ ಇನ್ ಟು ಸಮ್ ಕೈಂಡ್ ಆಫ್ ಪ್ರೊಫೆಷನಲ್ ಕೋರ್ಸ್? ಮೊದಲನೇದಾಗಿ ನಾನು ಈ ವಾಣಿಜ್ಯ ವಿಭಾಗ, ನಾವು ಕಾಮರ್ಸ್ ಸೆಕ್ಷನ್ ಅಂತ ನಾವೇನು ಹೇಳ್ತೇವೆ, ಇದ್ರ ಬಗ್ಗೆ ನಾವು ಒಂದು ವಿಶೇಷತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಇಡೀ ದೇಶದ ವಿತ್ತೀಯ ವಿಚಾರವಾಗಿ ನಾವು ಆಲೋಚನೆ ಮಾಡಿದರೆ ವಾಣಿಜ್ಯ ವಿಭಾಗ ಅತ್ಯಂತ ಪ್ರಮುಖವಾದಂಥದ್ದು. ಹೇಗೆ ನಾವು ಡಾಕ್ಟರ್, ಇಂಜಿನಿಯರ್ ಅನ್ನೋ ಒಂದು ಸೆಕ್ಟರನ್ನು ವಿಜ್ಞಾನ ವಿಭಾಗಕ್ಕೆ ಸೀಮಿತಗೊಳಿಸ್ತೇವೋ, ಕರೆಕ್ಟ್, ಅದೇ ರೀತಿ ವಾಣಿಜ್ಯ ವಿಭಾಗ ಅನ್ನುವಂಥದ್ದು ಇಡೀ ವಿತ್ತಕ್ಕೆ ಸಂಬಂಧಪಟ್ಟದ್ದಿರ್ಬೋದು. ಇಕಾನಮಿ ಅಂತ ನಾವೇನು ಹೇಳ್ತೀವಿ, ಇವತ್ತು ಇಕಾನಮಿ ಬಗ್ಗೆ ಹಲವಾರು ಚರ್ಚಾಕೂಟಗಳು ನಡೀತಾ ಇರ್ತದೆ. ಅದಕ್ಕೆ ಸಂಬಂಧಪಟ್ಟದ್ರಲ್ಲಿ ವಾಣಿಜ್ಯ ವಿಭಾಗ ಅತ್ಯಂತ ಪ್ರಮುಖವಾಗಿರುವಂಥದ್ದು. ಈ ವಾಣಿಜ್ಯ ವಿಭಾಗದಲ್ಲಿ ಅತ್ಯಂತ ಹಳೆಯ ದಿನಗಳಿಂದ ಬಂದಿರುವಂಥದ್ದು ಈ BCom, BBM ಇಂಥ ಕೋರ್ಸ್ಗಳು. ರೈಟ್. ಆದರೆ ಈಗಿನ ಕಾಲ ನೀವು ಹೇಳಿರುವಂತೆ ಈ ಕಳೆದ 5-6 ವರ್ಷಗಳಿಂದ ಪ್ರಚಲಿತದಲ್ಲಿರುವಂಥದ್ದು CA, CS, CMA. ಅದೇ ರೀತಿ ಭಾರತದಿಂದ ಹೊರಗಿರುವಂಥ ಕೆಲವು ಸಂಸ್ಥೆಗಳಿಂದ ಕೊಡುವಂಥ ACCA, ಹಾಗೆ CMA, CFA ಇಂಥ ಕೋರ್ಸ್. ಕರೆಕ್ಟ್. ಇವುಗಳೆಲ್ಲ ಏನು ಮಾಡ್ತದೆ ಅಂತ ಹೇಳಿದರೆ, ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯನ್ನು ಅವನೊಳಗಿರುವಂಥ ಅಸಾಮಾನ್ಯ ಟ್ಯಾಲೆಂಟ್ ಅಂತ ನಾವು ಆ ಪ್ರತಿಭೆ ಅಂತ ಏನಿದೆಯೋ ಆ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಸೂಕ್ತವಾದಂಥ ಕೋರ್ಸ್ಗಳು ಇವುಗಳಾಗಿವೆ. ರೈಟ್. ಒಬ್ಬ ಆದಾಯ ತೆರಿಗೆಯ ಬಗ್ಗೆ ಹೆಚ್ಚಿನ ಜ್ಞಾನ ಇದ್ದರೆ, ಒಂದು ಫಿನಾನ್ಸ್ ಮ್ಯಾನೇಜ್ಮೆಂಟಲ್ಲಿ ಹೆಚ್ಚಿನ ಜ್ಞಾನ ಇದ್ದರೆ ಅವನಿಗೆ ಸೂಕ್ತವಾದಂಥ ಕೋರ್ಸ್ CA ಅಂತ ನಾವು ಹೇಳ್ತೇವೆ. ಕಾನೂನು ವಿಭಾಗದಲ್ಲಿ, ಮುಖ್ಯವಾಗಿ ಕಾರ್ಪೊರೇಟ್ ಲಾ ಅಂತ ನಾವೇನು ಹೇಳ್ತೇವೆ, ಕಾನೂನು ವಿಭಾಗದಲ್ಲಿ ಹೆಚ್ಚಿನ ಮಾಹಿತಿ ಇದ್ದರೆ ಅವನನ್ನು CS ವಿಭಾಗಕ್ಕೆ ಸೂಕ್ತಗೊಳಿಸುವಂಥ ವಿಚಾರ. ಕರೆಕ್ಟ್. ಅದೇ ರೀತಿ ಈ ನಾವು ಕಾಸ್ಟ್ ಅಕೌಂಟಿಂಗ್, ಇಲ್ಲ ಒಂದು ಇಡೀ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳಿರು ಇರುವಂಥ ಕಾಸ್ಟ್ ಅಕೌಂಟಿಂಗ್ಗಳ ಬಗ್ಗೆ ಮಾಹಿತಿಗಳಿಗೆ ನಾವು CMA ಅಂತ. ಇವು ಮೂರು ಪ್ರೊಫೆಷನ್ಗಳೇನಿದೆಯೋ ಇವತ್ತಿನ ದಿನಕ್ಕೆ ಭಾರತೀಯ ಮಟ್ಟಕ್ಕೆ, ಭಾರತೀಯ ವಾಣಿಜ್ಯ ವಿಭಾಗದಲ್ಲಿ ಅತ್ಯಂತ ಪ್ರಚಲಿತದಲ್ಲಿರುವಂಥ ಸಂಸ್ಥೆಗಳು ಹಾಗೂ ವಿದ್ಯಾರ್ಥಿಗಳಿಗಿರುವಂಥ ಒಂದು ಅವಕಾಶಗಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್, ಭಾಳ ಚೆನ್ನಾಗಿ ಹೇಳಿದರು. ಅಂದರೆ 5-6 ವರ್ಷದ ಹಿಂದೆ ಇರುವಂಥ ಟ್ರೆಡಿಷ್ನಲ್ ಕೋರ್ಸ್ಗಳ ಜೊತೆಗೆ ಇವತ್ತು ಕಾಂಪಿಟೇಷನು ಜಾಸ್ತಿ ಆಗಿರೋದ್ರಿಂದ ಹಾಗಾಗಿ ಸಂಖ್ಯೆಗಳು ಕೂಡ ಪ್ರೊಫೆಷನಲ್ ಕೋರ್ಸ್ ತಗೊಳ್ಳೋರು ಜಾಸ್ತಿ ಆಗ್ತಾ ಇದೆ ಅಲ್ವಾ? ಖಂಡಿತ, ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್. ಖಂಡಿತ. ಯಾಕೆಂತ ಹೇಳಿದರೆ, ಒಬ್ಬ BCom ಗ್ರಾಜ್ಯುಯೇಟ್, ನಾನು BCom ಅನ್ನು ಅಥವಾ BBA ಅನ್ನು ಅಥವಾ ಬೇರೆ ಯಾವುದೇ ಡಿಗ್ರಿಯನ್ನು ತತ್ಸರ ಭಾವದಲ್ಲಿ ಮಾತಾಡುವಂಥದ್ದಲ್ಲ. ಕರೆಕ್ಟ್. ಆದರೆ ಆ ಡಿಗ್ರಿಗಳು ಒಬ್ಬ ವ್ಯಕ್ತಿಯನ್ನು ಒಂದು ಹಂತದ ತನಕ ಬೆಳೆಸ್ಬೋದು. ಅದರ ನಂತರದ ಹಂತಕ್ಕೆ ಅವು ಹೋಗಬೇಕಿದ್ರೆ, ಅದರ ನಂತರದ ಹಂತದ ಬೆಳವಣಿಗೆಗಳನ್ನು ಅವನ ಜೀವನದಲ್ಲಿ ಅವು ಕಾಣಬೇಕಿದ್ರೆ ಆ ಸ್ಪೆಷಲೈಸೇಷನ್ಗಳು ಬೇಕಾಗ್ತದೆ. ಅದಕ್ಕೋಸ್ಕರ ಇಂಥ ಪ್ರೊಫೆಷನಲ್ ಕೋರ್ಸ್ಗಳು ಅತ್ಯಂತ ಅಗತ್ಯವಾದಂಥದ್ದು ಅನ್ನೋದು ನನ್ನ ಅಭಿಪ್ರಾಯ. ಎಸ್ ಸರ್, ಇವತ್ತಿನ ಟಾಪಿಕ್ ಏನಂತ ಹೇಳಿದರೆ CS ಆ್ಯಸ್ ಅ ಕರಿಯರ್ ಆಪ್ಷನ್, ಕಂಪನಿ ಸೆಕ್ರೆಟರಿಯಿಂದ ನಾವು ಮುಖ್ಯವಾಗಿ ಫೋಕಸಲ್ಲಿ ಇಟ್ಕೊಂಡಿದ್ದೇವೆ.
ಮೊದಲಾಗಿ ಏನಂತ ಹೇಳಿದರೆ ಸರ್, ಇದನ್ನು ಯಾರು ವಿದ್ಯಾರ್ಥಿಗಳು ತಗೊಳ್ಬೋದು? ಅಂದರೆ ಇದಕ್ಕೆ ಮಿನಿಮಮ್ ರಿಕ್ವೈರ್ಮೆಂಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಒಂದು CS ಅನ್ನು ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಯಾವ ವಿದ್ಯಾರ್ಥಿಗಳು ಇದಕ್ಕೆ ಅರ್ಹತೆ ಇದೆ ಸರ್? ನಾನು ವಿದ್ಯಾರ್ಥಿಗಳ ಅರ್ಹತೆಗಿಂತ ಮುಂಚೆ ಈ CS ಕೋರ್ಸಿನ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೇನೆ. CS ಅನ್ನುವಂಥದ್ದು ಭಾರತದಲ್ಲಿ ICSI, ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ, ಈ ಸಂಸ್ಥೆಯಿಂದ ನಡೆಸಲ್ಪಡುವಂಥ ಒಂದು ವಾಣಿಜ್ಯ ಲೋಕದ ಪರೀಕ್ಷೆ ಜೊತೆಗೊಂದು ಕೋರ್ಸ್. ಭಾರತೀಯ ಸಂಸತ್ತಿನಲ್ಲಿ ICSI ಆ್ಯಕ್ಟ್ ಅನ್ನುವಂಥದ್ದು 1980ರಲ್ಲಿ ಪ್ರಚಲಿತಕ್ಕೆ ಬಂತು. ಅದರ ನಂತರದಿಂದ ಈ ICSI ಎನ್ನುವ ಸಂಸ್ಥೆ ಏನಿದೆ ಇದು ವಿವಿಧ ರೀತಿಯಲ್ಲಿ ಮಕ್ಕಳಿಗೆ CS ಅನ್ನುವ ಕೋರ್ಸನ್ನು ಕೊಡ್ತಾ ಇದೆ. ಒಬ್ಬ ವಿದ್ಯಾರ್ಥಿ CS ಆಗಬೇಕಿದ್ರೆ ಪ್ರಸ್ತುತ ಈಗಿರುವಂಥ ಸಿಲೆಬಸ್ಸಲ್ಲಿ 3 ಹಂತಗಳಿರ್ತದೆ. ನಾವು ಅದನ್ನು ಎಂಟ್ರಿ ಲೆವೆಲಲ್ಲಿ CS EET ಅಂತ ಹೇಳ್ತೇವೆ. ಅದರ ನಂತರ ಬರುವಂಥದ್ದು CS ಎಕ್ಸಿಕ್ಯೂಟಿವ್ ಅಂತ ಹೇಳ್ತೇವೆ. ನಂತರ ಬರುವಂಥದ್ದು ಪ್ರೊಫೆಷನಲ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ. 2 ರೀತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಈ ಕೋರ್ಸ್ನ ಒಳಗೆ ಹೋಗ್ಬೋದು. ಒಳಗೋಗುವ ದಾರಿ 2 ರೀತಿ ಇದೆ. ಒಂದನೇದಾಗಿ ಒಬ್ಬ ಮಗು PUC ಮುಗಿಸ್ಕೊಂಡು, ಸೆಕೆಂಡ್ PUC ಮುಗಿಸ್ಕೊಂಡು, ಯಾವ ರೀತಿ ಸೈನ್ಸ್ ಬ್ಯಾಕ್ಗ್ರೌಂಡ್ನವರಿಗೆ ನಾವು CET ಅನ್ನೋ ಕೋರ್ಸನ್ನು ನಾವು ನೋಡ್ತೇವೋ ಅದೇ ರೀತಿ CS ಕೋರ್ಸಿಗೆ ಎಂಟ್ರಿ ಪಡಿಬೇಕಾದ್ರೆ CS EET ಅಂತ ಹೇಳಿದರೆ ಕಂಪನಿ ಸೆಕ್ರೆಟರಿ ಎಕ್ಸಿಕ್ಯೂಟಿವ್ ಎಂಟ್ರೆನ್ಸ್ ಟೆಸ್ಟ್ ಇಂಥ ಒಂದು ಪರೀಕ್ಷೆ. ಇದು ಎಂಟ್ರೆನ್ಸ್ ಟೆಸ್ಟ್, ಇದು ನಿಮಗೆ ಪೂರ್ಣ ಹಂತದಲ್ಲಿ ಬರುವಂಥ ಪರೀಕ್ಷೆ ಅಲ್ಲ. ಇದು ಒಂದು ಟಿಕಿಂಗ್ ಬೇಸ್ಡ್ ಎಕ್ಸಾಮ್ ಅಂತ ನಾವೇನು ಹೇಳ್ತೀವಿ, ಆಪ್ಟಿಟ್ಯೂಡ್ ಲೆವೆಲ್ ಆಫ್ ಟೆಸ್ಟ್ ಅಂತ ಏನು ಹೇಳ್ತೀವಿ ಅಂಥದ್ದು ಬರುತ್ತೆ. ಅದರ ನಂತರ 8 ಪೇಪರ್ಗಳದ್ದು 8 ಸಬ್ಜೆಕ್ಟ್ಗಳಲ್ಲಿ ವಿಶೇಷ ಪರಿಣತಿಯನ್ನು ಹೊಂದುವಂಥ CS ಎಕ್ಸಿಕ್ಯೂಟಿವ್ ಪರೀಕ್ಷೆ ಬರ್ತದೆ. ಅದರ ನಂತರ ಬರುವಂಥದ್ದು 9 ಸಬ್ಜೆಕ್ಟ್ಗಳದ್ದು CS ಪ್ರೊಫೆಷನಲ್ ಪರೀಕ್ಷೆ. ಅದರ ಮಧ್ಯದಲ್ಲಿ 2-3 ಬೇರೆ ಬೇರೆ ಕೋರ್ಸ್ಗಳನ್ನು ಇನ್ಸ್ಟಿಟ್ಯೂಟ್ ICSIನವರು ಹೇಳಿದ್ದಾರೆ. ಅಂಥ ಕೋರ್ಸ್ಗಳನ್ನು ಮಾಡಬೇಕಾಗ್ತದೆ. ಓಕೆ, ಅದ್ರ ಬಗ್ಗೆ ಮುಂದಿನ ಹಂತದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ನಾವು ಅದ್ರ ಬಗ್ಗೆ ಮಾತಾಡುವ. ಖಂಡಿತ ಸರ್. ಇವತ್ತು ಈಗ CS ನೀವು ಕರೆಕ್ಟಾಗಿ ಹೇಳಿದ್ರಿ. ಸೊ ಸೆಕೆಂಡ್ PUC ನಂತರ ಅವರು ಇದನ್ನು ಕೋರ್ಸನ್ನು ರಿಜಿಸ್ಟರ್ ಮಾಡ್ಕೊಳ್ಬೋದು. ಖಂಡಿತ ಅಲ್ವಾ? ಒಬ್ಬ ವಿದ್ಯಾರ್ಥಿ ಸೆಕೆಂಡ್ PUC ಎಟ್ ದ ಅರ್ಲಿ ಬರ್ಡ್ಸ್ ಅಂತ ನಾವು ಹೇಳ್ತೇವೆ. ಒಬ್ಬ ವಿದ್ಯಾರ್ಥಿ ಆದಷ್ಟು ಬೇಗ ಅವನ CS ಅನ್ನು ಮುಗಿಸಬೇಕು, ಆದಷ್ಟು ಬೇಗ ಈ ವಾಣಿಜ್ಯ ಲೋಕದಲ್ಲಿ ಒಂದು ಮುನ್ನೆಲೆಗೆ ಬರಬೇಕು ಅಂತ ಆದರೆ ಸೆಕೆಂಡ್ PUC ಮುಗಿಸ್ತಾ CS EET ಕೊಟ್ಟರೆ ಅದರ ನಂತರದ ಹಂತಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಾ ಅದರ ಹಂತದಲ್ಲಿ ಮುಂದುವರಿಬಹುದು. ಮತ್ತೊಂದು ಡಿಗ್ರಿ ಮುಗಿಸಿದಂಥ ವಿದ್ಯಾರ್ಥಿಗಳಿಗೆ ಏನಿದೆ ಅಂತ ಹೇಳಿದರೆ ಡೈರೆಕ್ಟ್ ಎಂಟ್ರಿ ಸ್ಕೀಮ್ ಅನ್ನೋದೊಂದು. ಡೈರೆಕ್ಟ್ ಎಂಟ್ರಿ ಸ್ಕೀಮಲ್ಲಿ ಏನಾಗ್ತದೆ ಅಂತ ಹೇಳಿದರೆ CS EET ಪರೀಕ್ಷೆ ಬರೀಬೇಕಂತಿಲ್ಲ, ಡೈರೆಕ್ಟ್ CS ಎಕ್ಸಿಕ್ಯೂಟಿವ್ ಹಂತಕ್ಕೆ ಆತ ಬರ್ಬೋದು. ಡಿಗ್ರಿ ಮುಗಿದ ನಂತರ ಡಿಗ್ರಿ ಮುಗಿಸಿ ಅವನ ಫೈನಲ್ ಇಯರ್ ಡಿಗ್ರಿಯಲ್ಲಿರುವಂಥ ರಿಜಿಸ್ಟ್ರೇಷನ್ ಮಾಡಿಕೊಂಡು ಡಿಗ್ರಿ ಮುಗಿದಾಗಿ CS ಎಕ್ಸಿಕ್ಯೂಟಿವ್ ಬರೀಬೋದು. ಅದರ ನಂತರದ ಹಂತಗಳನ್ನು ಮಾಡ್ತಾ ಹೋಗಿ. ಒಂದೇ ವ್ಯತ್ಯಾಸ ಈ 2ರಲ್ಲಿ ಬರುವಂಥದ್ದು ಅಂತ ಹೇಳಿದರೆ, ಒಂದು 3 ವರ್ಷದ ಡಿಗ್ರಿ ಮುಗಿಸ್ಕೊಂಡು ಈ ಹಂತಕ್ಕೆ ಬರಬೇಕಾಗ್ತದೆ ಡೈರೆಕ್ಟ್ ಎಕ್ಸಿಕ್ಯೂಟಿವ್ ಬರೆಯೋದಿದ್ರೆ. ಮತ್ತು ಅವರು ಎಡಿಷನಲ್ ಫೀಸ್ ಅಂತ ಏನು ಹೇಳ್ತಾರೆ, ಈ ಎಕ್ಸಿಕ್ಯೂಟಿವ್ ಡೈರೆಕ್ಟ್ ಎಂಟ್ರಿಗೆ ಒಂದು ಎಡಿಷನಲ್ ಫೀಸ್ ಅಂತ ಅವ್ರು ಹೇಳ್ತಾರೆ. ಹೆಚ್ಚುವರಿ ಮೊತ್ತವನ್ನು ಅವ್ರು ಕಟ್ಟಬೇಕಾಗ್ತದೆ. ಆ ಹೆಚ್ಚುವರಿ ಮೊತ್ತವನ್ನು ಕಟ್ಟಿಕೊಂಡು ಅವರು ಎಕ್ಸಿಕ್ಯೂಟಿವ್ ಹಂತಕ್ಕೆ ಬರಬೇಕಾಗ್ತದೆ. ಇದು 2 ರೀತಿಯಲ್ಲಿ ನಾವು CS ಕೋರ್ಸಿಗೆ ಬರ್ಬೋದಂಥ ದಾರಿಗಳು. ಸರ್, ಈಗ ನಮ್ಮಲ್ಲೂ ಕೂಡ ಈ ಹಲವಾರು ಪ್ರಶ್ನೆಗಳು, ಕನ್ಫ್ಯೂಷನ್ಸ್ಗಳು ಮಕ್ಕಳು ಕೇಳ್ಪಟ್ಟಿದೆ. ಅದು ನಿಮ್ಮ ಅಭಿಪ್ರಾಯನ ತಗೊಳ್ಳಿಕ್ಕೆ ಇಷ್ಟ. ಈ ಪ್ರೊಫೆಷ್ನಲ್ ಕೋರ್ಸ್ಗಳಲ್ಲಿ ಕೆಲವರು ಅಚ್ಚರಿ ಆಗ್ತದೆ ಕೇಳುವಾಗ. ದೇ ಡಿಸೈಡ್ ಆನ್ ದ ಬೇಸಿಸ್ ಆಫ್ ಪ್ರಾಕ್ಟಿಕಲ್ ಆ್ಯಂಡ್ ಥಿಯರಿ. ಅದು ಎಷ್ಟು ಮಟ್ಟಿಗೆ ಸರಿ? ಫಾರ್ ಎಕ್ಸಾಂಪಲ್, ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿ ನನಗೆ CS ಅಂದರೆ ತುಂಬ ಥಿಯರಿ ಪೇಪರಾ, ಅದು ಬೇಡ ನನಗೆ, ಪ್ರಾಕ್ಟಿಕಲ್ ಇರುವಂಥ ಪೇಪರ್ ಯಾವುದು ಕೋರ್ಸ್ ಇದೆ ಅಂದರೆ, ಈಸ್ ದಿಸ್ ಅ ರೈಟ್ ವೇ ಆಫ್ ಡೂಯಿಂಗ್ ಆರ್ ಸಿಲೆಕ್ಟಿಂಗ್ ಅ ಪ್ರೊಫೆಷನಲ್ ಕೋರ್ಸ್? ನನ್ನ ಪ್ರಕಾರ ಇದು ತಪ್ಪು ಅಲ್ವಾ? ಯಾಕೆಂತ ಹೇಳಿದರೆ ಅದು ಥಿಯರಿ ಪ್ರಾಕ್ಟಿಕಲ್ ಅನ್ನುವಂಥದ್ದು ವಿಷಯ ಅಲ್ಲ. ಅಲ್ಲಿ ಬರುವಂತಹ ವಿಷಯಗಳೇನು ಅದರ ಬಗ್ಗೆ ಒಂದು ಅವಲೋಕನ ಆಗಬೇಕಾಗಿದೆ. ಎಕ್ಸಾಕ್ಟ್ಲಿ. ಮುಖ್ಯವಾಗಿ CS ಕೋರ್ಸ್ ನಮಗೆ ಕಾಣಲಿಕ್ಕೆ ಅದರಲ್ಲಿ ಹೆಚ್ಚುವರಿಯಾದಂಥ ಥಿಯರಿ ಬೇಸ್ಡ್ ಪೇಪರ್ಗಳು ಇದೆ ಅಂತ ಅನ್ನಿಸ್ತದೆ. ಕರೆಕ್ಟ್. ಆದರೆ ಒಂದು ಕಂಪನಿ ಸ್ಥಾಪನೆಯಿಂದ ಆ ಇಡೀ ಕಂಪನಿಯ ಜೀವನ ಯಾವ ಥರ ನಡೀತದೆ, ಆ ಕಂಪನಿಯ ದಿನದಿಂದ ದಿನಕ್ಕೆ ವ್ಯವಹಾರಗಳು ಯಾವ ಥರ ನಡೀತದೆ, ಆ ಕಂಪನಿ ಯಾವ ಥರ ಮುಂದೆ ಹೋಗ್ತದೆ, ಅದೇ ಇವತ್ತು ನಾವು ನೋಡ್ತಿರುವಂಥ ಶೇರ್ ಮಾರುಕಟ್ಟೆ ಇರ್ಬೋದು, ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿರ್ಬೋದು, ಅಥವಾ ಈ ಆದಾಯ ತೆರಿಗೆಗಳಿರ್ಬೋದು, ಅಥವಾ GST ಇನ್ನಿತರ ತೆರಿಗೆಗಳ ವಿಚಾರ ಇರ್ಬೋದು. ಇದೆಲ್ಲದರ ಬಗ್ಗೆ ನಾವು ಎಲ್ಲಿಯೂ ಕೂಡ ಕೇವಲ ಥಿಯರಿಟಿಕಲ್ ಆಗಿ ಥಿಂಕ್ ಮಾಡೋದಿಲ್ಲ. ಈ CS ಕೋರ್ಸ್ ಏನಿದೆಯೋ ಇದು ಮಕ್ಕಳಿಗೆ ಇದರಲ್ಲಿ ಬರುವಂತಹ ಪ್ರಾಕ್ಟಿಕಲ್ ಅಪ್ರೋಚ್ಗಳನ್ನು ಕೂಡ ತಿಳಿಸ್ತದೆ. ಕರೆಕ್ಟ್.
ಅದರಲ್ಲಿ ವ್ಯತ್ಯಾಸಗಳೇನಂತ ಹೇಳಿದ್ರೆ ನಾವು ಯಾವ ಥರ ಆ ಪರೀಕ್ಷೆಗೆ ತಯಾರಾಗ್ತೇವೆ ಅದು ನಮಗೆ ಮುಖ್ಯವಾದಂಥದ್ದು. ಪರೀಕ್ಷೆಗೆ ತಯಾರಾಗಿ ಅಲ್ಲಿ ಬರುವಂಥ ಪ್ರಾಕ್ಟಿಕಲ್ ಅಪ್ರೋಚ್ಗಳನ್ನು ನಾವು ಬೆಳೆಸಿಕೊಳ್ಬೇಕಾದಂಥದ್ದು ನಮ್ಮ ಜವಾಬ್ದಾರಿ. ಹಾಗಾಗಿ ಒಂದು ವಿಷಯವನ್ನು ಥಿಯರಿ ಜಾಸ್ತಿ ಇದೆ, ಪ್ರಾಕ್ಟಿಕಲ್ ಜಾಸ್ತಿ ಇದೆ ಅನ್ನೋ ವಿಷಯಕ್ಕೆ ನಾನು CA ಮಾಡ್ತೇನೆ, CS ಮಾಡ್ತೇನೆ ಅಥವಾ CMA ಮಾಡ್ತೇನೆ ಅನ್ನೋದು ದೊಡ್ಡ ತಪ್ಪಾಗಬಹುದು ಅಂತ ನನ್ನ ಅನಿಸಿಕೆ. ಥಿಂಕ್ ಪಾಯಿಂಟ್ ತುಂಬ ಚೆನ್ನಾಗಿ ಹೇಳಿದ್ರು, ಅದನ್ನು ಸೀರಿಯಸ್ ಆಗಿ ನೋಟ್ ಮಾಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಸರ್, ಒಂದು ಇನ್ನು CS ಬರೋ ಮೊದಲು PUC ಬೇಸಿಕ್ ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ನೀವು ಹೇಳಿದ್ರು. ವಾಟ್ ಆರ್ ದಿ ಅದರ್ ಪ್ರೀ ರಿಕ್ವಿಸಿಟ್ಸ್ ಇವತ್ತು ರಿಕ್ವೈರ್ಮೆಂಟ್ ಒಂದು CS ವಿದ್ಯಾರ್ಥಿಗೆ ಅವನು ತಗೊಳ್ಳುವ ಮೊದಲು ಯಾವ ರೀತಿ ಅವನು ಮೊದಲೇ ಪ್ರಿಪೇರ್ ಆಗಿರಬೇಕು, ಆ ಕೋರ್ಸಿಗೆ ಸೂಟ್ ಆಗುವಂಥ ರಿಕ್ವೈರ್ಮೆಂಟ್? ಮೊದಲನೇದಾಗಿ ಒಬ್ಬ ವಿದ್ಯಾರ್ಥಿ ಅನ್ನಿಸ್ಕೊಳ್ಬೇಕಿದ್ರೆ ಅವನಿಗೆ ಬೇಕಾಗಿರುವಂಥದ್ದು ಲರ್ನಿಂಗ್ ಇನ್ಸ್ಟಿಂಕ್ಟ್. ಪಾಯಿಂಟ್. ಅವನು ಯಾವುದೇ ವಿಷಯವನ್ನು ಕಲಿತು ಅದರಲ್ಲಿ ಪಳಗ್ತಾನೆ ಅಂತಾದರೆ ಅವನಿಗೆ CS ಅನ್ನುವಂಥದ್ದು ದೊಡ್ಡ ವಿಷಯನೇ ಅಲ್ಲ, ಅಥವಾ CS ಅನ್ನು ಸಾಧಿಸುವಂಥದ್ದು ಅತ್ಯಂತ ಸುಲಭದ ಮಾರ್ಗ ಅಂತ ಹೇಳ್ತೇನೆ. ಎಲ್ಲಿಯವರೆಗೆ ಒಂದು ವಿದ್ಯಾರ್ಥಿಯಲ್ಲಿ ಆ ಕುತೂಹಲ ಅನ್ನೋದಿರುತ್ತದೋ, ಎಲ್ಲಿಯವರೆಗೆ ಒಂದು ಹೊಸ ವಿಚಾರವನ್ನು ತಿಳಿಸುವಂಥ ಆ ಆಸೆ ಅನ್ನುವಂಥದ್ದು ಏನಿರ್ತದೋ ಅಲ್ಲಿಯ ತನಕ ಅವನಿಗೆ CS ಮಾಡುವಂಥದ್ದು ದೊಡ್ಡ ಕಬ್ಬಿಣದ ಕಡಲೆ ಅನ್ನುವಂಥದ್ದು ಅನ್ನಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಬ್ಬ ವಿದ್ಯಾರ್ಥಿ ಅವನ ನಿತ್ಯ ಜೀವನದಲ್ಲಿಯೂ ಕೂಡ PUCಗೆ ಬಂದಾಕ್ಷಣ, ಆತ ವಾಣಿಜ್ಯ ವಿದ್ಯಾರ್ಥಿಯಾಗಿದ್ದರೆ PUCಗೆ ಬಂದಾಕ್ಷಣ ಬಿಸ್ನೆಸ್ ಸ್ಟಡೀಸ್, ಅಕೌಂಟ್ಸ್ ಈ ಥರ ಕೆಲವು ಸಬ್ಜೆಕ್ಟ್ಗಳಲ್ಲಿ ಅವನಿಗೆ ಇದಕ್ಕೆ ಬೇಕಾದಂಥ ಬೇಸಿಕ್ ನಾಲೆಜ್ಗಳು ಸಿಗ್ತಾ ಹೋಗ್ತದೆ. ಇಲ್ಲದಿದ್ದರೆ ಇವನೊಬ್ಬ ವಿಜ್ಞಾನದ ವಿದ್ಯಾರ್ಥಿಗಳು ಇಲ್ಲ ಕಲಾ ವಿದ್ಯಾರ್ಥಿಗಳು ಕೂಡ ಈ ಕೋರ್ಸಿಗೆ ಬರ್ಬೋದು. ಈ ಕೋರ್ಸ್ಗಳು ಖಾಲಿ ವಾಣಿಜ್ಯ ವಿಭಾಗಕ್ಕೆ ಸಂಬಂಧಪಟ್ಟವ್ರದ್ದು ಅನ್ನೋದಂಥದ್ದೇನಿಲ್ಲ. ವಿಜ್ಞಾನ ವಿಭಾಗ ಇರ್ಬೋದು, ಕಲಾ ವಿಭಾಗದವರು ಇರ್ಬೋದು, ಯಾರೂ ಬರ್ಬೋದು. ಹಾಗಾಗಿ ಅವರಲ್ಲಿ ಮುಖ್ಯವಾಗಿ ಬರಬೇಕಾದಂಥದ್ದು ಈ ಕಂಪನಿಗಳಿರ್ಬೋದು ಅಥವಾ ಇದಕ್ಕೆ ಸುತ್ತಮುತ್ತಲಿರುವಂಥ ಇಡೀ ನಮ್ಮ ವಿತ್ತೀಯ ಕ್ಷೇತ್ರ ಏನಿದೆ ಅದರ ಬಗೆಗಿನ ಪ್ರಚಲಿತ ಮಾಹಿತಿಗಳು ಅವನಲ್ಲಿದ್ದರೆ ಧಾರಾಳವಾಗಿ ಈ ಕೋರ್ಸನ್ನು ಮಾಡ್ಬೋದು. ವೆರಿ ಗುಡ್, ಭಾಳ ಚೆನ್ನಾಗಿ ಹೇಳಿದ್ರಿ. ಈ ಪಾಯಿಂಟ್ ನಾನು ಯಾಕೆ ಕೇಳಿದೆ ಅಂದರೆ, ಎಷ್ಟೋ ಜನ ವಿದ್ಯಾರ್ಥಿಗಳು ನಮ್ಮಲ್ಲಿ ಪ್ರಶ್ನೆಗಳನ್ನ ಕೇಳುವಾಗ ಕೆಲವರು ನಾನು ಅವ್ರಿಗೆ ಕೇಳೋದಿದೆ, ನೀವು ಕೋರ್ಸ್ಗಳನ್ನು ನಿಮ್ಮ ಇಷ್ಟದಲ್ಲಿ ತಗೊಳ್ತಾ ಇದ್ದೀರೋ ಯಾವುದೋ ಒಂದು ಒತ್ತಾಯಕ್ಕೆ ಮೇಲೆ ತಗೊಳ್ತಾ ಇದ್ದೀರೋ? ಇವತ್ತು ಕೆಲವು ವಿದ್ಯಾರ್ಥಿಗಳು ಸಂಖ್ಯೆ ಕಡಿಮೆ ಆಗಿದೆ, ಆದರೂ ಇದ್ದಾರೆ, ನಮ್ಮ ಫ್ರೆಂಡ್ಸ್ಗಳು ಆ ಕೋರ್ಸ್ ತೊಗೊಂಡಿದ್ದಾರೆ, ಪೇರೆಂಟ್ಸ್ CS ಮಾಡಿದ್ರು, ತಾವು ಆ CS ಫೀಲ್ಡು. ಈ ನಿರ್ಧಾರ ಕೂಡ ಎಷ್ಟು ಮಟ್ಟಿಗೆ ಸರಿ? ನಾವು ಪಿಯರ್ ಪ್ರೆಷರ್ ಅಂತ ಹೇಳ್ತೇವೆ. ಎಕ್ಸಾಕ್ಟ್ಲಿ, ಪಿಯರ್ ಪ್ರೆಷರ್. ಅವನು ತಗೊಂಡಂತ ಅದು PUC ವಿದ್ಯಾರ್ಥಿಗಳಲ್ಲಿ ಅತ್ಯಂತ ಸಹಜವಾದ ಭಾವ, ಅದು ಅವರ ಆ ಪ್ರಾಯದಿಂದ ಬರುವಂಥದ್ದು. ಆದರೆ ವಿದ್ಯಾರ್ಥಿಗಳಿಗೆ ಈಗ ಅವಕಾಶಗಳು ಹೆಚ್ಚಿವೆ. ಅಂತರ್ಜಾಲ ಬಂದಾದ ನಂತರ ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಬ್ಬ ವಿದ್ಯಾರ್ಥಿ ಕೇವಲ ಅವನ ಸರ್ಚ್ ಮಾಡಿದರೆ ಸಾಕು, ಅದನ್ನು ಹುಡುಕಿದ್ರೆ ಸಾಕು ಅಲ್ವಾ? ಆ ಇಡೀ ಕ್ಷೇತ್ರ ಯಾವ ಥರ ಇರ್ತದೆ, ಆ ಇಡೀ ಕ್ಷೇತ್ರದಲ್ಲಿ ಬಂದವರು ಯಾವ ಥರ ಕೆಲಸ ಮಾಡ್ತಾರೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿಗಳು ಆತನಿಗೆ ಸಿಗ್ತದೆ. ಹಾಗಾಗಿ ಒಬ್ಬ PUC ವಿದ್ಯಾರ್ಥಿ ಆತನ PUC ದಿನಗಳಲ್ಲೇ ಯಾವಾಗ ಇದರ ಬಗ್ಗೆ ಅರಿವುಗಳನ್ನು ಮೂಡಿಸ್ಕೊಳ್ತಾನೋ, ಕಾನ್ಷಿಯಸ್ನೆಸ್ ಅಂತ ನಾವು ಹೇಳ್ತೇವೆ, ಆ ಅರಿವನ್ನು ಮೂಡಿಸ್ಕೊಳ್ತಾನೋ, ಅದ್ರ ಬಗ್ಗೆ ಕುತೂಹಲವನ್ನು ಹುಟ್ಟಿಸ್ಕೊಳ್ತಾನೋ, ಕುತೂಹಲವನ್ನು ಯಾವತ್ತಿಗೂ ಕೂಡ ನಾವೇ ಹುಟ್ಟಿಸ್ಕೊಳ್ಬೇಕು. ಕರೆಕ್ಟ್. ಮತ್ತೆ ನಮ್ಮ ತಂದೆ ತಾಯಿಗಳಿಗೆ ನಾವು ಅದ್ರ ಬಗ್ಗೆ ಹೇಳ್ಬೋದು, ಈ ಥರದ್ದೊಂದು ಕ್ಷೇತ್ರ ಇದೆ, ಈ ಥರದ್ದು ನಾನು ಮಾಡಲಿಕ್ಕೆ ಇಷ್ಟಪಡ್ತೇನೆ ಅಂತ. ಆಗ ನಮ್ಮ ತಂದೆ ತಾಯಿಗಳು ಅದಕ್ಕೆ ಬೇಕಾದಂಥ ಪ್ರೋತ್ಸಾಹವನ್ನು ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಪಿಯರ್ ಪ್ರೆಷರ್ಗಿಂತವೋ ಅಥವಾ ಸಾಮಾಜಿಕವಾಗಿ ಬರುವಂಥ ಅನಿಸಿಕೆಗಳ ಬದಲಿಗೆ ನಮ್ಮದೇ ಆದಂಥ ಕುತೂಹಲವನ್ನು ಹುಟ್ಟಿಸ್ಕೊಂಡು ಈ ಕೋರ್ಸ್ಗೆ ಬರುವಂಥದ್ದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಪ್ರೊಫೆಷ್ನಲ್ ಕೋರ್ಸ್ಗಳು ಮಾಡುವಾಗ ಇದೆಲ್ಲ ಮಾಹಿತಿಗಳು ಅತಿ ಮುಖ್ಯ ಅಂತ ಹೇಳೋಕ್ಕೋಸ್ಕರ ನಾನು ಈ ಪ್ರಶ್ನೆಯನ್ನು ಕೇಳಿದೆ. ಸರ್, ಕಮಿಂಗ್ ಟು ದ ಟಾಪಿಕ್, ಈಗ CS ಅಲ್ಲಿ ಮೊದಲನೇ ಹಂತದಲ್ಲಿ ಬರುವಂಥದ್ದು CSEET ಹೌದು ಅಲ್ವಾ? ಸೊ ಇದು CSEET ಅಂದರೆ ಏನು, ಇದರಲ್ಲಿ ಎಷ್ಟು ಪೇಪರ್ಸ್ಗಳಿದೆ, ಇದರ ಪಾಸಿಂಗ್ ಮಾರ್ಕ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ? CSEET ಅನ್ನುವಂಥದ್ದು ಇಡೀ CS ಕೋರ್ಸಿನಲ್ಲಿ ಇರುವಂಥ ಅತ್ಯಂತ ಸರಳವಾದಂಥ ಪರೀಕ್ಷೆ. ಓಕೆ. ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಈ ಕೋರ್ಸಿನ ಲಾಭವನ್ನು ಪಡಿಬೇಕು ಅನ್ನೋದಕ್ಕೋಸ್ಕರ ICSIನವರು ಅತ್ಯಂತ ಸರಳವಾದಂಥ ಒಂದು ಪರೀಕ್ಷಾ ಪದ್ಧತಿಯನ್ನು CSEET ಮುಖಾಂತರ ಪ್ರಚಲಿತಕ್ಕೆ ತಂದಿದ್ದಾರೆ. ಇದರಲ್ಲಿ 4 ವಿಭಾಗಗಳಿದೆ. CSEETಯಲ್ಲಿ 4 ವಿಭಾಗಗಳು, 200 ಮಾರ್ಕಿನ ಈ ಟಿಕ್ಕಿಂಗ್ ಬೇಸ್ಡ್ MCQ ಪರೀಕ್ಷೆ ಅಂತ ನಾವು ಹೇಳ್ತೇವೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ. 200 ಮಾರ್ಕಿನ ಪರೀಕ್ಷೆಗಳು. ಈ 200 ಮಾರ್ಕಿನಲ್ಲಿ ಮೊದಲನೇ 50 ಮಾರ್ಕ್ಗಳು ಬಿಸ್ನೆಸ್ ಲಾ ಅಂತ ಹೇಳಿದ್ರೆ ನಮ್ಮ ದಿನನಿತ್ಯ ನಾವು ನೋಡುವಂಥ ಕೆಲವು ಕಾನೂನುಗಳು, ಅದೇ ರೀತಿ ಲಾಜಿಕಲ್ ರೀಸನಿಂಗ್ ಅನ್ನುವಂಥದ್ದು. ಈ ಒಗಟುಗಳನ್ನು ಮಕ್ಕಳು ಸಣ್ಣದ್ರಿಂದಲೂ ಅದರ ಬಗ್ಗೆ ಹವ್ಯಾಸ ಬೆಳೆಸ್ಕೊಳ್ತಿರ್ತಾರೆ. ಹಾಗಾಗಿ ಈ ಒಗಟುಗಳ ಮೇಲೆ ಆಧಾರದಲ್ಲೇ ಒಂದು ಪರೀಕ್ಷೆ ನಡೆಸುವಂಥದ್ದು, ಇದು 1ನೇ ಪಾರ್ಟ್. ಅದರಲ್ಲಿ 2ನೇ ಬರುವಂಥದ್ದು ನಮ್ಮ ಇಕನಾಮಿಕ್ಸ್. ನಾವು ಮುಖ್ಯವಾಗಿ ಅರ್ಥಶಾಸ್ತ್ರದ ಬಗ್ಗೆ ಒಬ್ಬ ಮಗುವಿಗೆ ಜ್ಞಾನ ಇರಬೇಕು ಅನ್ನೋದಕ್ಕೋಸ್ಕರ ಅರ್ಥಶಾಸ್ತ್ರದ ಕೆಲವು ವಿಚಾರಗಳು, ಅದೇ ರೀತಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗಳಿಗೆ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೆಗಳು, ಹಾಗೆ ಕರೆಂಟ್ ಅಫೇರ್ಸ್, ಪ್ರಚಲಿತದಲ್ಲಿ ಈ ಬಿಸ್ನೆಸ್ ವರ್ಲ್ಡ್ನಲ್ಲಿ ಏನೆಲ್ಲ ನಡೀತಾ ಇದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ಬೋದು, ರಾಷ್ಟ್ರೀಯ ಮಟ್ಟದಲ್ಲಿ ಇರ್ಬೋದು, ಅಥವಾ ನಮ್ಮ ದಿನನಿತ್ಯದ ವಿಷಯಗಳಲ್ಲಿ ಇರ್ಬೋದು.
ಒಂದು ಮಗು CS ಆಗಬೇಕಿದ್ರೆ ಏನೆಲ್ಲ ತಿಳ್ಕೊಳ್ಬೇಕು ಅಲ್ವಾ? ಅದಕ್ಕೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನು ಪೂರಕವಾಗಿ ಈ ಪರೀಕ್ಷೆಯನ್ನು ನಡೆಸ್ತಾ ಇದೆ. ಫ್ಯಾಂಟಾಸ್ಟಿಕ್. ಇದರಲ್ಲಿ 200 ಮಾರ್ಕ್ಗಳಲ್ಲಿ ಒಂದು ಮಗು 50% ಮಾರ್ಕ್ ತೆಗಿಬೇಕು ಅಂತ ಹೇಳಿದ್ರೆ 100 ಮಾರ್ಕ್. ಆದರೆ ಪ್ರತಿ ಪೇಪರಲ್ಲಿ 4 ಪೇಪರಲ್ಲಿಯೂ ಕೂಡ 40% ಮಾರ್ಕ್ಗಳು ಬರಬೇಕು ಅನ್ನೋದು ಇನ್ಸ್ಟಿಟ್ಯೂಟಿನ ರೂಲ್ಸ್. ಇದಕ್ಕೆ ಒಂದು ಮಗು 1000 ರೂಪಾಯಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಆನ್ಲೈನ್ ಪ್ರೊಸೆಸ್ ಇದೆಲ್ಲವೂ ಕೂಡ ಆನ್ಲೈನ್ ನಡೀತದೆ. 1000 ರೂಪಾಯಿಗಳ ರಿಜಿಸ್ಟ್ರೇಷನ್ ನಡೀತದೆ. ಅದರ ನಂತರ ವರ್ಷದಲ್ಲಿ 4 ಸಲ ಈ ಪರೀಕ್ಷೆಗಳು ನಡೀತದೆ. ಯಾವಾಗೆಲ್ಲ ಹೆಚ್ಚಾಗಿ ಮೇ ತಿಂಗಳಲ್ಲಿ ಕೊರೋನಾ ಬಂದದ್ರಿಂದ ಕೆಲವು ಆಚೀಚೆ ಬದಲಾವಣೆಗಳು ನಡೆದಿದೆ. ಆದರೂ ಕೂಡ ಮೇ ತಿಂಗಳಲ್ಲಿ, ಜುಲೈ ತಿಂಗಳಲ್ಲಿ, ನವೆಂಬರ್ ತಿಂಗಳಲ್ಲಿ, ಅದರ ನಂತರ ಮಧ್ಯದಲ್ಲಿ ಸೆಪ್ಟೆಂಬರಲ್ಲಿ ಒಮ್ಮೆ. ಸೊ ಈ ವರ್ಷದಲ್ಲಿ 4 ಬಾರಿ 1 ತಿಂಗಳ ಅಂತರದಲ್ಲಿ ಈ ಪರೀಕ್ಷೆಗಳನ್ನು ನಡೆಸ್ತದೆ. ಒಂದೇ ತಿಂಗಳ ಒಳಗೆ ಅದರ ಫಲಿತಾಂಶವೂ ಬರುತ್ತದೆ. ಅದರ ನಂತರ ಬರುವಂಥ ಎಕ್ಸಾಮಿಗೆ ಒಬ್ಬ ಮಗು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಸರ್, ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳಿದ್ರಿ. ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆಯಾ? ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ಗಳು ಇಲ್ಲ. CSET ಹಂತದಲ್ಲಿ ಇಲ್ಲ. ಅದರ ನಂತರದ ಹಂತಗಳಲ್ಲಿ ಅವರಿಗೆ ಕೆಲವು ಪರೀಕ್ಷೆಗಳಲ್ಲಿ ಬರ್ತದೆ. ಓಕೆ. ಇದರಲ್ಲಿ ಸರ್ ಇಂಡಿಯಾ ಲೆವೆಲಲ್ಲಿ ಪಾಸ್ ಪರ್ಸೆಂಟೇಜ್ ಎಷ್ಟಿದೆ CSET ಅಲ್ಲಿ? ಚೆನ್ನಾಗಿರ್ಬೋದು. ಈ ಇತ್ತೀಚಿನ ದಿನಗಳಲ್ಲಿ ಒಳ್ಳೆಯ ಪ್ರತಿಶತ ಪರ್ಸೆಂಟೇಜ್ಗಳನ್ನು ಕೊಡ್ತಾ ಇದ್ದಾರೆ. ಒಂದು ವಿಚಾರವನ್ನು ನಾನು ಇಲ್ಲಿ ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಪಾಸ್ ಪರ್ಸೆಂಟೇಜ್ ಅನ್ನು ಹಿಡಿದುಕೊಂಡು ನಾವು ಈ ಪ್ರೊಫೆಷನಲ್ ಕೋರ್ಸ್ಗಳಿಗೆ ಬರುವುದು ಸರಿಯಾ ಅನ್ನೋ ಪ್ರಶ್ನೆ. ನೀವು ಕೇಳಿದ್ದಕ್ಕೆ ನಾನು ಹೇಳ್ತಾ ಇಲ್ಲ, ಆದರೂ ಕೂಡ ಒಂದು ಮಾತು. ಯಾಕೆಂತ ಹೇಳಿದರೆ ಹೆಚ್ಚಿನದ್ದಾಗಿ CA, CS, CMA ಇಂಥ ಪ್ರೊಫೆಷನಲ್ ಕೋರ್ಸ್ಗಳನ್ನು ಆಯ್ಕೆ ಮಾಡುವಾಗ ಪ್ರತಿಯೊಬ್ಬರು ಕೂಡ ಪಾಸ್ ಪರ್ಸೆಂಟೇಜ್ ಅನ್ನೋ ವಿಷಯವನ್ನು ಮಾತಾಡ್ತಾರೆ. ಇದನ್ನು ಪಾಸ್ ಪರ್ಸೆಂಟೇಜಿನ ವಿಚಾರವಾಗಿ ಅಳಿಯುವಂಥ ದೊಡ್ಡ ತಪ್ಪಾಗ್ತದೆ. ಯಾಕಂತ ಹೇಳಿದರೆ ಒಂದು ವಿದ್ಯಾರ್ಥಿಯಲ್ಲಿ ಪ್ರತಿಭೆ ಉಂಟು ಅಂತ ಆದರೆ ಇದರ ಬಗ್ಗೆ ಅವ ಚಿಂತೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಇನ್ಸ್ಟಿಟ್ಯೂಟ್ಗಳು ಅದರ ಆ ಲೆವೆಲ್ ಆಫ್ ನಾಲೆಜ್ ಅನ್ನು ಬಿಲ್ಡ್ ಮಾಡ್ತಿದೆ ಹೊರತು ಪಾಸಿಂಗ್ ಪರ್ಸೆಂಟೇಜ್ಗಳ ಬಗ್ಗೆ ಯಾವತ್ತಿಗೂ ಕೂಡ ಇನ್ಸ್ಟಿಟ್ಯೂಟ್ ಅದರ ಬೇಸಿಸಲ್ಲಿ ಪರೀಕ್ಷೆಗಳನ್ನು ನಡೆಸುವುದಿಲ್ಲ. ಹಾಗೆ ಇದಕ್ಕೂ ಕೂಡ 25ರಿಂದ 30% ತನಕದ್ದು ಪಾಸಿಂಗ್ ಪರ್ಸೆಂಟೇಜ್ ಇವತ್ತಿಗೂ ಕೂಡ ಇದೆ. ಎಸ್ ವಿದ್ಯಾರ್ಥಿಗಳೇ, ನೀವು CSET ಅಂದರೆ ಪ್ರಥಮ ಹಂತದ ಒಂದು ಆಬ್ಸ್ಟಕಲ್ ಏನಿದೆ ಅದರ ಬಗ್ಗೆ ಅವರು ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ನೆಕ್ಸ್ಟ್ ಅವರು ಹೋಗುವಂಥದ್ದು CS ಎಕ್ಸಿಕ್ಯೂಟಿವ್. ಐ ಫೀಲ್ ದಟ್ ಈಸ್ ವೇರ್ ದ ರಿಯಲ್ ಟೆಸ್ಟ್ ಸ್ಟಾರ್ಟ್ಸ್. ಖಂಡಿತ ಒಂದು CS ಇದು ರಿಯಲ್ ಟೆಸ್ಟ್ ಸ್ಟಾರ್ಟ್ ಆಗೋದು ಇಲ್ಲಿ. ಖಂಡಿತ. ಸೊ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಎಷ್ಟು ಗ್ರೂಪ್ ಇದೆ, ಎಷ್ಟು ಪೇಪರ್ಸ್ಗಳಿದೆ, ಅದೇ ರೀತಿ ಅದರದ್ದೇ ಆದಂಥ ಪಾಸ್ ಪರ್ಸೆಂಟೇಜು, ಓವರ್ ಆಲ್ ನಮ್ಮ ಮಾರ್ಕ್ಸ್ ಎಲ್ಲ ಹೇಗೆ ಕಾಂಪೊನೆಂಟ್ ಡಿಸ್ಟ್ರಿಬ್ಯೂಟ್ ಆಗಿದೆ? CS ಎಕ್ಸಿಕ್ಯೂಟಿವ್ ಹಂತದಲ್ಲಿ ಒಬ್ಬ ವಿದ್ಯಾರ್ಥಿ 8 ಪರೀಕ್ಷೆಗಳನ್ನು ಬರೀಬೇಕಾಗ್ತದೆ. 8 ಪೇಪರ್ಗಳು ಅಂತ ಹೇಳ್ಬೋದು. ಟೋಟಲ್ 8 ವಿಚಾರಗಳಲ್ಲಿ ಪರೀಕ್ಷೆಗಳನ್ನು ಬರೀಬೇಕು. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಇನ್ಸ್ಟಿಟ್ಯೂಟ್ ಇದನ್ನು 2 ವಿಭಾಗವಾಗಿ ವಿಂಗಡಿಸ್ತದೆ. ನಾವು ಗ್ರೂಪ್ ಮಾಡ್ಯೂಲ್ಸ್ ಅಂತ ಹೇಳ್ತೇವೆ. ನಮ್ಮ ಪರೀಕ್ಷಾಂಗ ದೃಷ್ಟಿಯಿಂದ ನೋಡೋದಿದ್ರೆ ಇದನ್ನು ಮಾಡ್ಯೂಲ್ಸ್ ಅಂತ ಹೇಳ್ತೇವೆ. ಇದರಲ್ಲಿ 2 ವಿಭಾಗಗಳು, ಮಾಡ್ಯೂಲ್ 1, ಮಾಡ್ಯೂಲ್ 2. ವಿದ್ಯಾರ್ಥಿಗಳು 2 ಒಟ್ಟಿಗೆ ತಗೊಳ್ಬಹುದು, ಇಲ್ಲದಿದ್ರೆ ಹಂತ ಹಂತವಾಗಿ ಒಂದನ್ನು ಮುಗಿಸ್ಕೊಂಡು ಇನ್ನೊಂದು ಮುಗಿಸ್ಕೊಳ್ಬಹುದು. ಈ 2 ಮಾಡ್ಯೂಲ್ಗಳಲ್ಲಿ 2 ತಂಡಗಳಲ್ಲಿ 4 ಪರೀಕ್ಷೆಗಳು ನಡೀತದೆ. 4 ನಾವು ಕಾನೂನಿನ ರೀತ್ಯ ಮಾತಾಡಬೇಕಿದ್ರೆ, ಕಾನೂನಿನ ಭಾಷೆಯಲ್ಲಿ ಹೇಳಬೇಕಿದ್ರೆ ಪ್ರಥಮ ಪರೀಕ್ಷೆ ಜುರಿಸ್ಪ್ರುಡೆನ್ಸ್ ಅನ್ನೋ ಪೇಪರಲ್ಲಿ ನಡೀತದೆ. ಜುರಿಸ್ಪ್ರುಡೆನ್ಸ್ ಅನ್ನುವಂಥದ್ದು ಒಂದು ಕಾನೂನಿನ ಹಿನ್ನೆಲೆಯನ್ನು, ಕಾನೂನಿನ ಮಹತ್ವವನ್ನು, ಅದೇ ರೀತಿ ಕಾನೂನಲ್ಲಿ ಇರುವಂಥ ಬೇರೆ ಬೇರೆ ಅಂಗಗಳನ್ನು ತಿಳಿಸುವಂಥ ಒಂದು ವಿಷಯ. ಹಾಗಾಗಿ ಒಂದು ವಿದ್ಯಾರ್ಥಿಗೆ ಕಾನೂನಿನ ಸಂಪೂರ್ಣ ಪರಿಚಯವನ್ನು ಜುರಿಸ್ಪ್ರುಡೆನ್ಸ್ ಪೇಪರ್ ಕೊಡ್ತದೆ. ನಾನು ಯಾಕೆ ವಿಷಯಗಳ ಬಗ್ಗೆ ಮಾತಾಡ್ತೇನೆ ಅಂತ ಹೇಳಿದರೆ, ಈ ಕೋರ್ಸ್ ಏನು ಅಂಥದ್ದು ಮಕ್ಕಳಿಗೆ ಗೊತ್ತಾಗಬೇಕು. ಹಾಗಾಗಿ ಇದರಲ್ಲಿ ಬರುವಂಥ ವಿಷಯಗಳ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗಾಗಿ ಪ್ರಥಮ ಪರೀಕ್ಷೆ ಯಾವತ್ತಿಗೂ ಕೂಡ ಕಾನೂನಿನ ಪರಿಚಯದ ಬಗ್ಗೆ ಇರ್ತದೆ. 2ನೇದು ಕಂಪನಿ ಲಾ. ಒಬ್ಬ ಕಂಪನಿ ಸೆಕ್ರೆಟರಿ ಆಗಬೇಕಿದ್ರೆ ಅಥವಾ ಕಂಪನಿ ಸೆಕ್ರೆಟರಿಯ ಮುಂದಿನ ಭವಿಷ್ಯ ಏನಿದ್ರು ಕೂಡ ಕಂಪನಿ ಲಾ ಮೇಲೆ ನಿರ್ಧಾರವಾಗುತ್ತೆ. ಹಾಗಾಗಿ ಒಬ್ಬ ಕಂಪನಿ ಸೆಕ್ರೆಟರಿ ವಿದ್ಯಾರ್ಥಿಗೆ ಕಂಪನಿಯ ಸಂಪೂರ್ಣ ಮಾಹಿತಿ ಇರಬೇಕು ಅನ್ನೋದಕ್ಕೋಸ್ಕರ ಕಂಪನಿ ಲಾ ಪೇಪರನ್ನು 100 ಮಾರ್ಕಿಗೆ ಇಟ್ಟಿದ್ದಾರೆ. ಅದರ ನಂತರ ಬರುವಂಥದ್ದು ನಾವು ಜ್ಞಾನ ಒಂದು ವಿಷಯವಾರು ಚಿಂತನೆ ಮಾಡುವಾಗ ಆ ಪರ್ಟಿಕ್ಯುಲರ್ ಕೋರ್ಸಿಂದ ಬರಬಹುದಾದಂಥ ನಮ್ಮ ಆದಾಯವನ್ನು ಕೂಡ ಚಿಂತನೆ ಮಾಡಬೇಕು. ಹಾಗಾಗಿ CS ಎಕ್ಸಿಕ್ಯೂಟಿವ್ ಹಂತದಲ್ಲಿ ಒಂದು ಸೆಟ್ಟಿಂಗ್ ಅಪ್ ಆಫ್ ಬಿಸ್ನೆಸ್ ಅನ್ನುವ ಪೇಪರ್ ಕೊಟ್ಟಿದ್ದಾರೆ. ಈ ವಿಷಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಒಬ್ಬ ಕಂಪನಿ ಸೆಕ್ರೆಟರಿ ಆದ ನಂತರ ಯಾವ ಥರ ಅವನ ರೆವೆನ್ಯೂಗಳನ್ನು ಜನರೇಟ್ ಮಾಡಬಹುದು, ಯಾವ ಥರ ಅವನ ಬೆಳವಣಿಗೆ ಇರ್ತದೆ, ಅದಕ್ಕೆ ಪೂರಕವಾದಂಥ ಒಂದು ಪೇಪರನ್ನು ನಮಗೆ ಪರೀಕ್ಷಾ ದೃಷ್ಟಿಯಿಂದಲೂ ಕೊಟ್ಟಿದ್ದಾರೆ, ಹಾಗೆ ಭವಿಷ್ಯದ ದೃಷ್ಟಿಯಿಂದಲೂ ಕೊಟ್ಟಿದ್ದಾರೆ. ಅದರ ನಂತರ ಬರುವಂಥದ್ದು ಆದಾಯ ತೆರಿಗೆ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್. ಇದರ 2ರ ಬಗ್ಗೆ ಒಂದು ಪೇಪರ್. ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ 3 ಪೇಪರ್ಗಳು ನಾವು ಬರೆಯುವಂಥದ್ದು, 100 ಮಾರ್ಕಿಗೆ ಬರೆಯುವಂಥದ್ದು. ಮಾಡ್ಯೂಲ್ 1 ಬಗ್ಗೆ ಹೇಳ್ತಾ ಇದ್ದೇನೆ. 3 ಪೇಪರ್ಗಳನ್ನು ಬರೆಯುವಂಥದ್ದು ಡಿಸ್ಕ್ರಿಪ್ಟಿವ್. 100 ಮಾರ್ಕಿನ ಪರೀಕ್ಷೆಗಳಿರ್ತದೆ. 100 ಮಾರ್ಕಿಗಳನ್ನು ನಾವು ಬರೀಬೇಕು. 3 ಗಂಟೆಯ ಪರೀಕ್ಷೆ. 3 ಗಂಟೆಯ ಪರೀಕ್ಷೆಯಲ್ಲಿ 100 ಮಾರ್ಕಿಗೆ ಸಂಬಂಧಪಟ್ಟ ಉತ್ತರಗಳನ್ನು ಬರೀಬೇಕು.
ಆದರೆ ಆ ಆದಾಯ ತೆರಿಗೆಯ ಪತ್ರಿಕೆ ಏನಿದೆಯೋ ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರ್ತದೆ. 100 ಮಾರ್ಕ್ಗಳ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ವಿತ್ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರ್ತದೆ ಅಲ್ಲಿ ಇರ್ತದೆ. ಈ 4 ಪೇಪರ್ಗಳನ್ನು ವಿದ್ಯಾರ್ಥಿ ಬರೀಬೇಕು. ಒಂದು ಸಿಂಗಲ್ ಸಿಟ್ಟಿಂಗ್ ಅಲ್ಲಿ ಈ 4 ಪೇಪರ್ಗಳನ್ನು ಮುಗಿಸ್ಕೊಳ್ಬೇಕು. ಅದೇ ರೀತಿ 2ನೇ ಮಾಡ್ಯೂಲಿಗೆ ಹೋಗುತ್ತಿದ್ರೆ ಅಲ್ಲಿ ನಮಗೆ ಬರುವಂತದ್ದು ಒಂದು ಇಲ್ಲಿ ಟೋಟಲ್ 400 ಮಾರ್ಕ್ಸ್, ಟೋಟಲ್ 400 100 ಮಾರ್ಕಿನ ಈಚ್ ಪೇಪರ್, ಟೋಟಲ್ 400 ಮಾರ್ಕ್ಸ್ ಬರ್ತದೆ. ಅದೇ ರೀತಿ 2ನೇ ಮಾಡ್ಯೂಲಲ್ಲೂ ಕೂಡ 400 ಮಾರ್ಕ್ಸಿನ 4 ಪೇಪರ್ಗಳಿದೆ. ಅಲ್ಲಿ ಪ್ರಥಮ ಪೇಪರ್ ಬಂದು ಕಾರ್ಪೊರೇಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ವಿದ್ಯಾರ್ಥಿಗಳು ಬಿಕಾಮ್ ಅಲ್ಲಿ ಇಲ್ಲ ಅವರ PUC ದಿನಗಳಲ್ಲಿ ಅಕೌಂಟ್ಸ್ ಅಂತ ಏನು ಕಲಿತಾರೋ, ಅದೇ ರೀತಿ ಫಿನಾನ್ಸ್ ಮ್ಯಾನೇಜ್ಮೆಂಟ್ ಅಂತ ಏನು ಕಲಿತಾರೋ, ಆ ಎರಡೂ ವಿಚಾರವನ್ನು ಒಂದು ಪರೀಕ್ಷೆಯಾಗಿ ಕೊಡ್ತಾರೆ. ಇದು ಕೂಡ ಟಿಕಿಂಗ್ ಪೇಪರ್ ಆಗಿರ್ತದೆ. ಮಕ್ಕಳು ಯಾವುದೂ ಕೂಡ ಬರೀಲಿಕ್ಕೆ ಇರುವುದಿಲ್ಲ. ಇದರಲ್ಲಿ ಕೂಡ ಟಿಕಿಂಗ್ ಪೇಪರ್, ನೆಗೆಟಿವ್ ಮಾರ್ಕ್ಸ್ ವಿತ್ ನೆಗೆಟಿವ್ ಮಾರ್ಕ್ಸ್. 4ನೇ ಪೇಪರ್ 2ನೇ ಮಾಡ್ಯೂಲ್ನ 2ನೇ ಪೇಪರ್ ಸೆಕ್ಯೂರಿಟಿ ಲಾ. ನಮ್ಮ ಷೇರು ಮಾರ್ಕೆಟಿನ ಇಡೀ ಪರಿಚಯವನ್ನು ವಿದ್ಯಾರ್ಥಿಗಳಿಗೆ ಮಾಡುವಂಥ ಪೇಪರ್. ಒಬ್ಬ ಕಂಪನಿ ಸೆಕ್ರೆಟರಿ ಆದ ನಂತರ ಅವನಿಗೆ ಷೇರು ಮಾರ್ಕೆಟಲ್ಲಿಯೂ ಕೂಡ ಒಳ್ಳೆಯ ಉದ್ಯೋಗ ಅವಕಾಶಗಳಿದೆ. ಷೇರು ಮಾರ್ಕೆಟಿಗೆ ಸಂಬಂಧಪಟ್ಟ ಹಾಗೆ ನಾವು ಸೆಬಿ ಅಂತ ಏನು ಹೇಳ್ತೇವೆ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಂಥ ವಿವಿಧ ಉದ್ಯೋಗ ಅವಕಾಶಗಳಿದೆ. ಹಾಗೆ ಒಂದು ಕಂಪನಿ ಬೆಳೀತಾ ಅದು ನಾಳೆ ಶೇರ್ ಮಾರ್ಕೆಟಿಗೆ ಬರ್ತದೆ. ಆ ಕಂಪನಿಯನ್ನು ಹೇಗೆ ನಡೆಸಬೇಕಾ ಅದರ ಮಾಹಿತಿ ಕೂಡ ಒಬ್ಬ ಕಂಪನಿ ಸೆಕ್ರೆಟರಿಗೆ ಇರಬೇಕು. ಅದಕ್ಕೋಸ್ಕರ ಈ ಪೇಪರನ್ನು ಇಟ್ಟಿದ್ದಾರೆ. 3ನೇದಾಗಿ ಬರುವಂಥದ್ದು ಇಕನಾಮಿಕ್, ಬಿಸ್ನೆಸ್, ಕಮರ್ಷಿಯಲ್ ಲಾಸ್ ಅಂತ. ಇದು ಕೂಡ ನಮ್ಮ ಈ ವಿತ್ತೀಯ ಕ್ಷೇತ್ರದಲ್ಲಿರುವಂಥ ಅತ್ಯಂತ ಪ್ರಮುಖವಾದಂಥ ಒಂದು 30 ಕಾನೂನುಗಳ ಒಂದು ಪೇಪರ್. ಆ 30 ಕಾನೂನುಗಳನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಮಕ್ಕಳಿಗೆ ಇದರ ಮೂಲಕ ತಿಳಿಸ್ತಾರೆ. ಹಾಗೆ 4ನೇ ಪೇಪರ್ ಬಂದು ಫೈನಾನ್ಷಿಯಲ್ ಆ್ಯಂಡ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್. ಇದು ಒಂದು ಕಂಪನಿಯನ್ನು ನಡೆಸಲಿಕ್ಕೋಸ್ಕರ ನಮಗೆ ಬೇಕಾದಂಥ ಕೆಲವು ಸ್ಕಿಲ್ಗಳನ್ನು ಈ ಪೇಪರ್ ತಿಳಿಸ್ಕೊಡ್ತದೆ. ಇಲ್ಲಿ ಫೈನಾನ್ಷಿಯಲ್ ಆ್ಯಂಡ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಪೇಪರ್ ಏನಿದೆಯೋ ಅದು ಕೂಡ ಟಿಕಿಂಗ್ ಪೇಪರ್. ಅದು ಕೂಡ MCQ ಬೇಸ್ಡ್ ಆಗಿ ಬರುವಂಥ ಪೇಪರ್. ಸೊ 2 MCQ 2 ಡಿಸ್ಕ್ರಿಪ್ಟಿವ್. 2 MCQ 2 ಡಿಸ್ಕ್ರಿಪ್ಟಿವ್. ಇದು 2ನೇ ಮಾಡ್ಯೂಲಲ್ಲಿ ಬರುವಂಥದ್ದು. ಕರೆಕ್ಟ್. ಸೊ ಹಾಗಾಗಿ ಒಟ್ಟಿನಲ್ಲಿ 8 ವಿಷಯಗಳು, 8 ವಿಷಯದಲ್ಲಿ 3 ಟಿಕ್ಕಿಂಗ್ ಪೇಪರ್, 5 ಡಿಸ್ಕ್ರಿಪ್ಟಿವ್ ಪೇಪರ್ಗಳು. ಕರೆಕ್ಟ್, ಎಕ್ಸಾಕ್ಟ್. ಸೊ ಟೋಟಲ್ ಆಗಿ 800 ಮಾರ್ಕ್ಗಳಲ್ಲಿ 8 ಪೇಪರ್ಗಳನ್ನು ಇದು ಮಾಡಲಾಗಿದೆ. ಹೌದು, ಟೋಟಲ್ ಆಗಿ 800 ಮಾರ್ಕ್ಗಳಲ್ಲಿ ವಿದ್ಯಾರ್ಥಿ 2 ಗ್ರೂಪ್ಗಳನ್ನು ಬರೆದಿದ್ರೆ ವಿದ್ಯಾರ್ಥಿಗೆ ಬರುವಂಥದ್ದು 400 ಮಾರ್ಕ್ ಮಿನಿಮಮ್ ಆಗಿ ಸಿಗಲೇಬೇಕು. ಓಕೆ. ಅದೇ ರೀತಿ ಪ್ರತಿಯೊಂದು ವಿಷಯದಲ್ಲೂ ಕೂಡ 40+ ಮಾರ್ಕ್ಗಳು ಬೇಕು. 40%ಕ್ಕಿಂತ ಜಾಸ್ತಿ ಮಾರ್ಕ್ ಇರಲೇಬೇಕು. ಇದು ಪರೀಕ್ಷೆಯನ್ನು ಕ್ಲಿಯರ್ ಮಾಡಿಕೊಳ್ಳುವಂಥ ವಿಧಾನ. ಓಕೆ, ಹೇಗೆ ಮಾಡಬಹುದು ಅನ್ನೋದು. ಕೆಲವು ಎಕ್ಸಂಪ್ಷನ್ಸ್ ಅಂತ ಬರ್ತದೆ ಮಧ್ಯೆ, ಇದರಲ್ಲೂ ಇದೆಯಾ? CS ಅಲ್ಲೂ ಕೂಡ ಎಕ್ಸಂಪ್ಷನ್ ಇದೆ. ಅದೇ 60 ಮಾರ್ಕ್ಗಿಂತ ಜಾಸ್ತಿ ಒಂದು ಪೇಪರ್ ಅಲ್ಲಿ ಸಿಕ್ಕಿದೆ ಅಂತ ಆದ್ರೆ ಆ ವಿದ್ಯಾರ್ಥಿ ಮುಂದಿನ 3 ಅಟೆಂಪ್ಟ್ಗಳಿಗೆ ಆ ವಿಷಯವನ್ನು ಬರಿಬೇಕಂತಿಲ್ಲ. ಅದು 60ರ ಮೇಲೆ, ಅದು 60ರ ಮೇಲೆ ಬರಬೇಕು. ಜೊತೆಗೆ ಇತರ ವಿಷಯಗಳಲ್ಲಿ 30ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು. ಕರೆಕ್ಟ್. ಒಂದು ಗ್ರೂಪಲ್ಲಿ ಬೇರೆ ವಿಷಯಗಳಲ್ಲಿ 30ಕ್ಕಿಂತ ಹೆಚ್ಚಿನ ಅಂಕ, ಒಂದು ಪೇಪರಲ್ಲಿ 60ಕ್ಕಿಂತ ಹೆಚ್ಚಿನ ಅಂಕ ಬಂದಿದ್ರೆ ಆ ಪೇಪರನ್ನು ಎಕ್ಸಂಪ್ಷನ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಕರೆಕ್ಟ್. ಓಕೆ. ಅದಕ್ಕೆ ಕೆಲವು ರೂಲ್ಸ್ಗಳು ಆಗಾಗ ಚೇಂಜ್ ಆಗ್ತಾ ಇರ್ತದೆ. ಹಾಗಾಗಿ ಈಗ ಪ್ರಚಲಿತದಲ್ಲಿರುವಂಥ ವಿಷಯಗಳು ಈ ಥರ ಇದೆ. ಓಕೆ. ಸೊ ವಿದ್ಯಾರ್ಥಿಗಳೇ, ನಾವು 2 ಮಾಡ್ಯೂಲ್ಗಳಲ್ಲಿ ಅವರು ಭಾಳ ಚೆನ್ನಾಗಿ ಒಳ್ಳೆ ಬ್ರೀಫ್ ಆಗಿ ಒಂದು ಪೇಪರ್ಗಳ ಹೆಸರು, ಅದರಲ್ಲಿ ಮಾರ್ಕ್ಸ್ಗಳು, ಡಿಸ್ಕ್ರಿಪ್ಟಿವ್, MCQs ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸೊ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಅಂತ ಹೇಳ್ಬೋದು. ಹೌದು. ಸೊ ಇದರ ನಂತರ ಬರುವಂಥದ್ದು CS ಪ್ರೊಫೆಷನಲ್. ಹೌದು. ಇದರ ನಂತರ ಒಂದು ಹಂತದ ಪ್ರಾಕ್ಟಿಕಲ್ ಟ್ರೈನಿಂಗ್ ಅನ್ನೋ ವಿಷಯ ಬರ್ತದೆ. ಅದು ಕೆಲವರು ಮೊದಲೇ ಮಾಡ್ತಾರೆ, ಕೆಲವರು ಆಮೇಲೆ ಮಾಡೋ ಅವಕಾಶ ಇದೆಯಾ? ಹೊಸ ಸಿಲೆಬಸ್ ಬಂದಿರೋದ್ರಿಂದ ಅದರಲ್ಲಿ ಕೆಲವು ಬದಲಾವಣೆಗಳಾಗಿದೆ. ಹೊಸ ಸಿಲೆಬಸ್ ಅಂತ ಹೇಳಿದ್ರೆ 2020ಕ್ಕೆ ಸರಿಯಾಗಿ ಹೊಸ ಸಿಲೆಬಸ್ಗಳು ಬಂತು. ಕೊರೋನಾ ಬಂದದ್ರಿಂದ ಸ್ವಲ್ಪ ಮುಂದೂಡಲ್ಪಟ್ಟಿದ್ದು. 2021ರಿಂದ ಅದು ಅನುಷ್ಠಾನಕ್ಕೆ ಬಂತು. 2023ರಲ್ಲಿ ಮತ್ತೆ ಬದಲಾವಣೆಗಳಾಗುವ ಸಾಧ್ಯತೆಗಳು ಇದೆ ಅಂತ ಅನ್ನುವಂಥದ್ದು ಇನ್ಸ್ಟಿಟ್ಯೂಟ್ ಆಗಾಗ ಮಾಹಿತಿ ಕೊಡ್ತಾ ಇದೆ. ಆದ್ರೆ ಪ್ರಚಲಿತದಲ್ಲಿರುವಂತಹ ವಿಷಯದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಒಬ್ಬ ವಿದ್ಯಾರ್ಥಿ ಅವನ ಎಕ್ಸಿಕ್ಯೂಟಿವ್ ಪರೀಕ್ಷೆಯನ್ನು ಮುಗಿಸಿದ ನಂತರ, ಎಕ್ಸಿಕ್ಯೂಟಿವ್ನ ಮುಂಚೆ ಒಂದು ಸಣ್ಣ ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ವಿದ್ಯಾರ್ಥಿ ಎಕ್ಸಿಕ್ಯೂಟಿವ್ ಪರೀಕ್ಷೆಯನ್ನು ಬರೀಬೇಕಿದ್ರೆ ಒಂದು CSET ಅವನದು ಮುಗ್ದಿರಬೇಕು ಅಥವಾ ಡೈರೆಕ್ಟ್ ಎಂಟ್ರಿ ಮುಖಾಂತರ ಅವು ಬಂದಿರಬೇಕು. ಅದರ ನಂತರ ಇನ್ಸ್ಟಿಟ್ಯೂಟ್ 1 ದಿನದ ODOP ಅನ್ನುವಂಥ ಕಾರ್ಯಕ್ರಮ ಮಾಡ್ತದೆ. 1 ಡೇ ಓರಿಯೆಂಟೇಷನ್ ಪ್ರೋಗ್ರಾಮ್ ಅನ್ನೋ ಕಾರ್ಯಕ್ರಮ ಮಾಡ್ತದೆ. ಇದನ್ನು ನಾವು ICSI ಅವರ ಬೇರೆ ಬೇರೆ ಶಾಖೆಗಳಿರ್ತದೆ. ಈಗ ಇಲ್ಲಿಗೆ ನಮಗೆ ತುಂಬ ಹತ್ತಿರದಲ್ಲಿರುವಂಥದ್ದು ಮಂಗಳೂರು ಶಾಖೆ. ಮಂಗಳೂರು ಶಾಖೆಯಲ್ಲಿ ಇಲ್ಲ ಬೇರೆ ಬೇರೆ ಶಾಖೆಗಳಲ್ಲಿ ಮಕ್ಕಳು ಮಾಡ್ಕೊಳ್ಬಹುದು. ಇದು ಇಡೀ CS ಕೋರ್ಸಿನ ಬಗ್ಗೆ ಅವರಿಗೊಂದು ಬ್ರೀಫ್ ಸಂಕ್ಷಿಪ್ತವಾದಂಥ ಮಾಹಿತಿ, ಅದೇ ರೀತಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಕ್ಕಳಿಗೆ ಒಂದು ದಿನದ ಕಾರ್ಯಕ್ರಮ. ಯಾವಾಗ ತಗೊಳ್ಬೇಕು ಹೇಳಿದ್ರೆ ನೀವು? ಮಾಡ್ಯೂಲ್ ನಂತರ ಒಂದಾ CSET ಮುಗಿಸಿ ಆದ ನಂತರ. ಇಲ್ಲದಿದ್ದರೆ ಡೈರೆಕ್ಟ್ ಎಂಟ್ರಿ ಬರುವ ವಿದ್ಯಾರ್ಥಿ ಡೈರೆಕ್ಟ್ ಎಂಟ್ರಿಗೆ ಬಂದ ಕೂಡಲೇ ಅಂದ್ರೆ ಎಕ್ಸಿಕ್ಯೂಟಿವ್ ಪರೀಕ್ಷೆ ಬರೆಯುವ ಮುಂಚೆ ಇದು ಕಾರ್ಯಕ್ರಮ ಆಗಿರಬೇಕು. ಜೊತೆಗೆ
ಎಕ್ಸಿಕ್ಯೂಟಿವ್ ಪರೀಕ್ಷೆಯನ್ನು ನೇರವಾಗಿ ಬರೆಯೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳ ತಯಾರಿ ಯಾವ ಮಟ್ಟದಲ್ಲಿದೆ ಅನ್ನೋದನ್ನು ಪರೀಕ್ಷೆಗೋಸ್ಕರ ಇನ್ಸ್ಟಿಟ್ಯೂಟ್ ಒಂದು ಟೆಸ್ಟ್ ನಡೆಸುತ್ತೆ. ಪ್ರೀ ಎಕ್ಸಾಮ್ ಟೆಸ್ಟ್ ಅಂತ ಹೇಳ್ತೀವಿ ನಾವು. ಪ್ರೀ ಎಕ್ಸಾಮ್ ಟೆಸ್ಟ್ ಇದನ್ನು ನಾವು ಬರೆಯುವಂಥದ್ದು ಅತ್ಯಂತ ಮುಖ್ಯವಾದಂಥದ್ದು. ಇದು ಕೂಡ MCQ ಬೇಸ್ಡ್ ಆಗಿರ್ತದೆ. ಆ ವಿದ್ಯಾರ್ಥಿಗಳಿಗೆ ಇದನ್ನು ಬರೆದಾದ ನಂತರ ಅವರ ಎಕ್ಸಿಕ್ಯೂಟಿವ್ ಮುಖ್ಯ ಪರೀಕ್ಷೆಯನ್ನು ಬರೀಬಹುದು. ನಂತರ ನೀವು ಕೇಳಿದ ಹಾಗೆ ಈಗ ಎಕ್ಸಿಕ್ಯೂಟಿವ್ನ ನಂತರ ಏನಾಗ್ತದೆ ಅನ್ನೋ ವಿಷಯ. ಕರೆಕ್ಟ್. ಎಕ್ಸಿಕ್ಯೂಟಿವ್ನ ನಂತರ ವಿದ್ಯಾರ್ಥಿಗಳು 30 ದಿನದ ಎಕ್ಸಿಕ್ಯೂಟಿವ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನುವಂಥದ್ದು EDP ಅನ್ನುವಂಥದ್ದು ಮಾಡಬೇಕು. ಇದು 30 ಡೇಸ್. ಇದನ್ನು ಕೂಡ ICSIನ ಶಾಖೆಗಳು ನಡೆಸುವಂಥದ್ದು. ಇದರಲ್ಲಿ 15 ದಿನಗಳ ಆನ್ಲೈನ್ ಕೋರ್ಸ್, 15 ದಿನಗಳ ಆಫ್ಲೈನ್ ಕೋರ್ಸ್ ಇದೆ. ಇದನ್ನು ಪ್ಯಾಂಡಮಿಕ್ ಬಂದದಿಂದ ಇತ್ತ ಅಥವಾ ಮೊದಲು 30 ಡೇಸ್? ಈ EDP ಅನ್ನುವ ಕಾರ್ಯಕ್ರಮದ ರೂಪುರೇಷವೇ ಹಾಗೆ, ಬ್ಲೆಂಡೆಡ್ ಮೋಡ್, ಹೈಬ್ರಿಡ್. 15 ಆಫ್ಲೈನ್, 15 ಆನ್ಲೈನ್. 15 ದಿನಗಳ ಆನ್ಲೈನ್ ಕೋರ್ಸ್, 15 ದಿನಗಳ ಆಫ್ಲೈನ್ ಕೋರ್ಸ್. ಅದಕ್ಕಾಗಿ ಹೆಚ್ಚುವರಿ ಮೊತ್ತ ಇರ್ತದೆ. ಅದನ್ನು ಕೂಡ ವಿದ್ಯಾರ್ಥಿಗಳು ಇನ್ಸ್ಟಿಟ್ಯೂಟಿಗೆ ಪೇಮೆಂಟ್ ಮಾಡಬೇಕಾಗ್ತದೆ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಆ ವಿಷಯಕ್ಕೆ ಸಂಬಂಧಪಟ್ಟ ಕೆಲವಾರು ವಿಚಾರಗಳ ಬಗ್ಗೆ ಚರ್ಚೆ ನಡೀತದೆ. ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಚಟುವಟಿಕೆಗಳಿರ್ತದೆ. ಆ ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳು ಮಾಡ್ಕೊಳ್ಬೇಕಾಗ್ತದೆ. ಇದನ್ನು ಪೂರೈಸಿದ ನಂತರ 21 ತಿಂಗಳುಗಳ ಆರ್ಟಿಕಲ್ಶಿಪ್ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತ ಹೇಳ್ತದೆ. 21 months. ಇದು ಅತ್ಯಂತ ಮುಖ್ಯವಾದಂಥದ್ದು ಮತ್ತು ಅತ್ಯಂತ ಕುತೂಹಲಕಾರಿಯಾದಂಥ ವಿಷಯ. CA CS ಕೋರ್ಸ್ಗಳಲ್ಲಿ ಅಥವಾ CMA ಕೋರ್ಸ್ಗಳಲ್ಲಿ ವಿದ್ಯಾರ್ಥಿಗೆ ಆತ ಪ್ರೊಫೆಷನಲ್ ಆಗುವ ಮುಂಚೆಯೇ ಆ ಪ್ರೊಫೆಷನಲ್ ಏನೆಲ್ಲ ಕೆಲಸ ಮಾಡ್ತಾರೆ ಅದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಕೊಟ್ಟು ಬಿಡ್ತಾರೆ. ಅದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಈ 3 ಕೋರ್ಸ್ಗಳಲ್ಲಿ ಇರುವಂಥ ಸ್ಪೆಷಾಲಿಟಿ. ಕರೆಕ್ಟ್. ಒಬ್ಬ ಯಾರು ಕಂಪನಿ ಸೆಕ್ರೆಟರಿ ಆಗಿರ್ತಾನೋ ಅವರ ಅಡಿಯಲ್ಲಿಯೇ ಒಬ್ಬ ವಿದ್ಯಾರ್ಥಿ ಟ್ರೈನಿಂಗ್ ಮಾಡ್ಕೊಳ್ಬೇಕು. ಇಲ್ಲ ಯಾವುದೇ ಕಂಪನಿಯಲ್ಲಿ ಕಂಪನಿ ಸೆಕ್ರೆಟರಿ ಇದ್ದರೆ ಅಂಥವ್ರ ಅಡಿಯಲ್ಲಿ ವಿದ್ಯಾರ್ಥಿ ಟ್ರೈನಿಂಗ್ ಮಾಡ್ಕೊಳ್ಬೇಕು. ಆಮೇಲೆ ನಾನು ಒಂದು ಸ್ವಲ್ಪ ಇದರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಎಷ್ಟು ವೈವಿಧ್ಯಪೂರ್ಣವಾದಂಥ ಕೋರ್ಸು ಅಷ್ಟೇ ಕಾಸ್ಟ್ ಎಫೆಕ್ಟಿವ್ ಅಂತ ನಾವು ಹೇಳ್ತೇವೆ. ಕಾಸ್ಟ್ ಎಫೆಕ್ಟಿವ್. ಈಗಿನ ವಿದ್ಯಮಾನದಲ್ಲಿ ನಾವು ಕ್ಯಾಶ್ ಬ್ಯಾಕ್ ಪಾಲಿಸಿ, ನಾವೆಲ್ಲದರಲ್ಲೂ ಕೂಡ ಕ್ಯಾಶ್ ಬ್ಯಾಕ್ ಬಗ್ಗೆ ಮಾತಾಡುವಂಥದ್ದು. ಈ CA ಇರ್ಬೋದು, CS ಇರ್ಬೋದು, CMA ಇರ್ಬೋದು, ಇದು 3 ಕೋರ್ಸ್ಗಳು ಒಂಥರ ಕ್ಯಾಶ್ ಬ್ಯಾಕ್ ಇರುವಂಥ ಪಾಲಿಸಿಗಳು. ಹೇಗೆಂತ ಹೇಳಿದರೆ, ನಾವು ICSI ಇನ್ಸ್ಟಿಟ್ಯೂಟಿಗೆ ಏನು ಫೀಸ್ ಪೇಮೆಂಟ್ ಮಾಡ್ತೇವೋ ಈ ಫೀಸ್ ಪೇಮೆಂಟ್ ಮಾಡುವಂಥ ಮೊತ್ತ ಏನಿದೆಯೋ ವಿದ್ಯಾರ್ಥಿಗೆ 21 ತಿಂಗಳಲ್ಲಿ ಅವನಿಗೆ ಸ್ಟೈಫಂಡ್ ಮುಖಾಂತರ ಅದು ವಾಪಸ್ ಸಿಗ್ತದೆ. ಈ ಸ್ಟೈಫಂಡನ್ನು ಪೇಮೆಂಟ್ ಮಾಡುವಂಥದ್ದು ಇನ್ಸ್ಟಿಟ್ಯೂಟ್ ಪ್ರಕಾರ ಕಡ್ಡಾಯವಾಗಿರುವಂಥದ್ದು. ಹಾಗಾಗಿ ಒಬ್ಬ ವಿದ್ಯಾರ್ಥಿಗೆ ಆತ ಒಂದು ಇದು ಕೋರ್ಸಿಗೆ ಕೊಡುವಂಥ ಖರ್ಚು ಏನಿದೆಯೋ ಅದು ಇಡೀ ಪೂರ್ಣ ಖರ್ಚು ವೆಚ್ಚಗಳು ವಾಪಸ್ ಸಿಗುವಂಥ ಒಂದು ವ್ಯವಸ್ಥೆ ಈ ಕೋರ್ಸಲ್ಲಿ ಇದೆ. ಇದೊಂದು ವಿದ್ಯಾರ್ಥಿಗಳಿಗೆ ಯಾರಿಗೆ ಖರ್ಚು ಎಷ್ಟಾಗ್ಬೋದು ಅನ್ನೋ ಆತಂಕ ಇದ್ದವರಿಗೆ ಅದರ ಬಗ್ಗೆ ಒಂದು ಮಾಹಿತಿ ನಾನು ಕೊಟ್ಟಿರುವಂಥದ್ದು. ಯಾಕಂತ ಹೇಳಿದರೆ ಕಾಸ್ಟ್ ಎಫೆಕ್ಟಿವ್ ಆಗಿಯೂ ಕೂಡ ಒಬ್ಬ ಕಂಪನಿ ಸೆಕ್ರೆಟರಿ ಇಲ್ಲ CA ಅಲ್ಲ ಅಂಥ ಕೋರ್ಸ್ಗಳನ್ನು ಮಾಡ್ಬೋದು ಅನ್ನೋ ವಿಷಯ. ಸೊ ಹಾಗಾಗಿ ಮತ್ತು ಗ್ರಾಮಾಂತರ ವಿದ್ಯಾರ್ಥಿಗಳನ್ನು ನಾವು ಹೆಚ್ಚಾಗಿ ಗಮನಿಸಿದರೆ ಅಂಥವರಿಗೆ ಇದು ಅತ್ಯಂತ ಮುಖ್ಯವಾದಂಥ ಮಾಹಿತಿ ಅಂತ ನಾನು ಅಂದ್ಕೊಳ್ತೇನೆ. ಖಂಡಿತ ಹೌದು. ಹಾಗೆ ಸರ್, ಇದು ಒಬ್ಬರು CS ಕ್ವಾಲಿಫೈಡ್ ಪ್ರೊಫೆಷನಲ್ ಅಂಡರೇ ಮಾಡುವಂಥದ್ದು ಅಥವಾ ಇವನ್ ಕಾರ್ಪೊರೇಟ್ಗಳಲ್ಲಿ ಇಂಟರ್ನ್ಶಿಪ್ ಮಾಡ್ಬೋದು? ಈಗ CSನಲ್ಲಿ ಇಂಟರ್ನ್ಶಿಪ್ ಮಾಡಲಿಕ್ಕೆ ಅವರದೇ ಆದಂಥ ಒಂದು ಗೈಡ್ಲೈನ್ಸ್ ಇದೆ. ಅದು ಏನು ಹೇಳ್ತದೆ ಅಂತ ಹೇಳಿದರೆ, ಒಬ್ಬ ಯಾರು ಕಂಪನಿ ಸೆಕ್ರೆಟರಿಯನ್ನು ಮಾಡಿದಾನು ಅವರನ್ನು ನಾವು ICSI ಮೆಂಬರ್ಸ್ಗಳಂತ ಹೇಳ್ತೇವೆ. ICSI ಮೆಂಬರ್ ಆದವ್ರ ಹತ್ರ ನಾವು ಹೋಗಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಮಾಡ್ಕೊಳ್ಬೋದು. ಇಲ್ಲದಿದ್ದರೆ ಈ ಬ್ಯಾಂಕಿಂಗ್ ಕಂಪನಿಗಳಲ್ಲಿ ಎಲ್ಲಿ ಕಂಪನಿ ಸೆಕ್ರೆಟರಿಗಳು ಇರ್ತಾರೆ, ಯಾವ ಬ್ಯಾಂಕಿಂಗ್ ಕಂಪನಿಗಳು ಕಂಪನಿ ಸೆಕ್ರೆಟರಿಗಳನ್ನು ಇಟ್ಕೊಂಡಿದ್ದಾರೆ ಅವರ ಅಗತ್ಯತೆಗಳಿಗೋಸ್ಕರ ಅವರ ಅಡಿಯಲ್ಲಿಯೂ ಕೂಡ ನಾವು ಆರ್ಟಿಕಲ್ಶಿಪ್ಗಳನ್ನು ಮಾಡ್ಕೊಳ್ಬಹುದು. ಅದೇ ರೀತಿ ಕಂಪನಿಗಳಲ್ಲಿ ಸೀನಿಯರ್ ಕಂಪನಿ ಸೆಕ್ರೆಟರಿಗಳು ಇರ್ತಾರೆ, ಅವರದೊಂದು ತಂಡ ಇರ್ತದೆ. ಆ ಕಂಪನಿ ಸೆಕ್ರೆಟರಿಗಳ ಅಡಿಯಲ್ಲಿಯೂ ಕೂಡ ನಾವು ಕಂಪನಿ 21 ತಿಂಗಳುಗಳ ಪ್ರಾಕ್ಟಿಕಲ್ ಟ್ರೈನಿಂಗ್ ಮಾಡ್ಕೊಳ್ಬಹುದು. ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ, ಇವತ್ತಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಇನ್ನೊಂದು ಹಂತ ಏನು ನೋಡ್ತಾರೆ ಅಂತ ಹೇಳಿದ್ರೆ ಎಕ್ಸ್ಪೋಜರ್ ಅಲ್ವಾ? ಖಂಡಿತ. ಸೊ ಅದು ಕಾರ್ಪೊರೇಟ್ ಲೆವೆಲಲ್ಲಿ ನೀವು ಹೇಳಿದಾಗ ಬ್ಯಾಂಕಿಂಗ್ ಕಂಪನಿಗಳಲ್ಲಿ ಮಾಡಿದರೆ ಅದಕ್ಕೆ ಎಕ್ಸ್ಪೋಜರ್ ಜಾಸ್ತಿ ಇರ್ತದೆ. ಹೌದು. ನಿಮ್ಮ ಅಭಿಪ್ರಾಯ? ಈಗ ಈ ಪ್ರಾಕ್ಟಿಕಲ್ ಟ್ರೈನಿಂಗಲ್ಲಿ ವಿದ್ಯಾರ್ಥಿಗಳು ತೊಡಗಿಸಿಕೊಳ್ಬೇಕಿದ್ರೆ ಒಂದು ಅಂಶವನ್ನು ಗಮನಿಸಬೇಕು. ಒಂದು ಹಂತಕ್ಕೆ ಅವರು ಎಕ್ಸಿಕ್ಯೂಟಿವಲ್ಲೇ ಅವರ ಮುಂದಿನ ಭವಿಷ್ಯ ಏನು ಅನ್ನೋದರ ಬಗ್ಗೆ ಒಂದು ಐಡಿಯಾ ಅವರಿಗೆ ಸಿಕ್ಕಿರ್ತದೆ. ಕರೆಕ್ಟ್. ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ಆದರೂ ಸಿಕ್ಕಿರ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಪ್ರಾಕ್ಟಿಕಲ್ ಟ್ರೈನಿಂಗನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅವರ ಮುಂದಿನ ಭವಿಷ್ಯ ಏನು ಅನ್ನೋದರ ಬಗ್ಗೆ ಚಿಂತಿಸಬೇಕು. ಒಬ್ಬ ವಿದ್ಯಾರ್ಥಿಗೆ ನಾಳೆ ಆಫೀಸ್ ಇಟ್ಕೊಳ್ಬೇಕು, ಅವನದೇ ಸ್ವಂತ ಆಫೀಸ್ ಇಟ್ಕೊಳ್ಬೇಕು, ಆ ಸ್ವಂತ ಆಫೀಸಲ್ಲೇ ಅವನನ್ನು ಮುನ್ನಡೆಸಬೇಕು, ನನ್ನ ಅಡಿಯಲ್ಲಿ ಇಷ್ಟು ಜನ ಕೆಲಸ ಮಾಡ್ಕೊಂಡಿರಬೇಕು, ನಾನು ಬೇರೆ ಬೇರೆ ಕಂಪನಿಗಳಿಗೆ ಕಂಪನಿ ಸೆಕ್ರೆಟರಿಯಾಗಿ ಕೆಲಸ ಮಾಡಬೇಕು ಅನ್ನೋದಿದ್ರೆ
ಅವ ಅಂಥ ಕಂಪನಿ ಸೆಕ್ರೆಟರಿಗಳ ಅಡಿಯಲ್ಲೇ ಕೆಲಸ ಮಾಡಿಕೊಂಡ್ರೆ ಉತ್ತಮ. ರೈಟ್. ನಾನು ನಾಳೆ ಬ್ಯಾಂಕಿಂಗ್ ಕಂಪನಿಯನ್ನು ಸೇರ್ಕೊಳ್ಬೇಕು, ಇಲ್ಲ ಬೇರೆ ಕಂಪನಿಗಳಲ್ಲಿ ಕಂಪನಿ ಸೆಕ್ರೆಟರಿಗಳ ಟೀಮನ್ನು ಸೇರ್ಕೊಳ್ಬೇಕು, ಕರೆಕ್ಟ್ ಅಂತ ನನ್ನ ಚಿಂತನೆಗಳಿದ್ರೆ ನಾನು ಕಂಪನಿಗಳಲ್ಲೇ ಕಂಪನಿ ಸೆಕ್ರೆಟರಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಮಾಡ್ಕೊಳ್ಳೋದು ಉತ್ತಮ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರಿ ನೀವು. ಯಾಕಂತ ಹೇಳಿದ್ರೆ ನಾನು ತುಂಬ ವಿದ್ಯಾರ್ಥಿಗಳು ನೋಡಿದ್ದೇನೆ, ಹೇಗೂ ಕೆಲವರು ಅಂದರೆ ಆ 3 ವರ್ಷ ಮಾಡ್ಲಿಕ್ಕೋಸ್ಕರ ಮಾಡುವಂಥದ್ದು. ಹೌದು, ನಮ್ಮ ಊರಲ್ಲಿ ಒಬ್ರು CS ಇದ್ದಾರೆ, ಅವ್ರು ಎಂಟರ್ ಮಾಡ್ತಾರೆ, ಮಾಡಬಾರ್ದಂತಲ್ಲ. ಹೆಚ್ಚಾಗಿ ಇದನ್ನು ಆಯ್ಕೆ ಮಾಡ್ಕೊಳ್ಳುವಾಗ ನಮ್ಮ ಸಂಬಂಧದೊಳಗೆ ಯಾರಿದ್ದಾರೆ, ಹೌದು, ಅಥವಾ ನಮಗೆ ಅದು ಮಾಡಬಾರ್ದಂತ ನಾನು ಅದು ಮಾಡಬಾರ್ದು. ಯಾಕಂತ ಹೇಳಿದ್ರೆ ಆ ವಿದ್ಯಾರ್ಥಿಗೆ ಅದರಲ್ಲಿ ನಿಜವಾಗಿ ಬೇಕಾದಂತ ಟ್ರೈನಿಂಗ್ಗಳು ಸಿಗೋದಿಲ್ಲ. ಒಂದ ನಾವು ಮುಲಾಜಿಗೆ ಹೋಗ್ತೇವೆ, ಇಲ್ಲ ನಮಗೆ ಅದು ಈಗ ಬಾಸ್ ಆದವನಿಗೂ ಯಾರು ಕಲಿಸ್ಲಿಕ್ಕೆ ಬಂದಿರ್ತಾನೋ ಅವನಿಗೂ ಕೂಡ ಒಂದು ಹೇಳಲಿಕ್ಕೆ ದಾಕ್ಷಿಣ್ಯ ಅನ್ನೋ ಭಾವ ಬರುವ ಸಾಧ್ಯತೆಗಳು ಇದೆ. ಕರೆಕ್ಟ್. ಸೊ ಹಾಗಾಗಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರದೆ, ಕರೆಕ್ಟ್, ಎಷ್ಟು ನಮ್ಮಿಂದ ಹೊಸ ವಿಷಯಗಳನ್ನು ಕಲಿಲಿಕ್ಕೆ ನಾವು ತಯಾರಿರ್ತೇವೋ ಅಷ್ಟು ಹೊಸ ವಿಚಾರಗಳನ್ನು ಕಲಿಲಿಕ್ಕೆ ಆಸ್ಪದ ಕೊಡುವಂತೆ 21 ತಿಂಗಳು ನಾನು ಅದೇ ಕೇಳುವಂತ ಬಳಸ್ಕೊಳ್ಬೇಕು. ಒಂದು, ನಿಮಗೆ ಖಂಡಿತವಾಗಿಯೂ ಅದರಲ್ಲಿ ಸಬ್ಜೆಕ್ಟ್ ನಾಲೆಜ್ ಬರ್ತದೆ, ಖಂಡಿತ. ಎರಡನೇದು, ವಾಟ್ ಅಡಿಷನಲ್ ಸ್ಕಿಲ್ ಸೆಟ್ಸ್ ದೇ ವಿಲ್ ಲರ್ನ್ ಇನ್ ದಿಸ್ 21 months. ಎಡಿಷನಲ್ ಆಗಿ ಈಗ ಪ್ರೊಫೆಷನಲ್ ಬಿಹೇವಿಯರ್ ಆಗಲಿ ಅಲ್ವಾ, ಅದೆಲ್ಲ ಒಂದು ಪ್ರೊಫೆಷನಲ್ ವೆರಿ ಇಂಪಾರ್ಟೆಂಟ್. ಆಫೀಸ್ ಹೇಗೆ ನಡೆಸಬೇಕು ಅನ್ನುವ ವಿಷಯ. ಮೂರನೇದು, ಮುಖ್ಯವಾಗಿ ನಾವು ಪ್ರೊಫೆಷನಲ್ ಕೋರ್ಸ್ಗಳನ್ನು, ಇದು ಯಾರೂ ಕೂಡ ಇಲ್ಲ ಅನ್ನುವ ವಿಷಯವೇ ಇಲ್ಲ. ನಾವು ಪ್ರೊಫೆಷನಲ್ ಕೋರ್ಸ್ಗಳನ್ನು ಮಾಡಿದ ನಂತರ ಪ್ರತಿಯೊಬ್ಬರು ಕೂಡ ಅದರಲ್ಲಿ ಎಷ್ಟು ಇನ್ಕಮ್ ಬರ್ತದೆ ಅನ್ನೋ ಬಗ್ಗೆ ಚಿಂತನೆಕೊಂಡು ಮಾಡಿ ಕೊಡ್ತಾರೆ. ಹಾಗಾಗಿ ಒಬ್ಬ CS ವಿದ್ಯಾರ್ಥಿ ಯಾವಾಗ 21 ತಿಂಗಳ ಪ್ರಾಕ್ಟಿಕಲ್ ಟ್ರೈನಿಂಗ್ ಮಾಡ್ತಾನೋ ಯಾವ ಥರ ಇನ್ಕಮ್ ಜನರೇಟ್ ಮಾಡ್ಕೊಳ್ಬೋದು, ಕರೆಕ್ಟ್, ಎಲ್ಲಿ ನನಗೆ ಆದಾಯ ಅರ್ನ್ ಮಾಡಲಿಕ್ಕೆ ದಾರಿ ಇದೆ, ಅದ್ರ ಬಗ್ಗೆ ಅವನಿಗೆ ಮಾಹಿತಿ ಖಂಡಿತ ಸಿಗ್ತದೆ. ಓಕೆ. ಹಾಗಾಗಿ ಇದು ಕೇವಲ ಒಂದು ಸಬ್ಜೆಕ್ಟಲ್ಲಿ ಅವನಿಗೆ ಸಿಗುವಂಥ ನಾಲೆಜ್ ಅಷ್ಟೇ ಅಲ್ಲ, ಓಕೆ, ಜಗತ್ತಿನ ವಿಷಯಗಳು ಸಿಗ್ತದೆ. ಈ ಕಂಪನಿ ಸೆಕ್ರೆಟರಿಯ ಜಗತ್ತು ಯಾವ ತರ ಇದೆ, ಅದರ ಸಂಪೂರ್ಣ ಮಾಹಿತಿ ಖಂಡಿತ ಅಲ್ವಾ, ಖಂಡಿತ. ಯಾಕಂತ ಹೇಳಿದ್ರೆ ನಾವು ಕೂಪಮಂಡೂಕಗಳಾಗಿ ಈ ಪ್ರೊಫೆಷನ್ಗೆ ಬಂದು ಖಂಡಿತಕ್ಕೂ ಆಗುದಿಲ್ಲ. ಹಾಗಾಗಿ ಇದರಲ್ಲಿ ಆ ಅಭಿವೃದ್ಧಿ, ದಿಸ್ ಇಸ್ ವಾಟ್ ಇಸ್ ಡೆವಲಪ್ಮೆಂಟ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನೋ ವಿಷಯ ಏನಿದೆ ಅದು ಹೋಲಿಸ್ಟಿಕ್ ಡೆವಲಪ್ಮೆಂಟ್, ರೈಟ್, ಖಂಡಿತ. ಸರ್ವಾಂಗೀಣ ವಿಕಾಸ ಒಬ್ಬ ವಿದ್ಯಾರ್ಥಿದು ಖಂಡಿತವಾಗಿ ಹಾಗೆ ಆಗ್ತದೆ. ಸರ್, ಈಗ ಈ 21 ತಿಂಗಳು ನಾವು ಒಬ್ಬರ ಹತ್ರನೇ ಮಾಡ್ಬೇಕಂತಿದ್ಯಾ ಅಥವಾ ಒಂದೇ ಕಂಪ್ನಿ ಮಾಡ್ಬೇಕಂತಿದ್ಯಾ? ಸಪೋಸ್ ನನಗೆ ಒಂದು 1.5 ವರ್ಷದ ನಂತರ ಸ್ವಲ್ಪ ತಿಂಗಳಾದ ಮೇಲೆ ಇನ್ನೊಂದು ಕಡೆ ನನಗೆ ಶಿಫ್ಟ್ ಮಾಡುವ ಆಪ್ಷನ್ಸ್ ಇದ್ರೆ ನಾನು ಹೋಗ್ಬೋದಾ? ಈಗ ಅದರ ಬಗ್ಗೆ ನಮ್ಮ ICSI ಅಷ್ಟೊಂದು ಸ್ಪಷ್ಟವಾದಂಥ ಮಾಹಿತಿ ನೀಡ್ತಾ ಇಲ್ಲ. ಓಕೆ. ICSI ಏನಂತ ಹೇಳಿದ್ರೆ 21 ತಿಂಗಳ ಅವಧಿ, ಅದು 21 ತಿಂಗಳಂದ್ರೆ 2 ವರ್ಷದಷ್ಟು ಅವಧಿ, ಅದು ಕರೆಕ್ಟ್, 2 ವರ್ಷವೂ ಇಲ್ಲ, ಪೂರ್ಣವಾದಂಥ 2 ವರ್ಷವೂ ಇಲ್ಲ. ಹಾಗಾಗಿ ಆದಷ್ಟು ಒಬ್ಬರೇ ಕಂಪನಿ ಸೆಕ್ರೆಟರಿ ಮಾಡೋದು ಉತ್ತಮ ಅಂತ ಅವರ ಒಪಿನಿಯನ್. ಅಂತ ಅನ್ಅವಾಯ್ಡಬಲ್ ಸರ್ಕಮ್ಸ್ಟಾನ್ಸಸ್ಗಳು ಬಂದ್ರೆ ವಿದ್ಯಾರ್ಥಿಗಳು ಅದಕ್ಕೆ ಬೇಕಾದಂತ ಇನ್ಸ್ಟಿಟ್ಯೂಟ್ನವರ ಹತ್ರ ಕೇಳಿಕೊಂಡು ಅದನ್ನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಕೊಂಡು ಬದಲಾವಣೆ ಮಾಡಿಕೊಳ್ಳುವಂತ ಅವಕಾಶಗಳು ಖಂಡಿತ ಇದ್ದೇ ಇದೆ. ಯಾಕೆಂತ ಹೇಳಿದ್ರೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಇರುವಂತ ವ್ಯವಸ್ಥೆ ಆದ್ರಿಂದ ಅಂತ ಬದಲಾವಣೆಗಳು ಸಾಧ್ಯತೆ ಇದೆ. ಎಕ್ಸಾಕ್ಟ್ಲಿ. ಸೊ ಇದರ ನಂತರದ ಒಂದು ಫೈನಲ್ ಅವರು ಲೆವೆಲ್ ಹೋಗುವಂಥದ್ದು CS ಪ್ರೊಫೆಷನಲ್ ಅಲ್ವಾ? ಇದರ ಬಗ್ಗೆ ಸ್ವಲ್ಪ ಮಾಹಿತಿ. 21 ತಿಂಗಳುಗಳ ಪ್ರಾಕ್ಟಿಕಲ್ ಟ್ರೈನಿಂಗ್ ಆದ ನಂತರ ವಿದ್ಯಾರ್ಥಿಗಳ CS ಜೀವನದ ಅತ್ಯಂತ ಪ್ರಮುಖ ಘಟ್ಟ ಅಂತ ಹೇಳ್ಬೋದು. ಕರೆಕ್ಟ್. ಅದು ಪ್ರೊಫೆಷನಲ್. ಎಸ್. ಪ್ರೊಫೆಷನಲ್ ಪ್ರೋಗ್ರಾಮ್ ಅನ್ನು ಯಾವ ಥರ ರೂಪುಗೊಳಿಸಿದ್ದಾರೆ ಅಂತ ಹೇಳಿದ್ರೆ, ಒಬ್ಬ ವಿದ್ಯಾರ್ಥಿ ನಾಳೆ ಕಂಪನಿ ಸೆಕ್ರೆಟರಿ ಆದ ನಂತರ ಅವನು ಮಾಡುವಂಥ ಕೆಲಸಗಳ ಆಧಾರದಲ್ಲಿ ಏನೆಲ್ಲ ಕೆಲಸ ಮಾಡ್ತಾನೆ, ಎಲ್ಲೆಲ್ಲ ಕೆಲಸ ಮಾಡ್ತಾನೆ, ಅದಕ್ಕೆ ಬೇಕಾದಂಥ ರಿಪೋರ್ಟ್ಗಳನ್ನು ಯಾವ ಥರ ತಯಾರು ಮಾಡಬೇಕು, ಅದಕ್ಕೆ ಬೇಕಾದಂಥ ಮಾಹಿತಿಗಳನ್ನು ಹೇಗೆ ಒಟ್ಟು ಮಾಡ್ಕೊಳ್ಬೇಕು, ಅವನ ಕೆಲಸದ ರೀತಿ ಯಾವ ಥರ ಇರಬೇಕು, ಅವ ಯಾವ ಸಬ್ಜೆಕ್ಟಲ್ಲಿ ಹೇಗೆ ಪ್ರೊಫೆಷನಲ್ ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡ್ಕೊಳ್ಬೇಕು, ಈ ಆಧಾರದಲ್ಲಿ ಈ ಪ್ರೊಫೆಷನಲ್ ಕೋರ್ಸನ್ನು ಮಾಡಿದ್ದಾರೆ. ವೆರಿ ಗುಡ್. ಒಟ್ಟು 9 ಪರೀಕ್ಷೆಗಳು. ಓಕೆ. ಇದನ್ನು 3 ಮಾಡ್ಯೂಲ್, 3 ವಿಭಾಗವಾಗಿ ವಿಂಗಡಿಸಿದ್ದಾರೆ. ಓಕೆ. ಇದರಲ್ಲಿ ಮೊದಲನೇ ವಿಭಾಗದಲ್ಲಿ ಮಾಡ್ಯೂಲ್ 1 ನಲ್ಲಿ ಬರುವಂಥದ್ದು ಗವರ್ನೆನ್ಸ್, ರಿಸ್ಕ್ ಮ್ಯಾನೇಜ್ಮೆಂಟ್, ಕಂಪ್ಲಯನ್ಸ್ ಆ್ಯಂಡ್ ಎಥಿಕ್ಸ್. ಇದು ಏನಿಲ್ಲ, ನಾವು ಕಂಪನಿ ಲಾ ಏನು ಕಲಿತೇವೋ ಅದರದ್ದೇ ಮುಂದುವರಿದ ಭಾಗ ಇದು. ಓಕೆ. ಕಂಪನಿ ಲಾವಿನ ಮುಂದುವರಿದ ಭಾಗ. ನಾವು CS ಎಕ್ಸಿಕ್ಯೂಟಿವ್ ಅಲ್ಲಿ ಏನು ಕಂಪನಿ ಲಾ ಕಲಿತೇವೋ ಅದರ ಮುಂದುವರಿದ ಭಾಗ. ಓಕೆ. ಒಂದು ಕಂಪನಿ ಯಾವ ಥರ ಕಂಪ್ಲೈನ್ಸ್ಗಳನ್ನು ಮಾಡಬೇಕು, ಓಕೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತದೆ. ಅದೇ ರೀತಿ ಒಬ್ಬ ಕಂಪನಿ ಸೆಕ್ರೆಟರಿ ಆದ ನಂತರ ಯಾವ ಥರ ಇರಬೇಕು ಅದರ ಬಗ್ಗೆ ಮಾಹಿತಿ ಕೊಡ್ತದೆ. ಎರಡನೇದು ನಮ್ಮ ಟ್ಯಾಕ್ಸೇಷನ್, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಅಥವಾ ಬೇರೆ ಟ್ಯಾಕ್ಸೇಷನ್ ಅಲ್ಲಿ ಅಡ್ವಾನ್ಸ್ ಲೆವೆಲ್ ಆಫ್ ಟ್ಯಾಕ್ಸೇಷನ್ ಅಂತ ಇದೆ. ಓಕೆ. ಆ ಅಡ್ವಾನ್ಸ್ ಲೆವೆಲ್ ಟ್ಯಾಕ್ಸೇಷನ್ ಅಲ್ಲಿ ಈಗ ಒಬ್ಬ ಅಸೆಸ್ಮೆಂಟ್ ವಿಚಾರಗಳಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಟ್ಯಾಕ್ಸೇಷನ್ಗಳ ಬಗ್ಗೆ ಮಾಹಿತಿ ಇರ್ಬೋದು. ಇದರ ಬಗ್ಗೆ ಬರುವಂಥ ಒಂದು ಪೇಪರ್ ಅಡ್ವಾನ್ಸ್ ಟ್ಯಾಕ್ಸ್ ಲಾಸ್. ಓಕೆ. ಮೂರನೇದು ಬರುವಂಥದ್ದು ಡ್ರಾಫ್ಟಿಂಗ್. ಒಬ್ಬ ಕಂಪನಿ ಸೆಕ್ರೆಟರಿ ಇರುವಂಥದ್ದೇ ಮುಖ್ಯ ಅವನ ಕೆಲಸವೇ ಡ್ರಾಫ್ಟಿಂಗ್. ವೆರಿ ಇಂಪಾರ್ಟೆಂಟ್. ಒಂದು ಸಣ್ಣ ಮಟ್ಟದ ಒಂದು ಮೀಟಿಂಗಿನ ನೋಟಿಸ್ ಡ್ರಾಫ್ಟ್ ಮಾಡೋದ್ರಿಂದ ಹಿಡಿದು ಒಂದು ಡಿಪಾರ್ಟ್ಮೆಂಟಲ್ ಕಮ್ಯುನಿಕೇಶನ್ ತನಕದ ಡ್ರಾಫ್ಟಿಂಗ್ ಅನ್ನುವಂಥದ್ದು ಒಬ್ಬ ಕಂಪನಿ ಸೆಕ್ರೆಟರಿಗೆ ಅತ್ಯಂತ ಅಗತ್ಯವಾದಂಥ ಒಂದು ವಿಷಯ. ಅದರ ಬಗ್ಗೆ ಒಂದು ಪೂರ್ಣ ಪ್ರಮಾಣದ ಪರೀಕ್ಷೆ.
ಇದು ಮಾಡ್ಯೂಲ್ 1 ಅಲ್ಲಿ ಬರ್ತದೆ. ಮಾಡ್ಯೂಲ್ 2 ಅಲ್ಲಿ ಬರುವಂಥದ್ದು ಸೆಕ್ರೆಟೇರಿಯಲ್ ಆಡಿಟ್ ಅನ್ನೋ ಒಂದು ವಿಷಯ ಇದೆ. ಆ ಸೆಕ್ರೆಟೇರಿಯಲ್ ಆಡಿಟಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ವಿಷಯಗಳು, ಡ್ಯೂ ಡಿಲಿಜೆನ್ಸ್ ಮತ್ತು ಸೆಕ್ರೆಟೇರಿಯಲ್ ಆಡಿಟ್ ಅನ್ನುವಂಥ ಒಂದು ವಿಷಯ. ಕಾರ್ಪೊರೇಟ್ ರೀಸ್ಟ್ರಕ್ಚರಿಂಗ್ ಇವತ್ತಿನ ಪ್ರಚಲಿತ ವಿದ್ಯಮಾನದಲ್ಲಿ ಅತ್ಯಂತ ಲೀಡಿಂಗಲ್ಲಿರುವಂಥ ಒಂದು ವಿಷಯ ಕಾರ್ಪೊರೇಟ್ ರೀಸ್ಟ್ರಕ್ಚರಿಂಗ್, ಇನ್ಸಾಲ್ವೆನ್ಸಿ, ಬ್ಯಾಂಕ್ರಪ್ಸಿ. ಕರೆಕ್ಟ್. ಹಲವಾರು ಕಂಪನಿಗಳು ಈಗ ಮುಚ್ಚಲ್ಪಡ್ತಾ ಇದೆ, ಅಂದರೆ ಹೊಸ ವಿಚಾರಗಳಿಗಾಗಿ, ಬೇರೆ ಬೇರೆ ವಿಚಾರಗಳಿಗಾಗಿ ಮುಚ್ಚಲ್ಪಡ್ತಾ ಇದೆ. ಹೌದು. ಒಂದು ಕಂಪನಿಯ ಜನ್ಮದಿಂದ ಹಿಡಿದು ಒಂದು ಕಂಪನಿ ಮುಚ್ಚುವ ತನಕವೂ ಕೂಡ ಒಬ್ಬ ಕಂಪನಿ ಸೆಕ್ರೆಟರಿ ಕೆಲಸ ಇದೆ. ಹಾಗಾಗಿ ಯಾವ ಥರ ಒಂದು ಕಂಪನಿಯ ಕ್ಲೋಸಿಂಗ್ ಪ್ರೊಸೀಡಿಂಗ್ಸ್ಗಳು ನಡೀತದೆ ಅದರ ಬಗ್ಗೆ ಸಂಪೂರ್ಣ ವಿವರ ಅಂತ ಒಂದು ಪೇಪರ್. ಮೂರನೇದು ರೆಸೊಲ್ಯೂಷನ್ ಆಫ್ ಕಾರ್ಪೊರೇಷನ್ ಡಿಸ್ಪ್ಯೂಟ್ಸ್. ಕಂಪನಿಗೂ ಜಗಳ ಆದರೆ ಏನು ಮಾಡಬೇಕು, ಕಂಪನಿಯ ಜಗಳಗಳನ್ನು ಹೇಗೆ ಬಿಡಿಸಬಹುದು, ಇದೆಲ್ಲವೂ ಕೂಡ ನಮಗೆ ಖಾಲಿ ಪರೀಕ್ಷೆಗೆ ಸಂಬಂಧಪಟ್ಟ ವಿಷಯಗಳು ಅಲ್ಲ. ನಾಳೆ ಒಂದೊಂದು ಇದರಲ್ಲಿ ಬರುವಂಥ ಒಂದೊಂದು ವಿಷಯಗಳು ಕೂಡ ರಿಯಲ್ ಲೈಫಿಗೆ ಒಬ್ಬ ಕಂಪನಿ ಸೆಕ್ರೆಟರಿಗೆ ಅವನ ಜೀವನವನ್ನು ನಿರ್ಧರಿಸಬಹುದಾದಂಥ ಪೇಪರ್ಗಳು. ಕರೆಕ್ಟ್. ಇದು 2ನೇ ಮಾಡ್ಯೂಲಲ್ಲಿ ಬರುವಂಥ ಪೇಪರ್. 3ನೇ ಮಾಡ್ಯೂಲಲ್ಲಿ ಬರುವಂಥದ್ದು ಕಾರ್ಪೊರೇಟ್ ಫಂಡಿಂಗ್ ಆ್ಯಂಡ್ ಲಿಸ್ಟಿಂಗ್ ಇನ್ ಸ್ಟಾಕ್ ಮಾರ್ಕೆಟ್. ನಾವು ಇವತ್ತು ಫಂಡಿಂಗ್ ಎನ್ನುವಂಥದ್ದು ಇಂಪಾರ್ಟೆಂಟ್. ಒಂದು ಕಂಪನಿ ಬೆಳಿಬೇಕಾದ್ರೆ ಅದಕ್ಕೆ ಬೇರೆ ಬೇರೆ ಸೋರ್ಸ್ಗಳಿಂದ ಫಂಡ್ ಬರ್ತದೆ, ಯಾವ ಥರ ಇರಬೇಕು ಅಂತ, ಅದಕ್ಕೆ ಒಬ್ಬ ಕಂಪನಿ ಸೆಕ್ರೆಟರಿ ಏನೆಲ್ಲ ಮಾಡಬೇಕು, ಕಂಪ್ಲೈನ್ಸ್ಗಳು ಯಾವ ಥರ ಇರಬೇಕು, ಅದ್ರ ಬಗ್ಗೆ ಇರುವಂಥ ಒಂದು ಪರೀಕ್ಷೆ. ಓಕೆ. ಮತ್ತೆರಡು ಪರೀಕ್ಷೆಗಳು ವಿದ್ಯಾರ್ಥಿಗಳು ಪುಸ್ತಕವನ್ನು ಪರೀಕ್ಷಾ ಕೊಠಡಿಗೆ ತೆಗೆದುಕೊಂಡು ಹೋಗಿ ಮಾಡಬಹುದಾದಂಥ ಪರೀಕ್ಷೆಗಳು, ಓಪನ್ ಬುಕ್ ಎಕ್ಸಾಮಿನೇಷನ್ ಹೇಳ್ತೀವಿ. ಒಂದು ಮಲ್ಟಿ ಡಿಸಿಪ್ಲಿನರಿ ಕೇಸ್ ಸ್ಟಡೀಸ್. ಮಲ್ಟಿ ಕೇಸ್ ಸ್ಟಡೀಸ್ ಅಂದರೆ ವಿವಿಧ ವಿಷಯಗಳ ಬಗ್ಗೆ ಕೇಸ್ ಲಾಸ್ಗಳನ್ನು ಕೊಟ್ಟಿರ್ತಾರೆ. ಆ ಕೇಸ್ ಲಾಸ್ಗಳಿಗೆ ಬೇಕಾದಂತಹ ಅಪ್ಲಿಕೇಶನ್ ಬೇಸ್ಡ್ ಎಕ್ಸಾಮಿನೇಷನ್ ಇದರಲ್ಲಿ ನಡೀತದೆ. ಮತ್ತೆ ಬರುವಂಥದ್ದು ಇಲೆಕ್ಟಿವ್ ಪೇಪರ್ಸ್ಗಳು. 7 ಬೇರೆ ಬೇರೆ ವಿಷಯಗಳು ನಮಗೆ ಕೊಟ್ಟಿರ್ತಾರೆ. ಅದರಲ್ಲಿ ನಮಗೆ ಬೇಕಾದಂಥ ಒಂದು ಪೇಪರನ್ನು ನಾವು ಆಯ್ಕೆ ಮಾಡಿಕೊಂಡು ಅದರ ಬಗ್ಗೆ ಬರುವಂಥ ಪರೀಕ್ಷೆಯನ್ನು ನಾವು ಬರೀಬೇಕು. ಇದು 2 ಪರೀಕ್ಷೆಗಳು ಓಪನ್ ಬುಕ್ ಎಕ್ಸಾಮಿನೇಷನ್. ಓಪನ್ ಬುಕ್ ಎಕ್ಸಾಮಿನೇಷನ್ ಅನ್ನೋದು ಪ್ರೊಫೆಷನಲ್ ಕೋರ್ಸ್ಗಳೇ ಅತ್ಯಂತ ವಿಶೇಷವಾದಂಥದ್ದು. ಯಾಕಂತ ಹೇಳಿದರೆ ನಾಳೆ ನಮ್ಮ ಪ್ರೊಫೆಷನಲ್ ಲೈಫ್ ಸ್ಟಾರ್ಟ್ ಆದ ನಂತರ ನಮ್ಮ ಒಪಿನಿಯನ್ಸ್ಗಳಿಗೆ ನಾವು ಏನು ಮಾಹಿತಿಗಳನ್ನು ನಮ್ಮ ಕ್ಲೈಂಟ್ಸ್ಗಳಿಗೆ ಕೊಡ್ತೇವೆ ಅದು ಅತ್ಯಂತ ಮುಖ್ಯವಾದಂಥದ್ದು. ಕರೆಕ್ಟ್. ಅದನ್ನು ನಾವು ಯಾವ ಥರ ಕೊಡ್ಬೋದು ಅದನ್ನು ತಯಾರಿ ಮಾಡುವಂಥದ್ದು ಈ ಓಪನ್ ಬುಕ್ ಎಕ್ಸಾಮಿನೇಷನ್ಸ್. ಸೊ ಹಾಗಾಗಿ ಇದನ್ನು ಮಾಡ್ಯೂಲ್ 3 ಇಟ್ಟಿರ್ತಾರೆ. ಸೊ ಹಾಗಾಗಿ 9 ಪೇಪರ್ಗಳು 900 ಮಾರ್ಕ್ಗಳ ಪರೀಕ್ಷೆ. ಸೊ 300 ಈಚ್. ಇಲ್ಲಿಯೂ ಕೂಡ ಅದೇ 50% ಮಾರ್ಕ್ ಬೇಕಾಗ್ತದೆ. ಸೊ ಇದು ಪ್ರೊಫೆಷನಲ್ ಹಂತದಲ್ಲಿ ನಡೆಯುವಂಥ ಪರೀಕ್ಷೆ. ರೈಟ್. ಇವೆಲ್ಲ ಮಾಡ್ಯೂಲ್ಗಳು ನೀವು ಹೇಳಿದಾಗೆ ವರ್ಷಕ್ಕೆ 4 ಸಲ ನಡೆಯುವಂಥದ್ದು ಎಕ್ಸಾಮ್ಗಳು ಇಲ್ಲ. CSEET ಒಂದೇ ವರ್ಷಕ್ಕೆ 4 ಸಲ ನಡೆಯುವಂಥದ್ದು. ಉಳಿದದ 2 ಕೂಡ ವರ್ಷಕ್ಕೆ 2 ಸಲ. ಓಕೆ. ಒಂದು ಜೂನ್ ತಿಂಗಳಲ್ಲಿ ಮತ್ತೊಂದು ಡಿಸೆಂಬರ್ ತಿಂಗಳಲ್ಲಿ ನಡೆಯುವಂಥದ್ದು. ಓಕೆ. ನಮ್ಮ CS ಎಕ್ಸಿಕ್ಯೂಟಿವ್ ಆಗಿರ್ಬೋದು, CS ಪ್ರೊಫೆಷನಲ್ ಆಗಿರ್ಬೋದು. ಹೌದು. 2 ಪರೀಕ್ಷೆಗಳು CS ಎಕ್ಸಿಕ್ಯೂಟಿವ್, CS ಪ್ರೊಫೆಷನಲ್ ವರ್ಷಕ್ಕೆ 2 ಬಾರಿ ನಡೆಯುತ್ತೆ. ಓಕೆ. ಸೊ CS ಪ್ರೊಫೆಷನಲ್ ಅನ್ನುವಂಥದ್ದು ಒಂದು ಕಡೆಯ ಹಂತ. ಅದರ ನಂತರ ನಮ್ಮ ಮಚ್ ಅವೈಟೆಡ್ ಡ್ರೀಮ್ ಆಫ್ ಗೆಟಿಂಗ್ ದೋಸ್ 2 ಬ್ಯೂಟಿಫುಲ್ ಲೆಟರ್ಸ್. ಆ 2 ಬ್ಯೂಟಿಫುಲ್ ಲೆಟರ್ ಸಿಗೋಕ್ಕಿಂತ ಮುಂಚೆ ಒಂದು 4 ಬ್ಯೂಟಿಫುಲ್ ಲೆಟರ್ನ ಪ್ರೊಸೆಸ್ ಆಗಲಿಕ್ಕಿದೆ. ಓಕೆ. CLDP ಅಂತ ನಾವು ಹೇಳ್ತೇವೆ, ಕಾರ್ಪೊರೇಟ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನುವಂಥದ್ದು. ಹೆಸರೇ ಹೇಳುವಂತೆ ಕಾರ್ಪೊರೇಟ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇದು 30 ರಿಂದ 60 ದಿನಗಳ ಕೋರ್ಸ್. 30 to 60 days. ಇದು ಯಾವಾಗ ಮಾಡ್ಲಿಕ್ಕೆ ಸರ್? ಇದು ಪ್ರೊಫೆಷನಲ್ ಪರೀಕ್ಷೆಯನ್ನು ಬರೆದಾದ ನಂತರ ಅದರಲ್ಲಿ ಕ್ಲಿಯರ್ ಆದ ನಂತರ ಒಬ್ಬ ವಿದ್ಯಾರ್ಥಿ CLDP ಅನ್ನು ICSI ರೂಪುಗೊಳಿಸಿದಂಥ ಒಂದು ಪಠ್ಯ ಇದಕ್ಕಿದೆ. ಓಕೆ. ಆ ಪಠ್ಯದ ಪ್ರಕಾರವೇ ಒಂದು 30 ರಿಂದ 60 ದಿನಗಳ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ತರ ನಡೆಸ್ತಾರೆ ಇದು. ಓಕೆ. ಅಲ್ಲಿ ICSI ಸೆಂಟರ್ಸ್ಗಳಲ್ಲಿ ICSI ಸೆಂಟರ್ಗಳು ಅದಕ್ಕೆ ಡೆಡಿಕೇಟೆಡ್ ಅಂತ ಸೆಂಟರ್ಸ್ಗಳಿದೆ. ಅಲ್ಲಿ ಈ ಕಾರ್ಯಕ್ರಮಗಳನ್ನು ನಡೆಸ್ತಾರೆ. ಅಲ್ಲಿ ನಮಗೆ ವಿವಿಧ ದೇಶದ ವಿವಿಧ ಭಾಗಗಳಿಂದ ಬರುವಂಥ ಕಂಪನಿ ಸೆಕ್ರೆಟರಿಗಳ ಪರಿಚಯ ಆಗ್ತದೆ. ವೆರಿ ಗುಡ್. ಅದೇ ರೀತಿ ಕಾರ್ಪೊರೇಟ್ ಫೀಲ್ಡಲ್ಲಿ ನಾವು ಯಾವ ಥರ ಕೆಲಸ ಮಾಡ್ಬೋದು, ಯಾವ ಥರ ನಮ್ಮ ಡೆವಲಪ್ಮೆಂಟ್ಸ್ಗಳನ್ನು ಮಾಡ್ಕೊಳ್ಬೋದು, ಅದಕ್ಕೆ ಬೇಕಾದಂಥ ಪೂರಕ ಮಾಹಿತಿಗಳು ಸಿಗ್ತದೆ. ಸೊ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿಗಳನ್ನು ತರುವಂಥದ್ದು ಇದರ ಉದ್ದೇಶ. ಹೌದು. ಯಾಕಂತ ಹೇಳಿದರೆ ಈ ಕೋರ್ಸ್ಗಳು, ಈ ಕಂಪನಿ ಸೆಕ್ರೆಟರಿ ಅಂತ ಕೋರ್ಸ್ಗಳು ಪೂರ್ಣವಾಗಿ ಕರೆಸ್ಪಾಂಡೆನ್ಸ್ ಹಂತದ ಕೋರ್ಸ್ಗಳು. ಇದಕ್ಕೆ ನಮ್ಮ BCom MBA ಮಾಡಿದಂತೆ ಯಾವುದೇ ಕಾಲೇಜ್ಗಳು ಇರುವುದಿಲ್ಲ. ಕರೆಕ್ಟ್. ಕೋಚಿಂಗ್ಗಳಿರ್ಬೋದು. ಕೋಚಿಂಗ್ಗಳು ಯಾಕಂತ ಹೇಳಿದರೆ ವಿಷಯವಾರ ನಮಗೆ ಎಕ್ಸ್ಪರ್ಟೈಸ್ ಬೇಕಿದ್ರೆ ಕೋಚಿಂಗ್ಗಳು ಸಿಗ್ತದೆ. ರೈಟ್. ಆದರೆ ಈ ಕೋರ್ಸ್ಗಳ ಎಲ್ಲಿಯೂ ಕೂಡ ನಿಮ್ಮ ಮತ್ತು ಇನ್ಸ್ಟಿಟ್ಯೂಟ್ನ ನಡುವಿನ ಸಂಬಂಧ ಕೇವಲ ಪರೀಕ್ಷೆಗಾಗಿ ಸೀಮಿತವಾಗಿರ್ತದೆ. ಕರೆಕ್ಟ್. ಈ CLDP ಮುಖಾಂತರ ಏನು ಮಾಡ್ತಾರೆ ಅಂತ ಹೇಳಿದರೆ ನಿಮ್ಮದು ಮತ್ತು ಇನ್ಸ್ಟಿಟ್ಯೂಟ್ನ ಸಂಬಂಧ ಏನಿದೆಯೋ ಅದನ್ನು ಬೆಳೆಸಲಿಕ್ಕೆ ಇನ್ಸ್ಟಿಟ್ಯೂಟ್ ಟ್ರೈ ಮಾಡ್ತದೆ. ಯಾಕೆಂತ ಹೇಳಿದರೆ ನಮ್ಮ ಇನ್ಸ್ಟಿಟ್ಯೂಟಿನ ICSIನ ಮುಖ್ಯ ಉದ್ದೇಶವೇ ಗುಡ್ ಕಾರ್ಪೊರೇಟ್ ಗವರ್ನೆನ್ಸ್. ಇಡೀ ದೇಶದಲ್ಲಿ ಗುಡ್ ಕಾರ್ಪೊರೇಟ್ ಗವರ್ನೆನ್ಸನ್ನು ತರುವಂಥದ್ದು. ಗುಡ್ ಕಾರ್ಪೊರೇಟ್ ಗವರ್ನೆನ್ಸ್ಗೆ ಬೇಕಾದಂಥ ಪ್ರೊಫೆಷನಲ್ಸ್ಗಳನ್ನು ಬಿಲ್ಡ್ ಮಾಡುವಂಥದ್ದು. ಇದು ನಮ್ಮ ಲಕ್ಷ್ಯ, ನಮ್ಮ ಧ್ಯೇಯ, ನಮ್ಮ ICSIನ ಧ್ಯೇಯ ಅದು. ಹಾಗಾಗಿ ಅದಕ್ಕೆ ಪೂರಕವಾದಂಥ ಮಾಹಿತಿಗಳನ್ನು ಈ CLDP ಮುಖಾಂತರ ಕೊಡ್ತಾರೆ. ಜೊತೆಗೆ ಇಲ್ಲಿ ಒಂದು ರಿಸರ್ಚ್ ಪೇಪರ್ ಅನ್ನುವಂಥದ್ದನ್ನು ಕೂಡ ವಿದ್ಯಾರ್ಥಿಗಳು ಮಂಡಿಸಬೇಕಾಗ್ತದೆ. ವೆರಿ ಗುಡ್. ಅದು ಅವರು ಕೊಟ್ಟಿರುವಂಥ ಕೆಲವು ವಿಷಯವಾರು
ಅದರ ಮೇಲೆ ಆಧಾರಿತವಾಗಿರ್ತದೆ. ಯಾವುದೂ ಕೂಡ ಈ ಕಾರ್ಪೊರೇಟ್ ಫೀಲ್ಡನ್ನು ಬಿಟ್ಟು ಯಾವುದೂ ಇರುವುದಿಲ್ಲ. ಆ ಕಾರ್ಪೊರೇಟ್ ಫೀಲ್ಡ್ಗೆ ಸಂಬಂಧಪಟ್ಟ ಕೆಲವು ವಿಷಯಗಳಲ್ಲಿ ರಿಸರ್ಚ್ ಥೀಸಿಸ್ ಪೇಪರ್ಗಳನ್ನು ವಿದ್ಯಾರ್ಥಿಗಳು ಮಂಡನೆ ಮಾಡಬೇಕಾಗ್ತದೆ. ಅದರ ನಂತರ ಕೊನೆಯದಾಗಿ ಆ 2 ಗ್ಲೋರಿಯಸ್ ಲೆಟರ್ಸ್, ಕಂಪನಿ ಸೆಕ್ರೆಟರಿ ಅನ್ನೋ ಗ್ಲೋರಿಯಸ್ ಲೆಟರ್ ಏನಿದೆಯೋ ಅದು ವಿದ್ಯಾರ್ಥಿಗಳ ಜೀವನದಲ್ಲಿ ಬರ್ತದೆ. ಕರೆಕ್ಟ್. ಹಾಗಾಗಿ ಇದು ಒಂದು ವಿದ್ಯಾರ್ಥಿಯನ್ನು ರೂಪುಗೊಳಿಸುವಂಥ ಪ್ರಕ್ರಿಯೆ ಅಂತಲೇ ಹೇಳ್ಬೋದು. ಎಕ್ಸಾಮ್ಗಿಂತ ಜಾಸ್ತಿ ಇದು ಪೂರ್ಣವಾಗಿ ಒಂದು ವಿದ್ಯಾರ್ಥಿಯನ್ನು ಕಂಪನಿ ಸೆಕ್ರೆಟರಿ ಆಗಿ ರೂಪುಗೊಳಿಸುವಂಥ ಒಂದು ವಿಧಾನ ಅಂತ ಹೇಳ್ಬೋದು. ಒಂದು ಅದ್ಭುತ ಜರ್ನಿನೇ ಇದೆ ಸರ್ ಇಲ್ಲಿ. ಖಂಡಿತ ಅಲ್ವಾ? ನಾವು ಈ ಇಡೀ ಜರ್ನಿಯಲ್ಲಿ ಎಷ್ಟೋ ಜನರನ್ನು ಭೇಟಿಯಾಗ್ತೇವೆ, ಎಷ್ಟೋ ಥರದ ವಿಷಯಗಳನ್ನು ಕಲಿತೇವೆ, ಎಷ್ಟೋ ಥರದ ಏಳು ಬೀಳುಗಳನ್ನು ನೋಡ್ತೇವೆ. ನಮ್ಮ ಜೀವನವನ್ನು ನಾವು ಬದಲಾಯಿಸ್ಕೊಳ್ಬೋದು, ಅದೇ ರೀತಿ ನಮ್ಮ ಒಂದು ಭವಿಷ್ಯವನ್ನು ಕೂಡ ರೂಪಿಸ್ಕೊಳ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಭಾಳ ಚೆನ್ನಾಗಿ ನಾವು CS ನ ಎಲ್ಲ ಮಾಡ್ಯೂಲ್ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳಿದ್ದಾರೆ. ಐ ಆಮ್ ವೆರಿ ಶೂರ್ ದೇರ್ ಆರ್ ಲಾಟ್ ಆಫ್ ಟೇಕ್ ಅವೇಸ್, ಯಾವುದೇ ಡೌಟ್ಸ್ ಇಲ್ಲ ಅಂತ ನಾನು ಅನ್ಕೋತೀನಿ. ಅದರಲ್ಲಿ ವಿದ್ಯಾರ್ಥಿಗೆ ಬರುವಂಥ ಕೆಲವು ಕಾಮನ್ ಡೌಟ್ಸ್ಗಳೇನಂತ ಹೇಳಿದರೆ, ಸರ್ ಈ ಥರ ಪ್ರೊಫೆಷ್ನಲ್ ಕೋರ್ಸ್ಗಳು ಮಾಡುವಾಗ ಗ್ರ್ಯಾಜುಯೇಷನ್ನ ಅವಶ್ಯಕತೆ ಇದೆಯಾ? ಅಂದರೆ ಯಾವುದಾರೊಂದು 2 ಪ್ರಶ್ನೆ ನಿಮಗೆ. ಒಂದು, ಗ್ರ್ಯಾಜುಯೇಷನ್ ಮಾಡಬೇಕಾ? ಮಾಡೋದಾದರೆ ಇವತ್ತು ಕೆಲವಾರು ಇದಿದೆ, ಗ್ರ್ಯಾಜುಯೇಷನ್ ಆಪ್ಷನ್ಸ್ ಇದೆ. ಅದರಲ್ಲಿ ಯಾವುದು ತುಂಬ ಒಂದು CS ಗೆ ಸೂಟ್ ಆಗುವಂಥ ಗ್ರ್ಯಾಜುಯೇಷನ್? ಫಸ್ಟ್ ಪ್ರಶ್ನೆ ಅಂದರೆ ಗ್ರ್ಯಾಜುಯೇಷನ್ ಮಾಡಬೇಕಾ ಅಂತ. ICSI ಪ್ರಕಾರ ಗ್ರಾಜುಯೇಷನ್ ಅಗತ್ಯ ಇಲ್ಲ. ಓಕೆ. ಇದು ಕರೆಸ್ಪಾಂಡೆನ್ಸ್ ಕೋರ್ಸ್ ಆದದ್ರಿಂದ ಸೆಕೆಂಡ್ PUC ಮುಗಿಸಿದಂಥ ವಿದ್ಯಾರ್ಥಿ ನೇರವಾಗಿ CS ಅನ್ನೇ ಮಾಡ್ಬೋದು ಅನ್ನೋ ವಿಚಾರ. ಆದರೆ ಈಗಿರುವ ಪ್ರಚಲಿತ ವಿದ್ಯಮಾನದಿಂದ ನಾನು ನನ್ನ ಒಪಿನಿಯನ್ ಅನ್ನುವಂಥದ್ದು ಹೇಳಬೇಕಿದ್ರೆ, ನನ್ನ ಒಂದು ವಿಷಯ ಹೇಳಬೇಕಿದ್ರೆ, ಗ್ರಾಜುಯೇಷನ್ ಅನ್ನುವಂಥದ್ದು ಇದ್ರ ಒಟ್ಟೊಟ್ಟಿಗೆ ಮಾಡಿದರೆ ವಿದ್ಯಾರ್ಥಿಗೆ ಅನುಕೂಲಕರವಾಗಿರ್ತದೆ ಒಂದು ವಿಷಯ. ಸೊ ನಿಮ್ಮ ಪ್ರಕಾರ 2 ದೋಣಿಯಲ್ಲಿ ಕಾಲಿಟ್ಟಾಗ ಆಗುದಿಲ್ಲ? ಇದು 2 ದೋಣಿಯಲ್ಲಿ ಕಾಲಿಟ್ಟಾಗಿ ಆಗುದಿಲ್ಲ. ಯಾಕೆಂತ ಹೇಳಿದರೆ, ನೀವು ನಾಳೆ ಒಂದು ಹಡಗು ಹತ್ತಲಿಕ್ಕಿದ್ದೀರಿ, ಅದಕ್ಕೆ ಇದು ಸಣ್ಣ ದೋಣಿಯಲ್ಲಿ ನಡೆಸಿದ ಪಯಣದ ಥರ ಆಗಬಹುದು ಅನ್ನೋದು ನನ್ನ ಅನಿಸಿಕೆ. ಈ BCom ಅನ್ನೋದು ಒಂದು ಸಣ್ಣ ದೋಣಿ, ನಾಳೆ ನೀವು ಹತ್ತಲಿಕ್ಕಿರುವಂಥ ದೊಡ್ಡ ಹಡಗು. ಹಾಗಾಗಿ ಆ ಹಡಗಿಗೆ ಹತ್ತಲಿಕ್ಕೆ ಪೂರಕವಾದಂಥ ಅಂಶವನ್ನು ಈ ದೋಣಿ ಕೊಡ್ತದೆ. ಬ್ಯಾಲೆನ್ಸಿಂಗ್ ಅಂತ ನಾವು ಹೇಳ್ತೇವಲ್ಲ, ಬ್ಯಾಲೆನ್ಸಿಂಗ್ ಟೆಕ್ನಿಕ್ಗಳು BCom ಕಲಿಸಿಕೊಡ್ತದೆ. ವಿದ್ಯಾರ್ಥಿಗಳಿಗೆ BCom ಜೀವನ ಒಂದು ಕಾಲೇಜ್ ಲೈಫನ್ನು ಕೊಡ್ತದೆ. ವಿದ್ಯಾರ್ಥಿ ಜೀವನದಲ್ಲಿ ಯಾವತ್ತೂ ಕೂಡ ಆತ ಸಾಧನೆಯನ್ನು ಮುಂದೆ ಎಷ್ಟೇ ದೊಡ್ಡ ಸಾಧನೆ ಮಾಡಿದ್ರು ಕೂಡ ಅವನ ಜೀವನದಲ್ಲಿ ನೆನಪಿಡುವಂಥದ್ದು ಆತನ ಕಾಲೇಜ್ ಲೈಫ್ ಗೋಲ್ಡನ್ ಲೈಫ್. ಟ್ರೂ. ಹಾಗಾಗಿ ಒಂದು ಪ್ರೊಫೆಷನಲ್ ಕೋರ್ಸಿಗೋಸ್ಕರ ಆತನ ಕಾಲೇಜ್ ಲೈಫನ್ನು ಆತ ತ್ಯಾಗ ಮಾಡುವಂಥದ್ದು ಅಷ್ಟು ಸಮಂಜಸವಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಚೆನ್ನಾಗಿದೆ. ಹಾಗಾಗಿ ಈ ಎಕ್ಸಿಕ್ಯೂಟಿವ್ ಅನ್ನು ಮಾಡ್ತಾ, ಮುಖ್ಯವಾಗಿ ನನ್ನ ಮಾತಿರುವಂಥದ್ದು ಎಕ್ಸಿಕ್ಯೂಟಿವ್ ಹಂತದಲ್ಲಿ. ಎಕ್ಸಿಕ್ಯೂಟಿವ್ ಮಾಡ್ತಾ ಆತ ಎಲ್ಲಿಯಾದರೂ ಈತನು ಗ್ರ್ಯಾಜುಯೇಷನ್ ಅನ್ನು ಚೂಸ್ ಮಾಡಿಕೊಂಡ್ರೆ ಆತನ 2 ಹಂತದ ಬೆಳವಣಿಗೆಗಳಿಗೆ ಅದು ಪೂರಕವಾಗ್ತದೆ ಅನ್ನೋದು. ವಿದ್ಯಾರ್ಥಿಗಳು ಆ ಸ್ಟ್ರೆಸ್ ತಗೊಳ್ಳಿಕ್ಕೆ ಸ್ವಲ್ಪ ತಯಾರಿರಬೇಕು. ಕರೆಕ್ಟ್. ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿಗಳನ್ನು ಮಾಡಿಕೊಂಡಿರಬೇಕು. ಆದರೆ ಇದು ಅವರ ವೈಯಕ್ತಿಕ ವಿಕಸನಕ್ಕೆ ಅತ್ಯಂತ ಅಗತ್ಯವಾದಂಥ ಒಂದು ವಿಷಯವಾಗಿರ್ತದೆ. ಇನ್ನು BCom ಮಾಡಬೇಕಾ, BBA ಮಾಡಬೇಕಾ, BCA ಮಾಡಬೇಕಾ ಅನ್ನೋ ಮಾಹಿತಿ ಬೇಕಿದ್ರೆ, BComನಲ್ಲಿ ಬರುವಂಥ ಕೆಲವಾರು ವಿಷಯಗಳು ನಮಗೆ CS ಅಲ್ಲಿ ಪೂರಕವಾಗಿ ಬರುವಂಥದ್ದು. ಹಾಗಾಗಿ ಒಬ್ಬ ವಿದ್ಯಾರ್ಥಿ BComನ್ನೇ ಆಯ್ಕೆ ಮಾಡಿಕೊಳ್ಳೋದು ಉತ್ತಮ ಅಂತ ಅನಿಸ್ತದೆ. BBA ಅನ್ನು ಕೂಡ ಮಾಡಿದರೆ ಏನು ಅವನಿಗೆ ವ್ಯರ್ಥ ಅನಿಸೋದಿಲ್ಲ. ಯಾಕೆಂತ ಹೇಳಿದರೆ ಲಾ ಪೇಪರ್ಗಳಿರೋದ್ರಿಂದ BBA ಮಾಡುವ ವಿದ್ಯಾರ್ಥಿಗಳಿಗೂ ಕೂಡ ಇದು ಅನುಕೂಲಕರವಾಗಿರ್ತದೆ. ಕರೆಕ್ಟ್. ಹಾಗೆ ನೋಡ್ಲಿಕ್ಕೆ ಹೋದರೆ BSc ಮಾಡಿದವರು ಬರುವುದಿದೆ, MSc ಮಾಡಿದವರು ಬರುವುದಿದೆ. ಹಾಗಾಗಿ ಇದು ಇಂಥದ್ದೇ ಡಿಗ್ರಿ ಆಗಬೇಕು ಅಂತ ಏನೂ ಇಲ್ಲ. ವಿದ್ಯಾರ್ಥಿಗಳಿಗೆ ವಿಷಯವಾರು ಆಸಕ್ತಿ ಇದ್ರೆ ನಾನು ಸೈನ್ಸ್ ಅದರಲ್ಲಿ ಮಾಡ್ತೇನೆ, ಇದರಲ್ಲಿ ಕಾಮರ್ಸ್ ಅಲ್ಲಿ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಮಾಡ್ಕೊಳ್ಬೋದು, ಹಾಗೇನು ತೊಂದರೆ ಇಲ್ಲ. ಬಟ್ ಮೋರ್ ಸೂಟೆಡ್ ನಿಮ್ಮ ಪ್ರಕಾರ BCom ಅಂತ. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ವಿದ್ಯಾರ್ಥಿಗಳು LLB ಅನ್ನು ಕೂಡ ಆಯ್ಕೆ ಮಾಡ್ಕೊಳ್ಬಹುದು. ಓಕೆ. ಸಂಪೂರ್ಣ ಲಾ ಪೇಪರ್ಗಳು ಇಲ್ಲಿ ಇರುವುದು ಅಲ್ವಾ. ಇಲ್ಲಿ ನಮಗೆ ಕಾರ್ಪೊರೇಟ್ಗೆ ಸಂಬಂಧಪಟ್ಟ ಲಾ ಪೇಪರ್ ಇರ್ತದೆ. ಅಲ್ಲಿ ಅವರಿಗೆ ಪೂರ್ಣ ಒಬ್ಬ ಅಡ್ವೊಕೇಟ್ ಆಗಬೇಕಾದ್ರೆ ಏನೆಲ್ಲ ತಯಾರಿ ಆಗಬೇಕು ಅದಕ್ಕೆ ಬೇಕಾದಂಥ ಮಾಹಿತಿ ಸಿಗ್ತದೆ. ಹಾಗಾಗಿ BA LLBO, BCom LLBO, BBA LLBO ಜೊತೆಗೆ CS ಮಾಡಿಕೊಂಡ್ರೆ ಒಂದು ಹಂತದ ಆತನ ವೈಯಕ್ತಿಕ ವಿಕಸನಕ್ಕೆ ಪೂರಕವಾದಂಥ ಬೆಳವಣಿಗೆ ಆಗಬಹುದು ಅಂತ ನನ್ನ ಅಭಿಪ್ರಾಯ. ಕೆಲವರು ಇದರ ಜೊತೆಗೆ ಚಾರ್ಟರ್ಡ್ ಅಕೌಂಟೆನ್ಸಿ ಮಾಡಿದ ಪ್ರಸಂಗಗಳೂ ಇದೆ. ಹಲವಾರು ಇವತ್ತು ಪ್ರೊಫೆಷನಲ್ಸ್ಗಳು 2 ಕ್ವಾಲಿಫಿಕೇಶನ್ಸ್ ಅನ್ನು ಹೊಂದಿರ್ತಾರೆ. ಖಂಡಿತ ಇದು ಅತ್ಯಂತ ಆಸಕ್ತಿದಾಯಕ ವಿಷಯ. ನಾನು ಒಂದು 7-8 ವರ್ಷಗಳ ಹಿಂದೆ ಚೆನ್ನೈಗೆ ಪ್ರಥಮ ಬಾರಿಗೆ ಭೇಟಿ ಕೊಟ್ಟಾಗ ನನಗೆ ಇದರ ಬಗ್ಗೆ ಮಾಹಿತಿ ಇರಲಿಲ್ಲ. ನಾನು CS ಬೇರೆ ಕೋರ್ಸ್, CA ಬೇರೆ ಕೋರ್ಸ್, CMA ಬೇರೆ ಕೋರ್ಸ್ ಅನ್ನೋ ಮಾಹಿತಿ ಪ್ರಕಾರ ನಾನು ಯಾವಾಗ ಚೆನ್ನೈಗೆ ಭೇಟಿ ಕೊಟ್ಟನೋ ಅಲ್ಲಿ ಈ ಹೆಚ್ಚಿನ ಪ್ರೊಫೆಷನಲ್ಗಳು ಅವರ ಹೆಸರಿನೊಂದಿಗೆ 2 ಪ್ರೊಫೆಷನಲ್ಸ್ಗಳನ್ನು ಹಾಕಿಕೊಳ್ಳುವಂಥದ್ದು ಒಂದು ಪ್ರಚಲಿತದಲ್ಲಿರುವಂಥ ವಿಷಯ. CS ಅಂತ ಹಾಕ್ಕೊಳ್ತಾರೆ, CSEM ಅಂತ ಹಾಕ್ತಾರೆ, CSCM ಅಂತ ಹಾಕ್ತಾರೆ. ಇದು ಯಾಕೆ ಅನ್ನೋ ಕುತೂಹಲ ನನ್ನಲ್ಲೂ ಇತ್ತು. ಮುಂದೆ ಅದರ ಬಗ್ಗೆ ಅಧ್ಯಯನ ನಡೆಸುವಾಗ ನನಗೆ ತಿಳಿದು ಬಂದ ವಿಷಯ ಅಂತ ಹೇಳಿದರೆ ಕಾಮನ್ ಟಾಪಿಕ್ಸ್ಗಳು. ಕರೆಕ್ಟ್. 2 ಪರೀಕ್ಷೆಗಳಲ್ಲಿ ಬರುವಂಥ ಕಾಮನ್ ಟಾಪಿಕ್ಗಳು ಅತ್ಯಂತ ಜಾಸ್ತಿಯಾಗಿರುವಂಥದ್ದು. ರೈಟ್.
ಈ ಎಂಟ್ರೆನ್ಸ್ ಲೆವೆಲಲ್ಲಿ ಇರ್ಬೋದು, ಎಕ್ಸಿಕ್ಯೂಟಿವ್ ಲೆವೆಲಲ್ಲಿ ಇರ್ಬೋದು, ಫೈನಲ್ ಲೆವೆಲಲ್ಲಿ ಇರ್ಬೋದು. ಎರಡೂ ಕೋರ್ಸ್ಗಳಿಗೆ ಬೇಕಾದಂಥ ಪೂರಕ ವಿಷಯಗಳು ಎರಡೆರಡು ಕೋರ್ಸ್ಗಳಲ್ಲಿ ನಡೀತದೆ. ಹಾಗಾಗಿ ಆ ಒಂದು ವಿಷಯದ ಬಗ್ಗೆ ಅಥವಾ ಎರಡು ವಿಷಯದ ಬಗ್ಗೆ ಅಥವಾ ಮೂರು ಇರ್ಬೋದು, 3-4 ವಿಷಯಗಳಿರ್ಬೋದು. ಉದಾಹರಣೆಗೆ ಕಂಪನಿ ನಿಮ್ಮ CAಯಲ್ಲಿ ನಮಗೆ ಫಿನಾನ್ಸ್ ಇದು ನಿಮ್ಮ ಅಕೌಂಟಿಂಗ್ ಪೇಪರ್ ಒಂದಿದೆ, ಅಕೌಂಟಿಂಗ್ ಅಂತಿದೆ, ಕಂಪನಿ ಲಾ ಅಂತಿದೆ, ಟ್ಯಾಕ್ಸೇಷನ್ ಅಂತಿದೆ. ಆ 3 ಪೇಪರ್ಗಳು ನಮಗೆ ಇಲ್ಲಿಯೂ ಕೂಡ ಬರ್ತದೆ, CS ಎಕ್ಸಿಕ್ಯೂಟಿವ್ ಕೂಡ ಬರ್ತದೆ. ಹಾಗಾಗಿ ವಿದ್ಯಾರ್ಥಿ ಎರಡಕ್ಕೂ ಕೂಡ ತಯಾರಿ ಮಾಡಿಕೊಂಡು ಎರಡೂ ಪರೀಕ್ಷೆಗಳನ್ನು ಬರೆದು ಎರಡೂ ಪ್ರೊಫೆಷನಲ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಬೋದು ಅಂತ ಒಂದು ಸರಳ ಅವಕಾಶ ಇದರಲ್ಲಿದೆ. ಮತ್ತು ಇನ್ಸ್ಟಿಟ್ಯೂಟ್ಗಳು ಕೂಡ ಗಿವ್ ಆ್ಯಂಡ್ ಟೇಕ್ ಅಂತ ವಿಷಯ ಇದೆ. ಹೇಗೆ ಅಂತ ಹೇಳಿದರೆ ಪರೀಕ್ಷೆಗಳನ್ನು ನಡೆಸುವಾಗ CA ಪರೀಕ್ಷೆಗಳು ಮೇ ತಿಂಗಳಲ್ಲಾದರೆ CS ಪರೀಕ್ಷೆಗಳು ಜೂನ್ ತಿಂಗಳಲ್ಲಿ ನಡೆಯುವಂಥದ್ದು, CA ಪರೀಕ್ಷೆಗಳು ನವೆಂಬರ್ ತಿಂಗಳಲ್ಲಿ ನಡೆದರೆ CS ಪರೀಕ್ಷೆಗಳು ಡಿಸೆಂಬರ್ ತಿಂಗಳಲ್ಲಿ ಕ್ಲಾಶ್ ಆಗುವ ಪ್ರಸಂಗಗಳು ಇಲ್ಲ. ಯಾಕೆಂತ ಹೇಳಿದರೆ ಹೆಚ್ಚಿನ ವಿದ್ಯಾರ್ಥಿಗಳು ಮಾಡ್ತಾರೆ. ಅದಕ್ಕೋಸ್ಕರ ಎರಡೂ ಇನ್ಸ್ಟಿಟ್ಯೂಟ್ಗಳು ಇಲ್ಲ CMA ಕೂಡ ಇದಕ್ಕೆ ಬರ್ತದೆ, ಅವರು ಕೂಡ ಇದಕ್ಕೆ ಪೂರಕವಾದಂಥ ಟೈಮ್ ಟೇಬಲ್ಗಳನ್ನು ರೂಪಿಸ್ತಾರೆ. ಆದರೆ ಒಂದು ಇಲ್ಲಿ ಹೇಳಬೇಕಾದಂಥ ವಿಷಯ ಅಂತ ಹೇಳಿದರೆ, ಈ CA ಇರ್ಬೋದು ಅಥವಾ CS ಇರ್ಬೋದು, CMA ಇರ್ಬೋದು, ಅವರ ಒಂದು ರೂಲ್ಸ್ ಇದೆ. ಅದೇನಂತ ಹೇಳಿದರೆ, ಒಮ್ಮೆ ಒಂದು ಕೋರ್ಸ್ ಮಾಡುವಾಗ ಅಡಿಷ್ನಲಿ ಇನ್ನೊಂದು ಕೋರ್ಸ್ ಮಾಡ್ಬೋದು, ಅದರಿಂದ ಹೆಚ್ಚು ಕೋರ್ಸ್ ಮಾಡುವ ಹಾಗಿಲ್ಲ. ಎರಡೇ ಕೋರ್ಸ್ಗಳನ್ನು ಮಾಡ್ಬೋದು. ಹಾಗಾಗಿ ವಿದ್ಯಾರ್ಥಿಗಳು ಆಯ್ಕೆ ಮಾಡುವಾಗ ಇದರ ಬಗ್ಗೆ ಒಂದಷ್ಟು ಗಮನ ಹರಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಎಸ್, ಇವತ್ತು ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಕಾಡುವ ಮತ್ತೊಂದು ಪ್ರಶ್ನೆ ಏನಂತ ಹೇಳಿದರೆ, ಈ ಡ್ಯೂರೇಷನ್ಗಳು. ಈಗ ನಿಮ್ಮ ಪ್ರಕಾರ ಎಲ್ಲವೂ ಕೂಡ ನನ್ನ ಆವ್ರೇಜ್ 1 ಅಥವಾ 2 ಅಟೆಂಪ್ಟ್ಸ್ ತೊಗೊಂಡ್ರೆ ಪ್ರತಿಯೊಂದು ಲೆವೆಲಲ್ಲಿ CS CET ಅಥವಾ ಎಕ್ಸಿಕ್ಯೂಟಿವ್, ಹಾಗೆ 21 ತಿಂಗಳ ಒಂದು ಪ್ರಾಕ್ಟಿಕಲ್ ಟ್ರೈನಿಂಗ್ ಮತ್ತೆ ಪ್ರೊಫೆಷನಲ್, ಸೊ ಒಟ್ಟಿಗೆ ಒಂದು ಟೈಮ್ ಡ್ಯೂರೇಷನ್ ಯು ವಾಂಟ್ ಸ್ಟೂಡೆಂಟ್ಸ್ ಟು ಟಾರ್ಗೆಟ್, ಇಷ್ಟೊಳಗೆ ನನಗೆ CS ಆಗಲೇಬೇಕು ಅಂತ ಹೇಳಿ ವಿದ್ಯಾರ್ಥಿಯೊಬ್ಬ ಈ ಕೋರ್ಸಿಗೆ ಬರುವಾಗ ಯಾವತ್ತಿಗೂ ಕೂಡ ಅವನ ಡೆಡ್ಲೈನನ್ನು ಡಿಸೈಡ್ ಮಾಡಿಕೊಂಡೇ ಬರಬೇಕು. ಹೌದು, ಡೆಡ್ಲೈನನ್ನು ಡಿಸೈಡ್ ಮಾಡಿಕೊಂಡು ಬರೋ ವಿದ್ಯಾರ್ಥಿಗೆ 4.5 ವರ್ಷದಿಂದ 5 ವರ್ಷದ ಒಳಗೆ ಆತ ಸಕ್ಸಸ್ಫುಲ್ ಕಂಪನಿ ಸೆಕ್ರೆಟರಿ ಆಗಬಹುದು. ಗಿವನ್ 1-2 ಅಟೆಂಪ್ಟ್ ಆಚೀಚೆ ಆದರೂ ಕೂಡ ಅಟೆಂಪ್ಟ್ ಅನ್ನುವಂಥದ್ದು ಈ ಪ್ರೊಫೆಷನಲ್ ಎಕ್ಸಾಮ್ಗಳಲ್ಲಿ ಸ್ವಲ್ಪ ಪ್ರಮುಖವಾದಂಥ ಅಂಶ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಈ 2-3 ತಿಂಗಳುಗಳ ಡಿಫರೆನ್ಸ್ಗಳಿಂದಾಗಿ 4.5ರಿಂದ 5 ವರ್ಷದ ಒಳಗೆ ಒಬ್ಬ ವಿದ್ಯಾರ್ಥಿ ಕಂಪನಿ ಸೆಕ್ರೆಟರಿ ಕೋರ್ಸನ್ನು ಮುಗಿಸ್ಕೊಳ್ಬಹುದು. ಈ ಇಂಟರ್ವ್ಯೂಗಳು ಮ್ಯಾಟರ್ ಆಗುತ್ತಾ? ಈಗ CS ಅಂತ ಬಂದ ಮೇಲೆ ಯಾರು ನಿಮ್ಗೆ ಎಷ್ಟನೇ ಅಟೆಂಪ್ಟ್ ಅಲ್ಲಿ ಮಾಡಿದ್ರಂತ ಯಾರು ಕೇಳೋದಿಲ್ಲ. CS ಆದ ನಂತರ ಈಗಿನ ಪ್ರಚಲಿತ ವಿದ್ಯಮಾನದಲ್ಲಿ ಯಾವ ಥರ ಇದೆ ಅಂತ ಹೇಳಿದರೆ, ಕೆಲವಾರು ಕಂಪನಿಗಳು ಇದರ ಬಗ್ಗೆ ಒಂದಷ್ಟು ಗಮನ ಹರಿಸಲಿಕ್ಕೆ ಪ್ರಾರಂಭ ಮಾಡಿವೆ. ಆದರೆ ಇದೇ ಆಧಾರದಲ್ಲಿ ಒಬ್ಬ ವಿದ್ಯಾರ್ಥಿ ಡಿಪ್ರೆಷನಿಗೆ ಹೋಗಬಾರ್ದು ಅಥವಾ ಅದರಿಂದಾಗಿ ಮನಸ್ಸನ್ನು ಕುಗ್ಗಿಸ್ಕೊಳ್ಬಾರ್ದು. ಆದರೆ ತಲೆಯಲ್ಲಿ ಒಂದಿರಬೇಕು, ಆದಷ್ಟು ಬೇಗ ನಾನು ಮುಗಿಸ್ಕೊಳ್ತೇನೆ. ಯಾಕಂತ ಹೇಳಿದರೆ ನಮ್ಮ CS ಕೋರ್ಸಲ್ಲಿ ಅತ್ಯಂತ ಮುಖ್ಯವಾಗಿರುವಂಥ ಕಾನೂನು, ದೇಶದ ಕಾನೂನು ಯಾವತ್ತಿಗೂ ಕೂಡ ಬದಲಾಗುವಂಥ ವಿಷಯ. ನಾನು ಈ ಅಟೆಂಪ್ಟಿಗೆ ಬರೆದ ವಿಷಯಗಳು ಬರುವ ಅಟೆಂಪ್ಟಿಗೆ ಅದೇ ಇರ್ತದೆ ಅನ್ನುವ ವಿಚಾರಗಳನ್ನು ಹೇಳಲಿಕ್ಕೆ ಬರುವುದಿಲ್ಲ. ಅದರಲ್ಲಿ ಬದಲಾವಣೆಗಳು ಆಗ್ತಾ ಇರ್ತದೆ. ನೀವು ಕೂಡ ಚೇಂಜ್ ಆಗ್ತಿರ್ಬೇಕು, ನಾವು ಕೂಡ ಅದಕ್ಕೆ ಬೇಕಾದಂತ. ಅದರ ಬದಲಿಗೆ ನಾನು ಈ ಪರೀಕ್ಷೆಯನ್ನು ಓದಿಕೊಂಡು ಈ ಪರೀಕ್ಷೆಯನ್ನು ಮುಗಿಸ್ಕೊಂಡ್ರೆ ಬದಲಾವಣೆಗಳನ್ನು ಹೇಗೂ ಕಲಿತೇನೆ, ಆದರೆ ಅದನ್ನು ಪರೀಕ್ಷೆಗೋಸ್ಕರ ಓದುವಂಥ ಒಂದು ವಿಚಾರ ಕಮ್ಮಿ ಇರ್ತದೆ. ಹಾಗಾಗಿ ಅಟೆಂಪ್ಟ್ ಆ ದೃಷ್ಟಿಕೋನದಿಂದ ನೋಡುವಾಗ ಅಟೆಂಪ್ಟ್ಗಳು ಸ್ವಲ್ಪ ಪ್ರಮುಖವಾಗ್ತದೆ ಅನ್ನೋದು ನನ್ನ ಅನಿಸಿಕೆ. ಸರ್, ಈಗ ನಮ್ಮ 2 ಬ್ಯೂಟಿಫುಲ್ ಲೆಟರ್ಸ್ ಆದ ನಂತರದ್ದು, ಈಗ CS ಆದ ನಂತರ ವೈಡ್ ವೆರೈಟಿ ಆಫ್ ಆಪ್ಷನ್ಸ್ ಫಾರ್ ದ ಸ್ಟೂಡೆಂಟ್ಸ್. ಖಂಡಿತ ಅವ್ರದೇ ಆದಂಥ ಕನ್ಸಲ್ಟೆನ್ಸಿ ಆಫೀಸ್ ಹಾಕ್ಬೋದು, ಬೇರೆ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಹೋಗ್ಬೋದು. ಇವತ್ತು ಇಂಡಿಯಾದ ಗ್ಲೋಬಲ್ ಲೆವೆಲ್ ಅಲ್ಲಿ ಕೂಡ ಇವತ್ತು ಅಪಾರ್ಚುನಿಟೀಸ್ ಇದೆಯಾ ನಮ್ಮ CS ಮಕ್ಕಳಿಗೆ? ಹೌದು, ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. ಕಳೆದ 5 ವರ್ಷದಿಂದ ICSI ಅವಿರತವಾಗಿ ಶ್ರಮಿಸ್ತಾ ಇದೆ. ವಿವಿಧ ದೇಶದೊಳಗಳೊಂದಿಗೆ MOUಗಳನ್ನು ಮಾಡ್ತಾ ಇದೆ. ವೆರಿ ಗುಡ್. ಯುನೈಟೆಡ್ ಕಿಂಗ್ಡಮ್ ಇರ್ಬೋದು, ನಮ್ಮ ಸಿಂಗಾಪುರ್ ಇರ್ಬೋದು, ಇಲ್ಲ ಈವನ್ ಯುನೈಟೆಡ್ ಸ್ಟೇಟ್ಸ್ನೊಟ್ಟಿಗೂ ಕೆಲವಾರು ಹಂತದಲ್ಲಿ ಮಾತುಕತೆಗಳು ನಡೀತಾ ಇದೆ. ಅದೇ ರೀತಿ ಈಗ ನಮ್ಮ UAE ಅರಬ್ ಕಂಟ್ರೀಸ್ಗಳೇನಿದೆಯೋ ಅಲ್ಲಿ, ಹಾಗೆ ಬೇರೆ ಬೇರೆ ದೇಶಗಳಲ್ಲಿಯೂ ಕೂಡ ಭಾರತದ ಕಂಪನಿ ಸೆಕ್ರೆಟರೀಸ್ಗಳಿಗೆ ಅವಕಾಶಗಳಿದೆ. ಅವಕಾಶ ಅಂತ ಹೇಳಿದರೆ ಅಲ್ಲಿ ಅದಕ್ಕೆ ಪೂರಕವಾದಂಥ 1-2 ವಿಷಯದಲ್ಲಿ ಪರೀಕ್ಷೆಗಳು ನಡೀತದೆ. ಆ ಪರೀಕ್ಷೆಗಳನ್ನು ಕ್ಲಿಯರ್ ಮಾಡಿಕೊಂಡು ಅವರು ಅಲ್ಲಿಯ ಕಂಪನಿ ಸೆಕ್ರೆಟರಿಗಳಾಗಬಹುದು. ಓಕೆ. ಇನ್ನು ಭಾರತದಲ್ಲಿ ಇವರಿಗೆ ಅವಕಾಶಗಳ ಕೊರತೆ ಇಲ್ಲ. ನಾವು ಬ್ರೈನ್ ಡ್ರೈನ್ ಆಗೋಕ್ಕಿಂತ ನಮ್ಮ ಟ್ಯಾಲೆಂಟ್ಗಳನ್ನು ನಮ್ಮಲ್ಲಿ ಉಳಿಸ್ಕೊಳ್ಬೇಕಾದಂಥ ನಮ್ಮ ಇವತ್ತಿನ ಅಗತ್ಯತೆ. ರೈಟ್. ಭಾರತದಲ್ಲಿ ಸ್ಟಾರ್ಟಪ್ ಕಲ್ಚರ್ಗಳು ಈಗ ಅತ್ಯಂತ ಪ್ರಚಲಿತದಲ್ಲಿರುವಂಥ ವಿಷಯ, ಅತ್ಯಂತ ಮುನ್ನೆಲೆಯಲ್ಲಿರುವಂಥ ವಿಷಯ ಸ್ಟಾರ್ಟಪ್ ಕಲ್ಚರ್ ಅನ್ನುವಂಥದ್ದು. ಸ್ಟಾರ್ಟಪ್ಸ್ಗಳಿಗೆ ಅಡ್ವೈಸರ್ಸ್ಗಳಾಗಿರ್ಬೋದು ಅಥವಾ ಮುಂದಿನ ಅವರ ಬೆಳವಣಿಗೆಗಾಗಿರ್ಬೋದು ಕಂಪನಿ ಸೆಕ್ರೆಟರಿ ಅನ್ನುವಂಥದ್ದು ಅತ್ಯಂತ ಮುಖ್ಯವಾದಂಥ ಒಂದು ವಿಷಯ. ಅದೇ ರೀತಿ ಸ್ವಂತ ಪ್ರಾಕ್ಟೀಸ್ ಅನ್ನುವಂಥದ್ದು ಇದ್ದದ್ದೇ. ನಾವು ನನ್ನದೇ ಆಫೀಸ್ ಹಾಕಿಕೊಂಡು ನನ್ನ ಪ್ರಾಕ್ಟೀಸ್ಗಳನ್ನು ವಿವಿಧ ಕ್ಲೈಂಟ್ಗಳನ್ನು ನಾನು ಇಟ್ಟುಕೊಂಡು ನನ್ನ ಪ್ರೊಫೆಷನನ್ನು ಮುಂದುವರಿಸ್ಬೋದು. ಹೌದು. ಇಲ್ಲ, ನಾನು ಲೀಗಲ್ ಆಫೀಸರ್ ಆಗಿರ್ತೇನೆ ಒಂದು ಕಂಪನಿಯಲ್ಲಿ, ನನ್ನನ್ನು ಲೀಗಲ್ ಆಫೀಸರ್, ಈ ಕಂಪನೀಸ್ ಆ್ಯಕ್ಟೇ ಕಂಪನಿ ಸೆಕ್ರೆಟರಿ ಪ್ರೊಫೆಷನನ್ನು
ಕೀ ಮ್ಯಾನೇಜೀರಿಯಲ್ ಪರ್ಸನ್ ಅಂದರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಪೊಸಿಷನಲ್ಲಿ ಗುರುತಿಸ್ತದೆ. ಅಂದರೆ ಮತ್ತು ದೊಡ್ಡ ದೊಡ್ಡ ಕಂಪನಿಗಳಿಗೆ ಇದು ಮ್ಯಾಂಡೇಟ್ರಿ, ಕಡ್ಡಾಯವಾಗಿ ಅವರು ಕಂಪನಿ ಸೆಕ್ರೆಟರಿನ ಇಟ್ಕೊಳ್ಬೇಕು. ಕರೆಕ್ಟ್. ಹಾಗಾಗಿ ರೂಲೇ ಇದೆ. ಹಾಂ, ಒಬ್ಬ ಕಂಪನಿ ಸೆಕ್ರೆಟರಿ ಆದ ನಂತರ ಒಬ್ಬ ಕಂಪನಿ ಸೆಕ್ರೆಟರಿ ಅವನ ಬೇರೆ ಬೇರೆ ಪ್ರೊಫೆಷನಲ್ ಡೆವಲಪ್ಮೆಂಟ್ಗಳು ಮಾಡ್ತಾ ಹೋದ ಹಾಗೆ ಆತ ನೇರವಾಗಿ ಆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ಗಳನ್ನು ಸೇರಲಿಕ್ಕೆ ಅತ್ಯಂತ ಕಷ್ಟಪಡಬೇಕಾದಂಥ ದಿನ ಯಾವುದೂ ಇಲ್ಲ. ಯಾಕೆಂತ ಹೇಳಿದರೆ ವಿದಿನ್ ಎ ಸ್ಪ್ಯಾರ್ ಆಫ್ 5 to 10 years ಆಫ್ ಇಸ್ ಪ್ರೊಫೆಷನ್ ಆ ಲೆವೆಲಿಗೆ ಬಂದು ಬಿಡ್ತಾನೆ. ಮೂರನೇದಾಗಿ ಈಗ ಇರುವಂಥ ಹೊಸ ವಿಚಾರಗಳು ನಮ್ಮ ಈ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕ್ಷೇತ್ರದಲ್ಲಿರ್ಬೋದು, ಅದಕ್ಕೆ ಬೇಕಾದಂಥ ಕಾನೂನುಗಳಿರ್ಬೋದು, IPR ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸಲ್ಲಿ ಬರುವಂಥ ಕಾನೂನುಗಳಿರ್ಬೋದು, ಕಾರ್ಪೊರೇಟ್ ರೀಸ್ಟ್ರಕ್ಚರಿಂಗ್ ನಾವು ನೋಡಿದ್ವಿ, ಕಾರ್ಪೊರೇಟ್ ರೀಸ್ಟ್ರಕ್ಚರಿಂಗ್ಗೆ ಬೇಕಾದಂಥ ಕಾನೂನುಗಳಿರ್ಬೋದು, IBC ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಸಿಗೆ ಬೇಕಾದಂಥ ಕಾನೂನುಗಳಿರ್ಬೋದು. ಇದೆಲ್ಲ ಕ್ಷೇತ್ರದಲ್ಲಿಯೂ ಕೂಡ ಕಂಪನಿ ಸೆಕ್ರೆಟರಿ ಪ್ರೊಫೆಷನನ್ನು ರೆಕಗ್ನೈಸ್ ಮಾಡ್ತದೆ. ಈ ಎಲ್ಲ ಕ್ಷೇತ್ರಗಳು ಕೂಡ ಕಂಪನಿ ಸೆಕ್ರೆಟರಿಯನ್ನು ರೆಕಗ್ನೈಸ್ ಮಾಡ್ತದೆ. ಓಕೆ. ಭಾರತದಲ್ಲಿ ಎಲ್ಲಿ ತನಕ ಅಂದರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಕೂಡ ಕಂಪನಿ ಸೆಕ್ರೆಟರಿಯನ್ನು ರೆಕಗ್ನೈಸ್ ಮಾಡ್ತದೆ. ಓಕೆ. ಸೊ ಹಾಗಾಗಿ ವಿವಿಧ ಕಾನೂನುಗಳ ಪ್ರಕಾರ ಒಬ್ಬ ಕಂಪನಿ ಸೆಕ್ರೆಟರಿಗೆ ಆತನ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಅವಕಾಶಗಳಿದೆ. ಶೇರ್ ಮಾರ್ಕೆಟ್ಗಳಲ್ಲಿ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ನ ವಿವಿಧ ಕಾನೂನು ಪ್ರಕಾರ ಕಂಪನಿ ಸೆಕ್ರೆಟರಿಗೆ ಅವನದೇ ಆದಂಥ ಬೇರೆ ಬೇರೆ ವಿಚಾರಗಳಲ್ಲಿ ಅವನ ಪ್ರಾಮುಖ್ಯತೆ ಇದೆ. ಓಕೆ. ಅವನ ಆ ಹಸ್ತಾಕ್ಷರಕ್ಕೆ ಬೇಕಾದಂಥ ಬೆಲೆ ಇದೆ. ಹಾಗಾಗಿ ಒಬ್ಬ ಕಂಪನಿ ಸೆಕ್ರೆಟರಿ ಆದ ನಂತರ ನಾಳೆ ಕೆಲಸ ಇಲ್ಲ ಅನ್ನೋ ಪರಿಸ್ಥಿತಿ ಖಂಡಿತವಾಗಿ ಬರುವುದಿಲ್ಲ. ರೈಟ್. ಅವನಿಗೆ ವಿವಿಧ ಹಂತದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳು ಇದೆ. ಸೊ ಇದು ಈಗಿನ ವಿದ್ಯಮಾನದಲ್ಲಿ ಇರುವಂಥ ವಿಷಯ. ಇದಕ್ಕೆಂದ್ರೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೌಟ್ ಅಥವಾ ಕ್ವಶನ್ಸ್ಗಳಿಗೆ ವಿದ್ಯಾರ್ಥಿಗಳು ಬರುವಂಥದ್ದು ಮುಂದೆ ಏನು ಅಂತ ಅಲ್ವಾ, ಆಫ್ಟರ್ CSN. ಸೊ ಭಾಳ ಕರೆಕ್ಟಾಗಿ ಹೇಳಿದ್ರಿ ನೀವು. ಇದು ಇನ್ನೊಂದು ಕಾಮನ್ ಇವತ್ತು ಡೌಟ್ ಕೇಳೋದೇನಂತ ಹೇಳಿದ್ರೆ ಅವರು ವಾಟ್ ಈಸ್ ದಿ ಆವರೇಜ್ ಪ್ಯಾಕೇಜ್ ರೆಮ್ಯುನರೇಷನ್ ಇವತ್ತು ಸಪೋಸ್ ನಾವು ವರ್ಕ್ ಮಾಡಿದ್ರೆ ನನಗೆ ಸಿಗ್ತದೆ ಅಂತ. ಇದು ಸ್ವಲ್ಪ ವೇರಿಯಡ್ ಸ್ಕೇಲಲ್ಲಿ ಇದೆ, ವೇರಿಯನ್ಸ್ ಅಂತ ನಾನು ಹೇಳ್ತೇನೆ. ನಾನು ಸ್ವಂತ ಪ್ರಾಕ್ಟೀಸ್ ಮಾಡ್ತೇನೆ ಅಂತ ಹೇಳಿದರೆ ಯಾವತ್ತೂ ಕೂಡ ಇನಿಷಿಯಲ್ ಲೆವೆಲಲ್ಲಿ ಇಟ್ಸ್ ಎ ಸ್ಟ್ರಗ್ಲಿಂಗ್ ಡೇಸ್. ನನ್ನದೇ ಒಂದು ಆಫೀಸ್ ಇಡುವಾಗ ನಾನು ಆ ಇನಿಷಿಯಲ್ ಡೇಸಲ್ಲಿ ಅದಕ್ಕೆ ಖಂಡಿತವಾಗಿ ಸ್ಟ್ರಗಲ್ ಮಾಡಲೇಬೇಕು ಅಲ್ವಾ. ಆದರೆ ಅದರ ನಂತರ ಏನು ಬರ್ತದೋ ಅದೆಲ್ಲ ನನ್ನದು. ಅದು ಪ್ರಾಕ್ಟೀಸ್ನ ವಿಷಯದಲ್ಲಿ ಬಂದರೆ. ನಾಳೆ ನಾನು ಕಂಪನೀಸ್ಗಳನ್ನು ಜಾಯ್ನ್ ಆಗ್ತೇನೆ ಅಂತ ಹೇಳಿದರೆ ಒಂದು ಮಿನಿಮಮ್ ಪ್ಯಾಕೇಜ್ ಅಂತ ಹೇಳುವಾಗ ಒಂದು ನಾನು ಹೆಚ್ಚಾಗಿ ಏನು ಹೇಳಲಿಕ್ಕೆ ಇದರಲ್ಲಿ ಹೇಳಲಿಕ್ಕೆ ಇರುವುದಿಲ್ಲ. ಈಗಿನ ಪ್ರಚಲಿತ ವಿದ್ಯಮಾನದಲ್ಲಿ 9 ರಿಂದ 12 ಲಕ್ಷಗಳ ವೇರಿಯನ್ಸಲ್ಲಿ ನಡೀತಾ ಇದೆ. ಇದು ಇನಿಷಿಯಲ್ ಸ್ಟೇಜಲ್ಲಿ ಬರುವಂಥ ಸ್ಯಾಲ್ರಿ. ಹೋಗ್ತಾ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಮತ್ತು ಈಗಿನ ಒಂದು ಟ್ರೆಂಡ್ ಯಾವ ಥರ ಇದೆ ಅಂತ ಹೇಳಿದರೆ ಈ ಸ್ಯಾಲ್ರಿಗಿಂತ ಜಾಸ್ತಿ ಆ ಪರ್ಕ್ಯುಸೈಡ್ಸ್ ನಾವೇನು ಹೇಳ್ತೇವೆ, ಬೇರೆ ಎಡಿಷ್ನಲ್ ನಮಗೇನು ಬೆನಿಫಿಟ್ ಸಿಗ್ತದೆ ಅದರ ಬಗ್ಗೆ ಸ್ವಲ್ಪ ಗಮನ ಜಾಸ್ತಿ ಆಗ್ತದೆ. ಸ್ಟಾಕ್ ಆಪ್ಷನ್ಸ್ಗಳಿರ್ಬೋದು, ಇಲ್ಲ ನನಗೆ ರಿಟೈರ್ಮೆಂಟ್ ಬೆನಿಫಿಟ್ಸ್ಗಳಿರ್ಬೋದು, ಇಲ್ಲ ಗ್ರ್ಯಾಚುಯಿಟಿ ಬೆನಿಫಿಟ್ಸ್ ಇರ್ಬೋದು, ಇಲ್ಲ ಬೇರೆ ವಿಷಯಗಳಿರ್ಬೋದು. ಅದೆಲ್ಲದಕ್ಕೂ ಕೂಡ ಪೂರಕವಾದಂಥ ಬೆಳವಣಿಗೆಗಳು ಇವತ್ತು ನಡೀತಾ ಇದೆ. ರೈಟ್. ಅದೆಲ್ಲವೂ ಕೂಡ ಒಬ್ಬ ಕಂಪನಿ ಸೆಕ್ರೆಟರಿಗೆ ಸಿಗ್ತದೆ. ಹಾಗಾಗಿ ಇದು ಕೇವಲ ಒಂದು ಸ್ಯಾಲ್ರಿ ಮುಖಾಂತರ ಅರ್ನಿಂಗ್ಸ್ ಅಲ್ಲ, ಬೇರೆ ಬೇರೆ ರೀತಿಯ ಅರ್ನಿಂಗ್ಸ್ಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ ಒಬ್ಬ ಕಂಪನಿ ಸೆಕ್ರೆಟರಿ. ಗವರ್ಮೆಂಟ್ ಸೆಕ್ಟರ್ಗಳಲ್ಲಿ ಅವಕಾಶ ಇದೆಯಾ? ಖಂಡಿತ. ಗವರ್ಮೆಂಟ್ ಸೆಕ್ಟರ್ಗಳಲ್ಲಿಯೂ ಕೂಡ, ಮುಖ್ಯವಾಗಿ ಪಬ್ಲಿಕ್ ಸೆಕ್ಟರ್, ಗವರ್ಮೆಂಟ್ ಸೆಕ್ಟರ್ ಕಂಪನೀಸ್ಗಳು ಯಾವುದಿದೆಯೋ ಅವುಗಳಲ್ಲಿ ಅವಕಾಶಗಳಿದೆ. ಅದೇ ರೀತಿ ನಮ್ಮ ಹಲವಾರು ಮತ್ತೊಂದು ಇದರಲ್ಲಿ ಆದಂಥ ಬೆಳವಣಿಗೆ ಅಂತ ಹೇಳಿದರೆ ನಮ್ಮ UPSCಗೂ ಕೂಡ ಇದನ್ನು ಅವರು ರೆಕಗ್ನೈಸ್ಡ್ ಡಿಗ್ರಿ ಆಗಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಒಬ್ಬ ಕಂಪನಿ ಸೆಕ್ರೆಟರಿ UPSC ಮಾಡಿಕೊಂಡ್ರೆ ಅದರಲ್ಲೂ ಕೂಡ ಒಂದು ವಿಪುಲ ಅವಕಾಶ ಇದೆ ಅವನಿಗೆ. ಇಲ್ಲ ಹೀಗೆ ಕಂಪನಿ ಸೆಕ್ರೆಟರಿ ಆಗಿ ನಮ್ಮ ಗವರ್ಮೆಂಟ್ ಸರ್ವೆಂಟ್ಸ್ಗಳಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಎಸ್ಪೆಷಲಿ MCA ಮತ್ತು SEBI, ಕಾಂಪಿಟಿಷನ್ ಕಮಿಷನ್, ಇಂಥ ಕಡೆ ಅವರಿಗೆ ಉದ್ಯೋಗ ಅವಕಾಶಗಳಿದೆ. ಇದೆ. ಗ್ರೇಟ್ ಸರ್. ಇವತ್ತು ಈ ಡಿಗ್ರಿನೇ ಒಂದು ಥರ ನೀವು ಹೇಳಿದಾಗೆ ಪ್ರೊಫೆಷ್ನಲ್ ಕೋರ್ಸ್ಗಳು, ಅದಕ್ಕೆ ಬೇಕಾದಂಥ ಸಬ್ಜೆಕ್ಟ್ ನಾಲೆಡ್ಜ್ ಬಹಳ ಚಂದವಾಗಿ ಎಲ್ಲ ಹಂತಗಳಲ್ಲೂ ಕೊಟ್ಟಿದ್ದಾರೆ. ಖಂಡಿತ. ಅದರ ಜೊತೆಗೆ ಇವತ್ತು ಅಡಿಷನಲ್ ಸ್ಕಿಲ್ ಸೆಟ್ಸ್ಗಳ ಸಿಕ್ಕಾಪಟ್ಟೆ ಅವಶ್ಯಕತೆ ನಮ್ಮ ವಿದ್ಯಾರ್ಥಿಗಳಿಗಿದೆ. ಖಂಡಿತ. ದಿಸ್ ವಿಲ್ ಗಿವ್ ದೆಮ್ ದ ಡಿಗ್ರಿ. ಸರಿ. ಅಫ್ಕೋರ್ಸ್ ದ ಪ್ರಾಕ್ಟಿಕಲ್ ಟ್ರೈನಿಂಗ್ ವಿಲ್ ಗಿವ್ ದೆಮ್ ದ ರಿಕ್ವೈರ್ಡ್ ಸ್ಕಿಲ್ ಸೆಟ್ಸ್. ಖಂಡಿತ. ಅದರ ಜೊತೆಗೆ ಅಡಿಷನಲ್ ಸ್ಕಿಲ್ ಸೆಟ್ಸ್ ಸಂಬಂಧ ನಾವು ಮುಂದೆ ದಿನಗಳಲ್ಲಿ ಗ್ರೋತ್ ಅನ್ನು ನೋಡಬೇಕಾದ್ರೆ ಏನೆಲ್ಲ ಸ್ಕಿಲ್ ಸೆಟ್ಸ್ಗಳಿಗೆ ಇವತ್ತಿಂದನೇ ಅವ್ರ ಪ್ರಾಮುಖ್ಯತೆ ಕೊಡೋಕೆ ಸ್ಟಾರ್ಟ್ ಮಾಡಬೇಕು. ಇದರ ಬಗ್ಗೆ ICSI ಕೂಡ ಚಿಂತನೆ ನಡೆಸಿದೆ. ಓಕೆ. ಅವರು ಪ್ರತಿ ತಿಂಗಳು ಜರ್ನಲ್ಸ್ಗಳನ್ನು ರಿಲೀಸ್ ಮಾಡ್ತಾರೆ ವಿದ್ಯಾರ್ಥಿಗಳಿಗೋಸ್ಕರ. ಜರ್ನಲ್ಸ್ಗಳು ಕಂಪನಿ ಚಾರ್ಟರ್ಡ್ ಸೆಕ್ರೆಟರಿ ಅನ್ನೋ ಜರ್ನಲ್ ಇರ್ಬೋದು, ಇಲ್ಲ ಕಂಪನಿ ಸೆಕ್ರೆಟರಿ ಸ್ಟೂಡೆಂಟ್ ಅನ್ನೋ ಜರ್ನಲ್ಗಳು. ಓಕೆ. ಇದರಲ್ಲಿ ಪ್ರಚಲಿತ ವಿದ್ಯಮಾನದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ಗಳಾಗ್ತಾ ಇದೆ, ಈ ಪ್ರೊಫೆಷನ್ಗೆ ಸಂಬಂಧಪಟ್ಟ ಏನೆಲ್ಲ ಡೆವಲಪ್ಮೆಂಟ್ಸ್ಗಳಾಗ್ತಾ ಇದೆ, ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ, ಅದರ ಬಗ್ಗೆ ಸಮಗ್ರ ಮಾಹಿತಿ ವಿದ್ಯಾರ್ಥಿಗಳಿಗೆ ನೀಡ್ತಿದ್ದಾರೆ. ಇದೊಂದು ಶ್ಲಾಘನೀಯ ಪ್ರಯತ್ನ ಅಂತ ಹೇಳ್ಬೋದು. ICSI ನಡೆಯುವಂಥ ಶ್ಲಾಘನೀಯ ಪ್ರಯತ್ನ. ಓಕೆ. ಜೊತೆಗೆ ವಿದ್ಯಾರ್ಥಿಗಳು ಯಾವತ್ತೂ ಕೂಡ ಕಾರ್ಪೊರೇಟ್ ವರ್ಲ್ಡ್ಗಳ ಬಗ್ಗೆ ಅತ್ಯಂತ ಜಾಸ್ತಿ ಚಿಂತನೆಗಳನ್ನು ಮಾಡ್ತಾ ಇರಬೇಕು. ಒಂದು ಕಂಪನಿ, ಈಗ ಹೊಸ ಕಂಪನಿಗಳು ಬರ್ತಾ ಇದೆ. ಈಗ ಇತ್ತೀಚೆಗೆ ನಾವು ಈ IPOದಲ್ಲಿ ಒಂದು ಹೊಸ ಟ್ರೆಂಡನ್ನು ಕಾಣ್ತಾ ಇದ್ದೇವೆ.
ಈ LICಗಳ IPO ಇರ್ಬೋದು, ಇಲ್ಲ ನಮ್ಮ ಝೊಮ್ಯಾಟೊ ಬರ್ಬೋದು, ಇಲ್ಲ Paytm ಬರ್ಬೋದು. ಇದರಲ್ಲಿ ಕೆಲವಾರು ವಿಷಯಗಳಲ್ಲಿ ಅಭಿವೃದ್ಧಿಗಳು ನಡೀತಾ ಇದೆ. ಇದರ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ಒಂದು ಅಗತ್ಯತೆ ಇದೆ. ಜೊತೆಗೆ ವಿತ್ತೀಯ ಕ್ಷೇತ್ರದಲ್ಲಿ ಇವತ್ತು ನಡೀತಾ ಇರುವಂಥ ಬೆಳವಣಿಗೆಗಳು, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು, ರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು, ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆಯೋ ಅದರ ಬಗ್ಗೆ ಒಂದು ಕುತೂಹಲವನ್ನು ವಿದ್ಯಾರ್ಥಿಗಳು ತಮ್ಮಲ್ಲಿ ಸೃಷ್ಟಿಸಿಕೊಳ್ಬೇಕಾಗ್ತದೆ. ವಿ ಆರ್ ಪ್ರಿಪೇರಿಂಗ್ ಫಾರ್ ಸಮಥಿಂಗ್ ಇನ್ ಫ್ಯೂಚರ್. ಹಾಗಿರುವಾಗ ಆ ಫ್ಯೂಚರನ್ನು ನಾವೆಷ್ಟು ಕಾಂಪಿಟೇಟಿವ್ ಆಗಿರ್ತೇವೋ, ನಾವೆಷ್ಟು ನಮ್ಮನ್ನು ನಾವು ಅಭಿವೃದ್ಧಿಗೆ ಒಡ್ಡಿಕೊಳ್ತೇವೋ, ಅಷ್ಟು ನಮ್ಮ ಪ್ರೊಫೆಷನಲ್ ಲೈಫ್ ಕೂಡ ಚಂದವಾಗಿ ನಾವು ರೂಪಿಸ್ಕೊಳ್ಬೋದು ಅನ್ನೋದು ನನ್ನ ಅನಿಸಿಕೆ. ಸೊ ಇದರಲ್ಲಿ ಸರ್ ಇಷ್ಟೊಂದು ಆಪ್ಷನ್ಸ್ಗಳು ಇರುವಾಗ, ಇಷ್ಟೊಂದು ಪೇಪರ್ಸ್ಗಳಿರುವಾಗ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಮೇಂಟೈನ್ ಅ ಹೆಲ್ದಿ ಬ್ಯಾಲೆನ್ಸ್ ಬಿಟ್ವೀನ್ ಮೈಂಡ್ ಆ್ಯಂಡ್ ಬಾಡಿ. ಖಂಡಿತ ಹೆಲ್ತ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅವರದ್ದು ಪ್ರೊಫೆಷನಲ್ ಜರ್ನಿಯಲ್ಲಿ. ಯಾಕಂದ್ರೆ ಅಷ್ಟೇ ಲೆವೆಲ್ ಆಫ್ ಸ್ಟ್ರೆಸ್ ಇರ್ತದೆ. ಒಂದು ನಿಮ್ಮ ಕಡೆಯಿಂದ ಒಂದು ಸಣ್ಣ ಟಿಪ್ಸ್, ಹೌ ದೇ ಕ್ಯಾನ್ ಪ್ರಿಪೇರ್ ಮೆಂಟಲಿ ಟು ಫೇಸ್ ಸಚ್ ಚಾಲೆಂಜಸ್. ಮೆಂಟಲ್ ಪ್ರಿಪರೇಷನ್ ಅನ್ನುವುದು ಈಗ ಯಾವುದೇ ಹಂತದ ಡಿಗ್ರಿಯೂ ಕೂಡ ಅತ್ಯಂತ ಅಗತ್ಯವಾದಂಥದ್ದು, ಬೇಕಾಗಿರುವಂಥದ್ದು. ಒಂದು ವಿದ್ಯಾರ್ಥಿಗಳು ಆ ಲಿಮಿಟೆಡ್ ಎಕ್ಸ್ಪೋಜರ್ಗಳಿಂದ ಸ್ವಲ್ಪ ಹೊರಗೆ ಬರಬೇಕಾದಂಥ ಅಗತ್ಯ. ಲಿಮಿಟೆಡ್ ಎಕ್ಸ್ಪೋಜರ್ಗಳಂತ ಹೇಳಿದರೆ ಅವರದೊಂದು ಸಂಕುಚಿತ ಮನೋಭಾವ ಇರ್ತದೆ, ಆ ನ್ಯಾರೋ ಮೈಂಡೆಡ್ನೆಸ್ ಅನ್ನುವಂಥದ್ದು ಇರ್ತದೆ. ಆ ನ್ಯಾರೋ ಮೈಂಡೆಡ್ನೆಸ್ ಅನ್ನು ಆದಷ್ಟು ವಿದ್ಯಾರ್ಥಿಗಳು ಸ್ವಲ್ಪ ಬ್ರಾಡ್ ಮಾಡ್ತಾ ಹೋದ ಹಾಗೆ ಅವರಿಗೆ ವಿವಿಧ ವಿಷಯಗಳು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ವಿವಿಧ ವಿಷಯಗಳನ್ನು ತಿಳ್ಕೊಳ್ತಾ ಸ್ಟ್ರೆಸ್ಗಳನ್ನು ಹೇಗೆ ತಗೊಳ್ಬೋದು, ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬೋದು ಹೇಗೆ, ಡಿಸಿಪ್ಲಿನ್ಗಳನ್ನು ಹೇಗೆ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೋದು, ಇದೆಲ್ಲವೂ ಕೂಡ ವಿದ್ಯಾರ್ಥಿಗಳಿಗೆ ಅತ್ಯಂತ ಮುಖ್ಯವಾಗ್ತದೆ. ಇದನ್ನು ಯಾವಾಗ ವಿದ್ಯಾರ್ಥಿ ಕಲೀಲಿಕ್ಕೆ ಪ್ರಾರಂಭಿಸ್ತಾನೋ, ವಿದ್ಯಾರ್ಥಿ ಯಾವಾಗ ಸೆಲ್ಫ್ ಅವೇರ್ನೆಸ್, ಇದೆಲ್ಲದಕ್ಕೂ ಮುಖ್ಯವಾಗಿರುವಂಥದ್ದು ಸೆಲ್ಫ್ ಅವೇರ್ನೆಸ್ಸನ್ನು ಯಾವಾಗ ವಿದ್ಯಾರ್ಥಿ ಬೆಳೆಸ್ಕೊಳ್ತಾನೋ, ನನಗೇನು ಅಗತ್ಯ ಇದೆ, ಈ ಪ್ರೊಫೆಷನಲ್ ಕೋರ್ಸ್ಗಳು ಯಾವತ್ತಿಯೂ ಕೂಡ ವಿದ್ಯಾರ್ಥಿಯನ್ನು ರೂಪಿಸುವಂಥದ್ದು. ಖಾಲಿ ಅವನನ್ನು ಪುಸ್ತಕದ ಬದನೆಕಾಯಿಯೋ ಅಥವಾ ಪುಸ್ತಕಕ್ಕೆ ಅಷ್ಟಕ್ಕೆ ಸೀಮಿತವಾಗಿ ಆಗುವುದಿಲ್ಲ, ಅವನನ್ನು ಸಮಗ್ರವಾಗಿ ರೂಪಿಸುವಂಥದ್ದು. ಹಾಗಾಗಿ ಅದಕ್ಕೆ ಬೇಕಾದಂಥ ಎಲ್ಲ ವಿಷಯವನ್ನು ವಿದ್ಯಾರ್ಥಿ ಅತ್ಯಂತ ಕುಲಂಕುಷವಾಗಿ ತಿಳ್ಕೊಳ್ಬೇಕು. ಅದೇ ರೀತಿ ಸೆಲ್ಫ್ ಅವೇರ್ನೆಸ್ಗಳನ್ನು ಬೆಳೆಸ್ಕೊಂಡಾಗ ಆತನಿಗೆ ಬೇಕಾದಂಥ ಮೆಂಟಲ್ ಹೆಲ್ತ್ ಏನಿದೆಯೋ ಅದು ಕೂಡ ಖಂಡಿತವಾಗಿ ಇದಕ್ಕೆ ಪೂರಕವಾಗಿ ಬರ್ತದೆ. ಈಗ ಎಷ್ಟೋ ಸ್ಟೂಡೆಂಟ್ಸ್ಗಳು ಈ ನಮ್ಮ ಎಕ್ಸಿಕ್ಯೂಟಿವ್ ಹಂತದಲ್ಲಿ ಪಾಪ ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕ್ತಾರೆ. ಖಂಡಿತ ಕೆಲವೊಂದು ಕಾರಣಾಂತರಗಳಿಂದ ಅವರಿಗೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ, ಕ್ವಿಟ್ ಮಾಡ್ತೇನೆ ಅನ್ನೋವಂಥದ್ದು ಅವ್ರ ಆಪ್ಷನ್ಸ್ ಬರ್ತದೆ. ಹೌದು, ನಾನು ಕಂಡ ವಿದ್ಯಾರ್ಥಿಗಳಲ್ಲಿ ಆ ಜೋಶ್, ಎಂತೂಸಿಯಾಸಮ್ ಫಸ್ಟ್ ಅಲ್ಲಿ ಏನಿತ್ತು ಅದು ಕ್ರಮೇಣ ಕಡಿಮೆ ಆಗ್ತಾ ಬರ್ತದೆ. ಈ ಸಿಚುವೇಶನ್ ಕ್ವಿಟ್ ಮಾಡದೇನೆ ಧೈರ್ಯ ತಗೊಂಡು ಮುಂದೆ ಹೋಗಬೇಕಾದಂಥ ಒಂದು ಮೈಂಡ್ ಸೆಟ್ ಯಾವ ರೀತಿ ಇವತ್ತು ಸ್ಟೂಡೆಂಟ್ಸ್ ತಗೊಳ್ಬೋದು? ಅದಕ್ಕೊಂದು ಕಾರಣ ಇದೆ. CSCETಯಲ್ಲಿ ವಿದ್ಯಾರ್ಥಿಗಳು ಯಾವತ್ತಿಗೂ ಕೂಡ ಟಿಕಿಂಗ್ ಬೇಸ್ಡ್ ಎಕ್ಸಾಮ್ ಬರೆದುಕೊಂಡು ಬರುವಂಥವ್ರು. ಕರೆಕ್ಟ್. ಅವರಿಗೆ ಈ ಪ್ರಾಕ್ಟಿಕಲ್ ಪೇಪರ್ಸ್ಗಳನ್ನು ಯಾವ ಥರ ಬರಿಬೇಕು ಅಥವಾ ಥಿಯರಿಟಿಕಲ್ ಪೇಪರ್ಸ್ಗಳನ್ನು ಯಾವ ಥರ ಬರಿಬೇಕು ಅನ್ನೋದ್ರಲ್ಲಿ ಒಂದು ಗೊಂದಲಗಳು ಇದ್ದೇ ಇರ್ತದೆ. ಅದರಿಂದಾಗಿ ಅವರೆಲ್ಲೋ ವಿಫಲರಾಗ್ತಾರೆ ಬಿಟ್ಟರೆ ಅವರ ಎಫರ್ಟಲ್ಲಿ ಏನೋ ಕಮ್ಮಿ ಆಯಿತು ಅದರಿಂದಾಗಿ ಅಲ್ಲ. ಓಕೆ. ಹಾಗಾಗಿ ವಿದ್ಯಾರ್ಥಿಗಳು ಪದೇ ಪದೇ ಓದಿದ್ದನ್ನೇ ಓದುವಕ್ಕಿಂತ, ಪದೇ ಪದೇ ಮಾಡಿದ್ದನ್ನೇ ಮಾಡುವಕ್ಕಿಂತ ಅದನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೋದು, ಅದರಲ್ಲಿ ನಾನು ಏನು ತಪ್ತಾ ಇದ್ದೇನೆ, ಹಳೆ ಅಟೆಂಪ್ಟಲ್ಲಿ ಏನು ತಪ್ಪು ಮಾಡಿದ್ದೀನಿ, ಹೊಸ ಅಟೆಂಪ್ಟಲ್ಲಿ ಅದನ್ನು ಹೇಗೆ ನಾನು ಬದಲಿಸ್ಕೊಳ್ಬೋದು, ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಾ ಹೋದರೆ ಎಗೈನ್ ಇಟ್ ಇಸ್ ಆಲ್ ಅಬೌಟ್ ಕಾನ್ಷಿಯಸ್ ಎಫರ್ಟ್. ನಾವು ಹೇಳುವಂಥ ಕಾನ್ಷಿಯಸ್ ಎಫರ್ಟ್ ಏನಿದೆ ಅದನ್ನು ವಿದ್ಯಾರ್ಥಿ ಹಾಕಬೇಕು. ಯಾವಾಗ ಆ ಕಾನ್ಷಿಯಸ್ ಎಫರ್ಟನ್ನು ವಿದ್ಯಾರ್ಥಿ ಹಾಕಲಿಕ್ಕೆ ಪ್ರಾರಂಭಿಸ್ತಾನೋ ಮತ್ತು ಹೆಚ್ಚು ಹೆಚ್ಚು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ಗಳ ಬಗ್ಗೆ ವಿದ್ಯಾರ್ಥಿಗಳು ಯಾವಾಗ ಚಿಂತಿಸಲಿಕ್ಕೆ ಪ್ರಾರಂಭಿಸ್ತಾರೋ ಆ ಗಿವ್ ಅಪ್ ಮೆಂಟಾಲಿಟಿಯಿಂದ ಹೊರಗೆ ಬರ್ತಾರೆ. ಅದಕ್ಕೆ ಬೇಕಾದಂಥ ಪ್ರಯತ್ನಗಳನ್ನು ವಿದ್ಯಾರ್ಥಿಗಳು ಮಾಡಿಯೇ ಮಾಡ್ತಾರೆ. ಕಾರ್ಯಕ್ರಮದ ಕಡೆ ಹಂತಕ್ಕೆ ಬಂದಿದ್ದೇವೆ ಸರ್. ಒಂದು ಕಡೆಯ ಪ್ರಶ್ನೆ ಏನಂತ ಹೇಳಿದರೆ, ಇವತ್ತು ವಿದ್ಯಾರ್ಥಿಗಳು ನಿಮ್ಮ ಕಾರ್ಯಕ್ರಮ ಕೇಳಿ ತುಂಬ ಜನ ವಿದ್ಯಾರ್ಥಿಗಳು ಇವತ್ತು CS ಮಾಡ್ತೇನೆ ಅಂತ ಒಂದು ಪಟ್ಟು ಹಿಡಿದಿದ್ದಾರೆ, ಅದಂತೂ ಗ್ಯಾರಂಟಿ. ಖಂಡಿತ. ಇದು ಮಾಡುವಾಗ ಸರ್ ಇವತ್ತು ಹಲವಾರು ಕೋಚಿಂಗ್ ಆಪ್ಷನ್ಸ್ಗಳಿದೆ. ಹೌದು. ಅಥವಾ ಇವತ್ತು ನಮ್ಮ ಇಂಟರ್ನೆಟ್ ಯುಗದಲ್ಲಿ ಲಾಟ್ ಆಫ್ ಮೆಟೀರಿಯಲ್ಸ್ ಅವೈಲೇಬಲ್ ಇನ್ ದ ಕ್ಲಿಕ್ ಆಫ್ ಮೌಸ್. ಖಂಡಿತ. ಬಟ್ ನೀವು ಯಾವ ರೀತಿ ಸಜೆಷನ್ಸ್ ಕೊಡ್ತೀರಿ? ಆಫ್ಲೈನ್ ಕ್ಲಾಸಿಗೆ ಹೋಗುವಂಥದ್ದು ಒಳ್ಳೆಯದಾ ಅಥವಾ ಆನ್ಲೈನಲ್ಲಿ ಪ್ರಿಫರ್ ಮಾಡುವಂಥದ್ದು ಒಳ್ಳೆಯದಾ? ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋದು ಯಾವುದು? ಈಗ ಕೆಲವರು ಕೇಳ್ತಾರೆ ಕೋಚಿಂಗ್ ಬೇಕಾ ಅನ್ನೋ ಪ್ರಶ್ನೆ, ಈ ಕೋರ್ಸ್ಗಳಿಗೆ ಕೋಚಿಂಗ್ ಬೇಕಾ ಅನ್ನೋ ಪ್ರಶ್ನೆ. ವಿದ್ಯಾರ್ಥಿಗಳಿಗೆ ಇರುವಂಥದ್ದು ಆ ಪುಸ್ತಕದಲ್ಲಿರುವಂಥ ಒಂದು ಸೀಮಿತ ಜ್ಞಾನ. ಆ ಸೀಮಿತ ಜ್ಞಾನಕ್ಕಿಂತ ಜಾಸ್ತಿ ಜ್ಞಾನ ಬೇಕಿದ್ರೆ ಅವರು ಆ ಕೋಚಿಂಗ್ ಸೆಂಟರ್ಸ್ಗಳಲ್ಲಿಯೋ ಅಥವಾ ಪ್ರೊಫೆಷ್ನಲ್ ಗೈಡೆನ್ಸ್ಗಳನ್ನು ಅತ್ಯಂತ ಅಗತ್ಯವಾಗಿ ಪಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಈ ಕೋಚಿಂಗ್ ಸಂಸ್ಥೆಗಳು ಸ್ವಲ್ಪ ಹೆಚ್ಚಿನ ಮಹತ್ವವನ್ನು ಪಡ್ಕೊಳ್ತದೆ ಅನ್ನೋದು ನನ್ನ ಅಭಿಪ್ರಾಯ. ರೈಟ್. ಅದಕ್ಕೆ ಪೂರಕವಾಗಿ ICSI ಕೂಡ ಕೋಚಿಂಗ್ ಮಾಡ್ತದೆ. ಅದೇ ರೀತಿ ಕೆಲವಾರು ಪ್ರೈವೇಟ್ ಕೋಚಿಂಗ್ ಕ್ಲಾಸ್ಗಳು ಈಗ ನಮಗೆ ಅತ್ಯಂತ ಸಮೀಪದಲ್ಲಿರುವಂಥದ್ದು ತ್ರಿಷಾ ಕ್ಲಾಸಸ್ ಅಂತ ಹೇಳ್ತದೆ. ತ್ರಿಷಾ ಕ್ಲಾಸಸ್ ಇರ್ಬೋದು, ಇಲ್ಲ ಅಂತ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳು ಏನಿದೆಯೋ ಅಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಇದಕ್ಕೆ ಬೇಕಾದಂಥ ಪೂರಕ ಮಾಹಿತಿಗಳು, ಜೊತೆಗೆ
ಕೇವಲ ಪುಸ್ತಕಕ್ಕೆ ಬೇಕಾದ ನಾಲೆಜ್ ಅಷ್ಟೇ ಅಲ್ಲ, ಅದಕ್ಕೆ ಬೇಕಾದಂಥ ಹೆಚ್ಚಿನ ಮಾಹಿತಿಗಳು, ಮಾಕ್ ಟೆಸ್ಟ್ಗಳು ಇಂಥದ್ದುಗಳನ್ನು ನಡೆಸಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಅದಕ್ಕೆ ಬೇಕಾದಂಥ ತಯಾರಿ ಅತ್ಯಂತ ಸೂಕ್ಷ್ಮವಾಗಿ, ಅತ್ಯಂತ ಟು ದ ಪಾಯಿಂಟ್ ತಯಾರಿಗಳನ್ನು ಮಾಡಲಿಕ್ಕೆ ಆಗ್ತದೆ ಅನ್ನೋದು ನನ್ನ ಅನಿಸಿಕೆ. ಎಸ್, ಗ್ರೇಟ್. ಐ ಥಿಂಕ್ ದಟ್ ವಾಸ್ ಅ ವಂಡರ್ಫುಲ್ ಡಿಸ್ಕಷನ್. ನಾವು ಹಂತವಾಗಿ ನಾವು ಡಿಸ್ಕಸ್ ಮಾಡಿದ್ವಿ ಪ್ರೊಫೆಷ್ನಲ್ ಕೋರ್ಸ್ ಇವತ್ತಿನ ದಿನಗಳಲ್ಲಿ ಯಾಕೆ ತಗೊಳ್ತಾರೆ, ಯಾವುದೆಲ್ಲ ಪ್ರೊಫೆಷ್ನಲ್ ಕೋರ್ಸ್ ಇದೆ, CS ಅಲ್ಲಿ ಯಾವುದೆಲ್ಲ ಲೆವೆಲ್ಸ್ ಇದೆ, ಅದರ ಎಕ್ಸಾಮ್ ಪ್ಯಾಟರ್ನ್ ಆಗಲಿ, ಪ್ರಿಪರೇಷನ್ ಆಗಿರಲಿ ಅಲ್ವಾ, ಇದು ಸಾಕಷ್ಟು ಮಾಹಿತಿ ನಮ್ಮ ಇವತ್ತಿನ ರಿಸೋರ್ಸ್ ಪರ್ಸನ್ ಅವರು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ನೀವು ಇವತ್ತು ಅವರು ಹೇಳಿದ್ರಲ್ಲೂ ಆ ಪಾಯಿಂಟ್ ಇತ್ತು, ಯಾವುದೇ ಕೋರ್ಸ್ ತಗೊಳ್ಳಿ, ವೆನ್ ಯು ಡೂ ಸಮಥಿಂಗ್ ಯು ಲವ್, ದ ರಿಸಲ್ಟ್ ಈಸ್ ಆಲ್ವೇಸ್ ಅಮೇಸಿಂಗ್. ಅದರಲ್ಲಿ ಯಾವುದೇ ರೀತಿಯ ಪಿಯರ್ ಪ್ರೆಷರು, ಫ್ರೆಂಡ್ಸ್ ಪ್ರೆಷರ್ ಯಾವುದೇ ಇಲ್ಲದೆ ನಿಮ್ಮ ಇಷ್ಟವಾದ ಕೋರ್ಸ್ಗಳನ್ನು ನೀವು ಆಯ್ಕೆ ಮಾಡಿದಾಗ ಅದು ಖಂಡಿತ ಅದರ ರಿಸಲ್ಟ್ ವಿಲ್ ಬಿ ಅಮೇಸಿಂಗ್ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇವತ್ತು ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ನಮ್ಮ udaywani.comನ ಎಲ್ಲ ವೀಕ್ಷಕ ಪರವಾಗಿ ಇವತ್ತಿನ ರಿಸೋರ್ಸ್ ಪರ್ಸನ್ ಮಿಸ್ಟರ್ ರಾಜ್ ಗಣೇಶ್ ಕಾಮತ್ ಅವರಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದ ಅರ್ಪಿಸ್ತೇನೆ. ಧನ್ಯವಾದ.